ತಮಾಷೆಯಾಗಿ ಹೇಳಬೇಕಂದ್ರೆ ಮದುವೆ ಉಳಿದಿರತ್ತೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಮದುವೆ ಸೂಟ್ ಅಂತೂ 100% ಹಾಗೆ ಇಂಟ್ಯಾಕ್ಟ್ ಆಗಿರುತ್ತೋ ಏನೋ ನಂಗೆ ಅಂತ. ಇವಾಗ ದೊಡ್ಡ ದೊಡ್ಡ ಬ್ರ್ಯಾಂಡಲ್ಲಿ ಏನು ಮಾಡ್ತಾರೆ, ಒಬ್ಬರು ChatGPT ಹೋಗ್ಬಿಡ್ತಾರೆ, ಇಲ್ಲಾಂದರೆ AI ಟೂಲ್ಸ್ ಯೂಸ್ ಮಾಡ್ತಾರೆ. ಅಕಾರ್ಡಿಂಗ್ ಟು ಮೀ ದಿಲ್ ನೆವರ್ ಗೆಟ್ ಒರಿಜಿನಲ್. We've been traditionally one of the best Achkan and Jodhpuri makers in the country, not just in the south. Brands like Louis Vuitton and these, ಈಗ ಓಡದೇ ಇರೋ ಸ್ಟಾಕನ್ನು ಜಸ್ಟ್ ಟು ಮೇಂಟೈನ್ ಎಕ್ಸ್ಕ್ಲೂಸಿವಿಟಿ, ಯು ಹರ್ಡ್ ದೇ ಬರ್ನ್ ಇಟ್ and then that's how you build a premium to your brand ಅಂತ. I don't want to sell you something for the sake for selling. Don't sell him, forcefully sell him something which he does not require. Ivaga obviously the price of linen has gone up so much because of the Ukraine war, because good linen comes from Eastern Europe, and then you can go up to 5, 6, 7 lakh rupees also for a suit. Now that depends on the customer's mindset, what he is looking for. Now 7 lakhs ಸೂಟು ಕೇಳನೆ ನಾನು ಅಲ್ಲಾಡೋಗ್ತಾ ಇದ್ದೀನಿ, ಬಟ್ ಅದ್ರಲ್ಲಿ ಏನಿರುತ್ತೆ. Today on Just Curious, it's one and only Naveen Pishe ಅವರು PN Raoನ ರೆಪ್ರೆಸೆಂಟ್ ಮಾಡ್ತಾ ಆಸ್ ಅ ಪಾರ್ಟ್ನರ್ ಆ್ಯಂಡ್ ಅಫ್ಕೋರ್ಸ್ ಪರ್ಸನಲ್ ಆಗಿ ಹೇಳಬೇಕಂದ್ರೆ ಫೌಂಡರ್ PN Rao ಅವರ ಮೊಮ್ಮಗ. ಸೊ ಫಸ್ಟ್ಲಿ ನವೀನ್ ಜಿ, ಹೇಗಿದ್ದೀರಾ? ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು ರಶ್ಮಿ, ದಿಸ್ ಇಸ್ ಅ ಪ್ಲೆಜರ್ ಟು ಬಿ ಹಿಯರ್ ಫಾರ್ ಅಸ್. ತುಂಬ ನಮಗೆ ಸಂತೋಷ ಇಲ್ಲಿ ನೀವು ಇನ್ವೈಟ್ ಮಾಡಿದ್ದೀರ ಅಂತ. ಅಫ್ಕೋರ್ಸ್ ಇವತ್ತು ನೋಡಿ ಫುಲ್ಲು ಸೂಟು ಬೂಟು ಹಾಕ್ಕೊಂಡು ಇವತ್ತು ಕ್ಯೂರಿಯಸ್ ಕಾನ್ವರ್ಸೇಷನನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಅಂದರೆ ಫಸ್ಟ್ಲಿ PN Rao ಎಂಥ ದೊಡ್ಡ ಹೆಸರು ಅಂದರೆ, ನಮ್ಮ ಮದುವೆ ಸೂಟು ನಿಮ್ಮಿಂದಲೇ ಬಂದಿರೋದು. ಅಂದರೆ ನನ್ನ ಹಸ್ಬೆಂಡ್ ಡೇವಿಸ್. ತುಂಬ ಹೆಂಗಂದರೆ ನಿಮ್ಮ ಇಂಪ್ಯಾಕ್ಟು ಫ್ಯಾಮಿಲೀಸ್ಗಳ ಮೇಲೆ ಹೇಗಿರುತ್ತೆ ನಿಮಗೆ ಗೊತ್ತಿಲ್ಲ, ಬಟ್ ನಿಮ್ಮನ್ನು ಮೀಟ್ ಮಾಡಿದಾಗ ಎವ್ರಿಬಡಿ ವಿಲ್ ಹ್ಯಾವ್ ಅ ಪರ್ಸನಲ್ ಲೈಫ್ ಸಿಚುವೇಶನ್ ಟು ಸೇ ನಮ್ಮ ಮದುವೆ ಸೂಟು ನಿಮ್ಮಿಂದಲೇ ಬಂದಿದ್ದು, ಈ ಥರ ತುಂಬ ಕೇಳಿರ್ತೀರಾ. ಬಟ್ ಫಸ್ಟ್ಲಿ ಐ ಜಸ್ಟ್ ವಾಂಟ್ ಟು ಕೀಪ್ ಆಲ್ ದಿಸ್ ಅಸೈಡ್ ಆ್ಯಂಡ್ ಸಿ ದ ಹ್ಯೂಮನ್ ಸೈಡ್ ಆಫ್ ಯು. ಹೂ ಇಸ್ ನವೀನ್ ಆ್ಯಂಡ್ ಯೋರ್ ಲೆಗೆಸಿ, ನಿಮ್ಮ ಬಿಸ್ನೆಸ್ ಆಲ್ ಅಸೈಡ್. ಫಸ್ಟ್ಲಿ ಬೆಳಗ್ಗೆ ಎದ್ದಾಗಿಂದ ನಿಮ್ಮ ರುಟೀನ್ ಏನು ಮಾಡ್ತೀರಾ, ಹೆಂಗಿದ್ದೀರಾ? ಸಿಂಪಲ್ ರುಟೀನ್ ಇದೆ ನಮ್ಮದೆಲ್ಲ. ಹೈಲಿ ಡಿಸಿಪ್ಲಿನ್ ಮನೆಯಲ್ಲಿ ಹುಟ್ಟಿರೋದು. ಆಗಾನೆ ನಮ್ಮದು ತಾತ ಹೇಳ್ತಾಯಿದ್ರು ನಮಗೆ, ಬೆಳಿಗ್ಗೆ ಎದ್ದೇಳಬೇಕು, ವಾಕಿಂಗ್ ಮಾಡಬೇಕು. ಅವ್ರ ಜೊತೆ ನಾನು ವಾಕಿಂಗ್ ಹೋಗ್ತಾ ಇದ್ದೆ ನಾನು ಸಣ್ಣ ಪುಟ್ಟ ಇರುವಾಗನು. ಸೊ ಇಟ್ ಈಸ್ ಆಲ್ವೇಸ್ ಹೈ ಲೆವೆಲ್ ಆಫ್ ಡಿಸಿಪ್ಲಿನ್ ಇನ್ ಅವರ್ ಫ್ಯಾಮಿಲಿ. ಮೈ ಫಾದರ್ ಆಲ್ಸೋ ವಾಸ್ ಇನ್ NCC. ಮೈ ಅಂಕಲ್ ಆಲ್ಸೋ ಇಸ್ ವೆರಿ ಡಿಸಿಪ್ಲಿನ್ಡ್. ಸೊ ಒಂದು ಟೈಮ್ನಲ್ಲಿ, ಒಂದು ಕಾಲದಲ್ಲಿ ನಮ್ಮ ತಂದೆ ವಾಕಿಂಗಲ್ಲಿ ಅಂಗಡಿ ಓಪನ್ ಮಾಡುವಾಗ ಟೈಮ್ ಇದ್ದರೆ ಎಲ್ಲರಿಗೂ ವಾಚ್ ನೋಡಿಬಿಟ್ಟು 8:30 ಆಯ್ತಪ್ಪ ಅಂತ ಹೇಳ್ತಾಯಿದ್ರು. ಸೊ ದಟ್ಸ್ ದ ಕೈಂಡ್ ಆಫ್ ಡಿಸಿಪ್ಲಿನ್ ದಟ್ ವಿ ಹ್ಯಾಡ್ ಇನ್ ಅವರ್ ಫ್ಯಾಮಿಲಿ. ಸೊ ಈವನ್ ಟುಡೇ ವೆನ್ ವಿ ವೇಕ್ ಅಪ್ ಕ್ವೈಟ್ early, even depending what time it sleeps. It doesn't matter what time we sleep, and we do the usual routine, either go to the gym or have a walk or do some yoga. And now we have a pup in our house. so ಏನು ಹೆಸರು? ಟಕ್ಸಿಡೋ ಅಂತ. ಏನ್ ನೀವು PN Rao ಮನೆಯಲ್ಲೂ ಟಕ್ಸಿಡೋನಾ? ಹೌದು, ಬ್ಲ್ಯಾಕ್ ಆ್ಯಂಡ್ ವೈಟ್. ಈಸ್ ಲಾರ್ಜ್ಲಿ ವೈಟ್ ಬೇಸ್ಡ್ ವಿತ್ ಸಮ್ ಬ್ಲ್ಯಾಕ್ ಸ್ಪಾಟ್ಸ್. ಸೊ ವಿ ಥಾಟ್ ದ ಐಡಿಯಲ್ ನೇಮ್ ವುಡ್ ಬಿ ಟಕ್ಸ್. ಸೊ ಪ್ರೀತಿಯಿಂದ ನಾವು ಟಕ್ಸ್ ಅಂತ ಕರಿತೀವಿ ಅವ್ರಿಗೆ. ಸಖತ್ ಆ ರೇಂಜಿಗೆ ಡೆಡಿಕೇಶನ್. ಸೊ ಐ ಪ್ಲೇ ವಿತ್ ದ ಡಾಗ್, ವಿತ್ ದ ಪಪ್ ಫಾರ್ ಸಮ್ ಟೈಮ್. Then I do some yoga. Today is my schedule. I did some yoga and got ready and walked out of the house. So I ಯಾವಾಗಲೂ ಅದು ಒಂದು ಯೋಗ ಮಾಡುವಾಗ ಒಂದು ಮೆಡಿಟೇಷನ್ ಥರ ಇರುತ್ತೆ ನನಗೆ. ಆ್ಯಂಡ್ ಇಟ್ ಮೇಕ್ಸ್ ಮೀ ಫೀಲ್ ಗುಡ್ ಆ್ಯಂಡ್ ಇಟ್ ಗೆಟ್ಸ್ ಗುಡ್ ಅಮೌಂಟ್ ಆಫ್ ಡೋಪಮೀನ್ ಇನ್ ಟು ಮೈ ಬಾಡಿ ಆ್ಯಂಡ್ ಐಮ್ ಏಬಲ್ ಟು ಟೇಕ್ ದ ಚಾಲೆಂಜಸ್ ಆಫ್ ದ ಡೇ ಆನ್. Wow. Yeah. I like my cup of tea in the morning. So I have the tea and enjoy. And of course there's my 2 sons and wife, and we always have a conversation while we are having tea. ಆವಾಗ ನಮಗೆ ಏನು ಮಾಡ್ತೀರಾ, ಎಲ್ಲ ಹೋಗ್ತಾ ಇದ್ದೀರಾ, ಅದೆಲ್ಲ ಮಾತಾಡ್ಬಿಟ್ಟು ಪ್ಲ್ಯಾನಿಂಗ್ ಮಾತಾಡ್ಬಿಟ್ಟು ನಾನು ಹೊರಟೆ ಕೆಲಸ ಮಾಡೋಕ್ಕೆ. ನಾನು ಕೇಳಿದ ಒಂದು ಪ್ರಶ್ನೆಗೆ, ಹೇಗೆ ನಿಮ್ಮ ಬ್ರ್ಯಾಂಡ್ ಇಸ್ ನೋನ್ ಫಾರ್ ಟೇಲರ್ ಮೇಡ್ ಸೂಟ್ಸು, ಅಷ್ಟು ಕರೆಕ್ಟಾಗಿ ನಿಮ್ಮ ಡೇನ ನೀವು ಎಷ್ಟು ಫಿಟ್ಟಾಗಿ ಇಟ್ಕೊತೀರಾ, ಟೇಲರ್ ಮೇಡು ಹಾಗೆ ಎಷ್ಟು ಚೆನ್ನಾಗಿ ಎಲ್ಲ ಡೀಟೇಲಿಂಗ್ ಆಗಿ ಮೆಂಟಲ್ ಹೆಲ್ತ್ಗೆ ಏನು ಮಾಡ್ತೀನಿ, ಫಿಸಿಕಲ್ ಹೆಲ್ತಿಗೆ ಏನು ಮಾಡ್ತೀನಿ, ಎಮೋಷ್ನಲ್ ಹೆಲ್ತಿಗೆ ಏನು ಮಾಡ್ತೀನಿ, ರುಟೀನು ಎಲ್ಲ ಹಂಗೆ ಮುಂದೆ ಇಟ್ರಿ. ಸೊ ನೀವು ಉತ್ತರ ಕೊಡೋ ಒಂದು ಆನ್ಸರ್ ಇಸ್ ಎನಫ್ ಟು ಜಡ್ಜ್ ಅ ಮ್ಯಾನ್ ಹೌ ಹಿ ಥಿಂಕ್ಸ್ ಆ್ಯಂಡ್ ಹೌ ಹಿ ಟೇಕ್ಸ್ ಲೈಫ್ ಅಂತ. ಥ್ಯಾಂಕ್ ಯು. ಸೊ ಐ ಯು ಆಲ್ವೇಸ್ ಲೈಕ್ ದಿಸ್, ಅಥವಾ ದಿಸ್ ಇಸ್ ವಾಟ್ ಯು ಬಿಕಮ್ ಬಿಕಾಸ್ ಆಫ್ ದ ಪೀಪಲ್ ಅರೌಂಡ್ ಯು? ಕರೆಕ್ಟ್. ನಮ್ಮ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋದು ನಾವು. ಆವಾಗ ಆ ಕಾಲದಿಂದನೇ ನಮ್ಮ ಫ್ಯಾಮಿಲಿಯಲ್ಲಿ ಹೈ ಡಿಸಿಪ್ಲಿನ್, ವ್ಯಾಲ್ಯೂಸ್, ಇಂಟಿಗ್ರಿಟಿ, ತಪ್ಪು ಮಾಡಬಾರ್ದು, ಕರೆಕ್ಟಾಗಿ ನೋಡ್ಕೊಬೇಕು ಎಲ್ಲರಿಗೆ,
ಒಂಥರ ಒಂದು ಫ್ಯಾಮಿಲಿ ಲವ್ ಆ್ಯಂಡ್ ಅಫೆಕ್ಷನ್ ಥರ ಇದ್ದು ನಾವು ಹಿಂಗೆ ಇವಾಗಲೂ ಹಾಗೆ ಇದೆ. ಇನ್ನು ಪಿ ಎನ್ ರಾವ್ ಜರ್ನಿ ಬಗ್ಗೆ ಮಾತಾಡೋದಾದರೆ ಎಷ್ಟೊಂದು ಜನಕ್ಕೆ ಫುಲ್ ಫಾರ್ಮ್ ಗೊತ್ತಿರಲ್ಲ. ಪಿ ಎನ್ ಇಸ್ ಅಫ್ಕೋರ್ಸ್ ಪಿಶೆ ನಾರಾಯಣ್ ರಾವ್, ಅದನ್ನು ಲೇಟ್ ಪಿಶೆ ನಾರಾಯಣ್ ರಾವ್ ಹೂಸ್ ನಿಮ್ಮ ತಾತ. 1923ನಲ್ಲಿ ಶುರುವಾಗಿದ್ದು ಪಿ ಎನ್ ರಾವ್. ಟುಡೇ ಐ ಥಿಂಕ್ ಇಟ್ ಇಸ್ ಅ ಹೌಸ್ ಹೋಲ್ಡ್ ನೇಮ್ ಇನ್ ಕರ್ನಾಟಕ ಫಾರ್ ಶೋರ್. ಬೆಂಗಳೂರಲ್ಲಂತೂ ನಾನು ಹೇಳದ್ನಲ್ಲ, ತಮಾಷೆಗೆ ಹೇಳಬೇಕಂದ್ರೆ ಮದುವೆ ಉಳಿದಿರತ್ತೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಮದುವೆ ಸೂಟ್ ಅಂತೂ 100% ಹಾಗೆ ಇಂಟ್ಯಾಕ್ಟ್ ಆಗಿರುತ್ತೋ ಏನೋ ನಂಗೆ ಅಂತ. ಇಲ್ಲ, ಖಂಡಿತ ಇರುತ್ತೆ. ಯಾಕಂದರೆ ನಾವು ಇವಾಗ 100 years ಸೆಲೆಬ್ರೇಟ್ ಮಾಡೋದಲ್ಲ. ಸೊ ವಿ ರೀಚ್ಡ್ ಔಟ್ ಟು ಸಮ್ ಆಫ್ ಅ ವೆರಿ ಓಲ್ಡ್ ಕಸ್ಟಮರ್ಸ್. ಸೊ ಒನ್ ಆಫ್ ಅವರ್ ಕಸ್ಟಮರ್ಸ್ 90 years old, he brought his wedding suit and he gave it to us. And it was looking in pretty good shape. Antique. Yeah, and he had worn it also. Hakondidiru at least 50-60 times. He told me he's worn it. And for a suit that was more than 60 years old, because he was 90, so I'm saying it would have been at least 65 years old. Wow. So it was in pretty good shape. ಸೊ ಆ ಥರ ನಮ್ಮದು ಕ್ವಾಲಿಟಿ, ನಮ್ದು ಏನು ಹಿಂಗೆ ಮಾಡ್ತಾ ಇದ್ದೀರೋ ಇವಾಗಲೂ ನಾವು ವಿ ಟೇಕ್ ಅ ಲಾಟ್ ಆಫ್ ಕೇರ್ ಆ್ಯಂಡ್ ಅಟೆನ್ಷನ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಲವ್ ಇನ್ ಮೇಕಿಂಗ್ ದ ಪ್ರಾಡಕ್ಟ್. ಮತ್ತು ಇದೆಲ್ಲ ಬ್ರಿಟಿಷರ ಕಾಲದಿಂದ ಶುರುವಾಗಿದ್ದಲ್ವಾ, ದ ಕಲ್ಚರ್ ಆಫ್ ಸೂಟ್. ಮೊದಲೆಲ್ಲ ಐ ವಾಸ್ ರೀಡಿಂಗ್ ಥ್ರೂ ದ ಹಿಸ್ಟ್ರಿ ಆಫ್ ಸೂಟ್ಸ್. ಇವತ್ತೆಲ್ಲ ಪವರ್ ಡ್ರೆಸ್ಸಿಂಗ್ ಅಂದರೆ ಕಲರ್ಸ್ ಆರ್ ಬ್ಲ್ಯಾಕ್, ಬ್ಲೂ, ಲೈಟ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ಬಟ್ ಅವತ್ತೆಲ್ಲ ಡಾರ್ಕ್ ಕಲರ್ಸಲ್ಲಿ ಸೂಟ್ಸ್ ಎಲ್ಲ ಬರ್ತಾಯಿತ್ತು. ಆ್ಯಂಡ್ ಈ ಪಾಕೆಟ್ ಸ್ಕ್ವೇರ್ ಏನು ಹಾಕೊಂಡಿದ್ದೀರಾ, ಇಟ್ ಯೂಸ್ ಟು ಬಿ ಅವತ್ತು ಗಂಡು ಮಕ್ಕಳ ಕರ್ಚಿಫು, ಅದಕ್ಕೆ ಅದು ಬಂತು. ಟುಡೇ ಇಟ್ಸ್ ಬಿಕಮ್ ಒನ್ ಸ್ಟೈಲ್ ಇದು. ಆಮೇಲೆ ಇದು ಸೂಟ್ಗೆ ಈಗ ಶರ್ಟ್ ವಿಲ್ ಬಿ ಲಾಂಗರ್ ದ್ಯಾನ್ ದ ಇದು ಆಲ್ಸೋ, ಬಿಕಾಸ್ ಸ್ಲೀವ್ ಇಸ್ ಸೂಟ್ಸ್ ಆರ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಶರ್ಟ್ಸ್ ಅಲ್ಲ. ಸೊ ದಟ್ ಪ್ರೊಟೆಕ್ಟಿವ್ನೆಸ್ಗೆ ಅದಕ್ಕೆ ಅಂತಲ್ಲ. ಸೊ ದೀಸ್ ಆರ್ ಲಿಟಲ್ ನಿಟಿಗ್ರಿಟೀಸ್. ವೆನ್ ಐ ಲುಕ್ ಬ್ಯಾಕ್, suit has come a long way. Those suit ಅನ್ನೋದು comes from a French word sweet. So ಇದೆಲ್ಲ ನಮ್ಮ ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ವಾಟ್ ಅ ಸೂಟ್ ಕ್ಯಾನ್ ಮೀನ್ ಫ್ರಮ್ ದ ರೂಟ್ಸ್ ಆಫ್ ಹಿಸ್ಟ್ರಿ. ಬಟ್ ವಿ ಆರ್ ಮೋರ್ ಕ್ಯೂರಿಯಸ್ ಟು ನೋ ವಾಟ್ ದ ಫ್ರೂಟ್ ದಟ್ ಪಿ ಎನ್ ರಾವ್ ಹ್ಯಾಸ್ ಸೀನ್ ಟುಡೇ. ಅಲ್ಲಿಂದ ಶುರು ಮಾಡಬೇಕು. ಸೊ ನಿಮ್ಮ ತಾತ ಅವರ ಒಂದು ಐಡಿಯಾ ಅಲ್ವಾ ಇದು? ಇನಿಷಿಯಲ್ ಡೇಸ್ ಆ ಕತೆಗಳೆಲ್ಲ ಏನೇನು ಕೇಳಿದ್ದೀರಾ ಅಂಗಡಿ ಎಲ್ಲ ಇದ್ದಾಗ? ಹೆಂಗೆ ಶುರು ಆಯಿತು ಇವೆಲ್ಲ? ತುಂಬ ಕತೆಗಳು ಇದೆ ರಶ್ಮಿ. ಸಿ ದ ಹೋಲ್ ಥಿಂಗ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಬಿಸ್ನೆಸ್ ವಾಸ್ ಬಿಲ್ಟ್ ಆನ್ ವ್ಯಾಲ್ಯೂಸ್ ಆ್ಯಂಡ್ ಇಂಟಿಗ್ರಿಟಿ. ಈವನ್ ರೈಟ್ ಫ್ರಮ್ ಮೈ ಗ್ರ್ಯಾಂಡ್ ಫಾದರ್ಸ್ ಡೇಸ್. ಅವರು ಫಸ್ಟು ಲೇಡೀಸ್ ಟೇಲರ್ ಇದ್ದರು ಫಾರ್ ಆಲ್ ಯುರೋಪಿಯನ್. ಇಂಟ್ರೆಸ್ಟಿಂಗ್ ಟು ನೋಟ್ ಅಲ್ವಾ? ಸೊ ಲೇಡೀಸ್ ಟೇಲರ್ಸ್ ಬಗ್ಗೆ ಅವರು ಎಲ್ಲ ಬ್ರಿಟಿಷ್ ಲೇಡೀಸ್ಗೆ ಅವರು ಡ್ರೆಸ್ಸಸ್ ಮತ್ತು ಗೌನ್ಸ್ ಎಲ್ಲ ಸ್ಟಿಚ್ ಮಾಡ್ತಾಯಿದ್ರು ಆ ಕಾಲದಲ್ಲಿ. ರೇಸಸ್ ಹೋಗ್ತಾಯಿದ್ರು ಎಲ್ಲರೂ. ಆ ಕಾಲದಲ್ಲಿ 16 ರೇಸ್ ಇತ್ತು ಒಂದು ಸೀಸನ್ನಲ್ಲಿ. ಆ ಲೇಡೀಸು ಒಂದು ಡ್ರೆಸ್ಸು ರಿಪೀಟ್ ಮಾಡ್ತಾಯಿಲ್ಲ. ಸೊ ದೇ ಹ್ಯಾಡ್ ಟು ಮೇಕ್ 16 outfits ಈಚ್ ಆಫ್ ದೆಮ್. ಆ್ಯಂಡ್ ಮೈ ಗ್ರ್ಯಾಂಡ್ ಫಾದರ್ ವುಡ್ ಬಿ ಮೋಸ್ಟ್ ಬ್ಯುಸಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅದರ್ ದನ್ ದಟ್ ವೆಡ್ಡಿಂಗ್ ಗೌನ್ಸ್ ಮಾಡ್ತಾಯಿದ್ರು ಆ ಕಾಲದಲ್ಲಿ. ಬಟ್ 1940s ಬರುವಾಗ, ಆ್ಯಸ್ ಇಂಡಿಯಾ ಗಾಟ್ ದರ್ ಇಂಡಿಪೆಂಡೆನ್ಸ್, ದ ಲೇಡೀಸ್ ಸ್ಟಾರ್ಟೆಡ್ ಮೂವಿಂಗ್ ಔಟ್. So my grandfather was quite perplexed what to do now. So he trained his eldest son, PN Rao, to become a men's master cutter. So he became a men's master cutter, and then my grandfather started doing business with the British garrison. So he became one of the vendors for the single vendor for the British garrison, which is army school ide alva, army school street adala, adu full area adu British garrison anta aa kaladalli ittu. That's also very interesting story in that, Rashmi. So the interview was called at 6 a.m. in the morning. Okay. So my grandfather, he woke up, and those days, in Bangalore it's not like this. There was fog at 5:36 in the morning. You couldn't see anything. ಏನು ಕಾಣ್ತಾ ಇರಲಿಲ್ಲ. ಏನು ಕಾಣ್ತಾ ಇಲ್ಲ. ನಮ್ಮ ಮನೆ ಆಸ್ಬಾರ್ನ್ ರೋಡ್ ನಲ್ಲಿ ಇತ್ತು. It was about 1.5 kilometers away. So he went walking to the meeting section, and 5:45 he reached the venue. Okay. So the sentry opened the gate and said, "Bunny or Varade Bunny." Inside he went. The waiting room was there. He was made to wait in the waiting room. 6 ಗಂಟೆ ಆಯಿತು. Tang anta, he heard one noise from somewhere. He didn't know what it was. Then immediately the then commander, he called my grandfather inside the room, and he started pouring tea ತಗೊಳ್ತೀರಾ, ಏನು ತಗೊಳ್ತೀರಾ ಅಂತ. ಅಲ್ಲ, ಏನು ಸರ್ ನೀವು ಟೀ ಎಲ್ಲ ಕೊಡ್ತಾ ಇದ್ದೀರಾ, ನೀವು ಬಿಸ್ನೆಸ್ ಬಗ್ಗೆ ಮಾತಾಡೋದಿಲ್ಲ. ದೆನ್ ಹಿ ಟೋಲ್ಡ್ ಮೈ ಗ್ರ್ಯಾಂಡ್ ಫಾದರ್, ದೆರ್ ಈಸ್ ನೋ ಬಡಿ ಎಲ್ಸ್ ಮಿಸ್ಟರ್ ರಾವ್, ಯು ಹ್ಯಾವ್ ಗಾಟ್ ದ ಕಾಂಟ್ರಾಕ್ಟ್. ಆಮೇಲೆ ಅವ್ರು ಆಚೆ ಬಂದುವಾಗ ನೋಡ್ತಾ ಇದ್ರು, ಎಲ್ಲರೂ ಲೈನಲ್ಲಿ ನಿಲ್ಲಿಸಿದ್ದಾರೆ 5-6 ಜನ. They didn't allow them to come inside after 6 o'clock, the appointed time. So because they were late, they were not even allowed to bid for the contract. So that was the discipline, and this story we tell even till today to all our staff.
So because we have to do timely delivery for our customers, we cannot delay because they will have functions, weddings, they are dependent on us. So we cannot. So this story, this discipline, the way we our families brought up, this is the culture we're trying to build in our organization. It's not easy in today's world, but we have to keep trying. Also, that brings another honest confession here. ಇವಾಗ ನಮ್ಮ ಪ್ರೊಡಕ್ಷನಲ್ಲಿ ಯು ಆಲ್ಮೋಸ್ಟ್ ವೇಟೆಡ್ ಫಾರ್ ಹಾಫ್ ಆನ್ ಅವರ್ 45 minutes and extremely sorry for that. Not a problem. ಆದರೆ ಆಲ್ಸೋ ಇಟ್ಸ್ ಲೈಕ್ ಎಸೆನ್ಸ್ ಆಫ್ ಟೈಮ್ ಅಂದ್ರಲ್ಲ, ಇಟ್ ಈಸ್ ಸೋ ಟ್ರೂ. ಒಂದು ಗಾದೆನೇ ಇದೆಯಲ್ಲ, the way you value time tells more, lot about who you are and how your disciplines in life ಎಲ್ಲ ಅಂತ. True, very true. So a story which started ಹೆಣ್ಣು ಮಕ್ಕಳಿಗೆ ಸೂಟ್ಸ್ and then ರೈಡಿಂಗ್ಗೆ ಆಲ್ಸೋ ಅನದರ್, ಇದು ಈ ಸೂಟ್ ಹಿಂದ್ಗಡೆ there are 2 cuts ಅಲ್ಲ. ಬ್ರಿಟಿಷರ ಕಾಲದಲ್ಲಿ ಪೀಪಲ್ ಯೂಸ್ ಟು ರೈಡ್ ಹಾರ್ಸಸ್, ಅದಕ್ಕೆ ಯೂಸ್ ಆಗ್ಬೇಕಂತ. ಬಿಕಾಸ್ ಐ ಸಿಟ್ಟಿಂಗ್ ಆ್ಯಂಡ್ ವಂಡ್ರಿಂಗ್ ಎಲ್ಲ ಇವತ್ತು ಏನು ಹಿಂದೆ ಏನೋ 2 ಕಟ್ ಇದೆ, ಇಲ್ಲಿ ಏನೋ ಇದೆ. ಸೊ ಲಾಟ್ ಆಫ್ ದೆಮ್ ಬ್ಲೈಂಡ್ಲಿ ವೇರ್ ಇಟ್ ವಿದೌಟ್ ಇವನ್ ನೋಯಿಂಗ್ ವೇರ್ ಇಟ್ ಕೇಮ್. ಸಮಥಿಂಗ್ಸ್ ಹ್ಯಾವ್ ಬೀನ್ ಬ್ಲೈಂಡ್ಲಿ ಪಾಸ್ಡ್ ಆನ್. ರೆಲೆವೆಂಟ್ ಇದೆ. ನಾವು ಕೂರುವಾಗ ಇವಾಗ ನಮಗೆ ಜಾಗ ಬೇಕಲ್ವಾ, ಸೊ ವಿ ನೀಡ್ ಸಮ್ ಸ್ಪೇಸ್. And so when we sit down, when we stand up, it's helpful even today, not just for riding the horses. So hangagi that relevance is there. Okay, so hige the initial story ಬ್ರಿಟಿಷರ ಕಾಲದ್ದು ಅಂದ ತಕ್ಷಣ ಕಿವಿ ನೆಟ್ಟಗಾಗತ್ತೆ, ಬಿಕಾಸ್ we only have stories to hear and then but you have somebody who's, ಅಂದರೆ ಎಲ್ಲರೂ ನಮ್ಮ ಅಜ್ಜಿ ತಾತನ ಕಾಲದಲ್ಲೆಲ್ಲ ಒಂದು ಇದ್ದೇ ಇರುತ್ತೆ, ಬಟ್ ಬ್ರಿಟಿಷರ ಜೊತೆಗೆ ಡೈರೆಕ್ಟಾಗಿ ಸಂಪರ್ಕದಲ್ಲಿ ಇದ್ರಲ್ಲ ನಿಮ್ಮ ತಾತ. ಯಾವ್ಯಾವ ಥರ ಸ್ಟೋರೀಸನ್ನು ಯಾವಾಗಲೂ ಜ್ಞಾಪಿಸ್ಕೋತಾರೆ, ಅಂದರೆ ದ ಗುಡ್ ಒನ್ಸ್, ದ ಬ್ಯಾಡ್ ಒನ್ಸ್? See, luckily there are mainly very good ones are there. So the lot of the clientele really loved my grandfather's work. So they would come and spend time with him. They would bring their children to the store, and they would I remember one interesting story. He said one lady had 4 children and she was pregnant. So which means the 5th child was on the way, and she was coming to make her outfits. And she would be so cool and calm and taking care of all those 5 children that, sometimes we wonder why it is so stressful to be a mother. My grandfather used to tell us. Okay. But this lady would be absolutely without a problem, 1 baby in the belly and 4 outside. But she would be as cool as a cucumber. So, and she would love, and she would always hug my grandfather and say, "How are you doing, Mr. Rao? How is that?" And the relationship, ಅದು ರಿಲೇಷನ್ಶಿಪ್ ಥರ ಒಂದು ಕಾಲರ್ನಲ್ಲಿ ಸ್ಪೆಷಲ್ ಆಗಿತ್ತು. ಐ ಥಿಂಕ್ ಅವತ್ತು ಬಿಸ್ನೆಸ್ ಆಮೇಲೆ ರಿಲೇಷನ್ಶಿಪ್ ಫಸ್ಟ್ ಇತ್ತಾ ಅಂತ. ಈಗಲೂ ಹಂಗೆ ನಮ್ಮದು. ಸೊ ನಾವು ಆವಾಗ ಹೇಳ್ತೀವಿ, ವಿ ಆರ್ ನಾಟ್ ಅ ಟ್ರಾನ್ಸಾಕ್ಷನಲ್ ಕಂಪನಿ, ವಿ ಆರ್ ಅ ರಿಲೇಷನ್ಶಿಪ್ ಬಿಲ್ಡಿಂಗ್ ಕಂಪನಿ. ಸೊ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ಸ್ನಲ್ಲಿ ಎಲ್ಲ ನಮ್ಮ ಸ್ಟಾಫ್ಗೆ ಅದೇ ಫಸ್ಟು. ವಿ ಡೋಂಟ್ ವಾಂಟ್ ಟು ಸೆಲ್ ಸಮಥಿಂಗ್ ಫಾರ್ ದ ಸೇಕ್ ಆಫ್ ಸೆಲ್ಲಿಂಗ್ ಇಟ್. ಅವ್ರಿಗೆ ಏನು ನೀಡ್ ಇದೆ ಅದು ತಿಳ್ಕೊಳ್ಳಿ, ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಮೇಲೆ ತೋರಿಸಿ. ಸುಮ್ಮನೆ ಸೇಲ್ ಮಾಡೋಕ್ಕೆ, ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹೋಗಬೇಡಿ. ಐ ಥಿಂಕ್ ದಟ್ಸ್ ಒನ್ ಆಫ್ ದ ರೀಸನ್ಸ್ ವೈ ಪೀಪಲ್ ಕಮ್ ಟು ಅಸ್. ಸೊ ಟುಡೇ PN Rao ಬೆಂಗಳೂರಿನಲ್ಲಿ 5 ಸ್ಟೋರ್ ಇದೆ, 2 ಇದೆ ಚೆನ್ನೈನಲ್ಲಿ. ಅಂದರೆ ಐ ಆಮ್ ಆಲ್ವೇಸ್ ವೆರಿ ಕ್ಯೂರಿಯಸ್ ಟು ಎಕ್ಸ್ಪ್ಲೋರ್ ನಮ್ಮ ಬೆಂಗಳೂರು ಬೇಸ್ಡ್ ಬಿಸ್ನೆಸಸ್ ಹೂ ಆರ್ ಬೂಟ್ ಸ್ಟ್ರ್ಯಾಪ್ಡ್ ಅಂದರೆ ಎಲ್ಲೂ ಫಂಡಿಂಗ್ ತೊಗೊಳ್ಳೆ, ನೀವೇ ಒಂದು ಬ್ರ್ಯಾಂಡನ್ನು ಅವತ್ತಿಂದ ಇವತ್ತವರೆಗೂ. ಐ ಥಿಂಕ್ ಆ ಎರಾ ಹೆಂಗಿತ್ತು ಅಂದರೆ, ಒಂದು ಬಿಸ್ನೆಸಸ್ಗಳು ಟು ಹ್ಯಾವ್ ದೇರ್ ಓನ್ ಸ್ಟ್ಯಾಂಡ್ ಅಲೋನ್ ಅಂಗಡಿಗಳು, ಟು ಟುಡೇ ದಟ್ ಬ್ರ್ಯಾಂಡ್ ಬೀಯಿಂಗ್ ಫ್ರಾಂಚೈಸೀಸ್ ಆ್ಯಂಡ್ ದೆನ್ ಗೋಯಿಂಗ್ ಎವ್ರಿವೇರ್. ಬಿಕಾಸ್ ಟುಡೇ ಎಲ್ಲಿಂದಲೋ ಜನ ಬರಲ್ಲ, ನೀವು ಜನ ಎಲ್ಲಿದ್ದಾರೋ ಅಲ್ಲಿಗೆ ಹೋಗುವಂಥ ಒಂದು ಕಲ್ಚರ್ ಬಂದ್ಬಿಟ್ಟಿದೆ. ಸೊ ಈ ಮಧ್ಯದಲ್ಲಿ ಐ ಆಮ್ ಕ್ಯೂರಿಯಸ್ ಟು ನೋ, ಐ ಥಿಂಕ್ ಐ ಅಸ್ಯೂಮ್ಡ್ ಇದು ನಿಮ್ಮ ಬೂಟ್ ಸ್ಟ್ರ್ಯಾಪ್ಡ್ ಅಂತ. ಟಾಕ್ ಟು ಅಸ್ ಅಬೌಟ್ PN Rao's ಜರ್ನಿ ಟುಡೇ. ಅಂದರೆ 2 ಜನರೇಷನ್ ಪಾಸಾಗಿ ಇವತ್ತು ನೀವು ನೋಡ್ಕೊತಾ ಇದ್ದೀರಲ್ಲ, ಇವತ್ತು ಹೌ ಬಿಗ್ ಇಸ್ ದಿಸ್ ಸೂಟ್ ಮತ್ತು ಈ ಫಾರ್ಮಲ್ ವೇರ್ ಇಂಡಸ್ಟ್ರಿ? ಇಲ್ಲಿಂದ ಶುರು ಮಾಡೋಣ. It's a $26 billion industry. So, I just want to correct you there. ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಏನು ಫ್ರಾಂಚೈಸಿ ಶೋರೂಮ್ ಇಲ್ಲ ನಮ್ಮ ಕಂಪನಿ ಓನ್ಡೇ, ಕಂಪನಿ ಆಪರೇಟೆಡ್. ನಾವು ಮುಂದಕ್ಕೆ ನಾವು ನೋಡ್ತಾ ಇದ್ದೀವಿ ನಾವು ಫ್ರಾಂಚೈಸ್ ಮಾಡೋಕ್ಕೆ. ಐ ವಿಲ್ ಟಾಕ್ ಅಬೌಟ್ ದಟ್ ಲಿಟಲ್ ಲೇಟರ್. ಸೊ $26 billion ಇಂಡಸ್ಟ್ರಿ ಬರೀ ಇಂಡಿಯಾನಲ್ಲಿ ಮೆನ್ಸ್ವೇರ್ ಇಂಡಸ್ಟ್ರಿ. ಅದರ್ನಲ್ಲಿ ದೇರ್ ಆರ್ ಆಲ್ಮೋಸ್ಟ್ 2 ಕೋಟಿ 3 ಕೋಟಿ ಸೂಟ್ಸ್ ಸೇಲ್ ಆಗ್ತಾ ಇದೆ ಒಂದು ವರ್ಷನಲ್ಲಿ ಇಂಡಿಯಾನಲ್ಲಿ, ಬರೀ ಇಂಡಿಯಾ. ಆ್ಯಂಡ್ ಸಿಗ್ನಿಫಿಕೆಂಟ್ ಪೋರ್ಷನ್ ಸೇಲ್ ಅದು ಸೌತ್ನಲ್ಲಿ ಆಗ್ತಾ ಇದೆ. It might interest you. Tamil Nadu
complete Tamil Nadu put together sells more suits than Karnataka. ಹೌದಾ? It's very interesting. ಅಂದರೆ ಸೂಟಿಗೆ ಅಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಹೌದು. ಅದು ಹೆಂಗಾಯ್ತು ನಮಗೂ ಡೇಟಾ ನೋಡಿಬಿಟ್ಟು ನಾವು ಯೋಚನೆ ಮಾಡ್ತೀವಿ ಹೆಂಗಪ್ಪ ಇದು. ಜನರಲಿ ಬ್ಯಾಂಗ್ಳೂರ್ ವಿ ಸೀನ್ ಅಸ್ ಮೋರ್ ಕಾಸ್ಮೋಪಾಲಿಟನ್ ಪ್ಲೇಸ್ ಆಲ್, ಬಟ್ ಅಲ್ಲಿ ಅದು ಹೆಂಗೋ ಐ ಕಾಂಟ್ ಪುಟ್ ದ ರೀಸನ್ ಆನ್ ಇಟ್, ಬಟ್ ದಟ್ ಇಸ್ ದ ಡೇಟಾ. ಓಕೆ. ಮೋರ್ ಸೂಟ್ ಸೇಲ್ಸ್ ಇನ್ ತಮಿಳ್ ನಾಡು ದ್ಯಾನ್ ಇನ್ ಕರ್ನಾಟಕ. ಸೊ ಆ್ಯಂಡ್ ಸೊ ದ ಲವ್ ಫಾರ್ ಇದು ಬಟ್ಟೆ ಹಾಕೊಳ್ಳೋಕ್ಕೆ, ಸೂಟ್ ಹಾಕೊಳ್ಳೋಕ್ಕೆ ಎಲ್ಲ ಕಡೆ ಒಂದು ಆಸೆ ಇದೆ. It's not that the British just left us with something and went. So the British left a lot of good things for us. Coffee, tea. These are all British imports into India. So that even suits is one of the things that they have left behind, and it's very interesting garment. ಯಾಕಂದರೆ ಒಂದು ಹಾಕೊಂಡ್ಬಿಟ್ಟು ಒಂದು ಸ್ಟೈಲ್ ಬರುತ್ತೆ ಫಾರ್ ದ ಪೀಪಲ್. ಒಂದು ಫೀಲಿಂಗ್ ಆಫ್ ಪ್ರೈಡ್, ಒಂದು ಹೆಮ್ಮೆ ಬರುತ್ತೆ. ಪವರ್ ಸಿಂಬಲ್ ಆಲ್ಸೋ. Yes, and you get that confidence. One vishwasa. So it brings a lot of things when a man wears a suit. So that's how we have built it over the years. So it's a big industry, Rashmi, and also there's a lot of opportunity. Women are also wearing suits, yeah. When they all power dressing, you see those. I have 10 suits. One 10 ವರ್ಷದ ಮುಂಚೆ ಸೂಟ್ So how the globalization and times have changed. Yeah, and I think ladies are making a big step forward, alwa. So they are all coming forward, taking challenging positions. ಇವಾಗ CEO ಆಗ್ತಾ ಇದ್ದಾರೆ, ಲಾಯರ್ಸ್ ಆಗ್ತಾ ಇದ್ದಾರೆ. ಇವರಿಗೆಲ್ಲ ಇವಾಗ ಸೂಟ್ ಹಾಕೊಳ್ಳೇಬೇಕು, because they are competing with the best and they have to dress like the best. So interestingly, we had when we just did our 100 years last year celebration. So we thought, what is the best way to honor my grandfather? So then we debated for some time. ಡಿಬೇಟ್ ಮಾಡಿಬಿಟ್ಟು ನಾವು ಯೋಚನೆ ಮಾಡಿದ್ವಿ. ನಾವು ತಿಳ್ಕೊಂಡ್ರಿ ದ ಬೆಸ್ಟ್ ವೇ ಟು ಡೂ ದಿಸ್ ಇಸ್ ಟು ಇಂಟ್ರೊಡ್ಯೂಸ್ ಟೇಲರಿಂಗ್ ಫಾರ್ ವಿಮೆನ್. ಸೊ 1 year back we started making suits for women. So basically formal wear, skirtu, trouseru, suit, jackets. Wedding jacket ಬಂದಿದೆಯಂತೆ, sari jacket or something like a big one that I saw. I was sari like, jacket. Wow. But unfortunately that's not been too popular. But the rest have been very popular. So ivaga we are able to build a good base for customer for women's also now. So that's, I'm so happy to hear how ಅಂದರೆ ಎಷ್ಟು ಮುಂದಕ್ಕೆ ಇಂಡಿಯಾ ಬಂದಿದೆ ನೋಡಿ. 100 year ಆಗ್ತಿದ್ದಂಗೆ ನೆಕ್ಸ್ಟ್ 100 years ಒಂದು ಊಹೆಗೆ ಲೆಕ್ಕಕ್ಕೆ ಸಿಕ್ಕಿದ್ರೆ ಹೇಗೆ ಯಾವ ಡೈರೆಕ್ಷನಲ್ಲಿ ಹೋಗ್ಬೋದು, ಹೌ ಎವ್ರಿಥಿಂಗ್ ಈಸ್ ಗೋನ್ ಚೇಂಜ್, ಕಂಡೀಷನಿಂಗು, ಕಲ್ಚರಲಿ. ಸೊ ಸಚ್ ಅ ಬಿಗ್ ಇಂಡಸ್ಟ್ರಿ. While I was going through my Insta, I saw so many brands, like I think 450 plus fabric brands that you guys handle. You have some, modern Parivar range ಇದೆ, linen craft to sari jacket couture, plus kurta bandi, and then chick achkan. I was like, dude, ಇವಾಗ ನಮಗೆಲ್ಲ ಮದುವೆ ಅಂತಂದರೆ ಒಂದು ಶೇರ್ವಾನಿ, ಒಂದು ಜುಬ್ಬಾ ಪೈಜಾಮ, ಒಂದು ಸಾರಿ ಅಂತ 3 ಜಾರ್ಗನ್ ಇದ್ದಿದ್ದು. ಸ್ಲೋಲಿ ಹೌ ಥಿಂಗ್ಸ್ ಹ್ಯಾವ್ ಲೈಕ್ there are too many layers ಈಗ. ಒಂದು, how do you guys catch trends? ಅಥವಾ you catch ಅಥವಾ you lead the trend? You plant the trend? We have to lead. ಯಾಕಂದರೆ ನಾವು ಯಾವಾಗ ಮುಂದೆ ಇರಬೇಕು. ಇಲ್ಲದ್ರೆ ನಮಗೆ ಯಾಕೆ ಕಸ್ಟಮರ್ ಬರ್ತಾರೆ ನಮ್ಮ ಜೊತೆಗೆ. Of course we have the love and affection and we have great service, but the product is king. So people want to look stylish, and that's where we have to credit Bengaluru city because it's such a beautiful city and people love to be stylish here. So ನಾವು ಯಾವಾಗಲೂ ನಾವು ಅವ್ರಿಗೆ we have to be ahead, ಮುಂದೆ ಇರಬೇಕು ನಾವು. So that is how we have those challenges, and me and my cousin Ketan, we visit a lot of fairs internationally. With the fabric fairs that happen, there are men's fashion wear. So largely a fair called PT Uomo, which happens in Italy, and there's a fair in France which we go for fabrics. All the latest fabrics are available there. Even a lot of the Indian companies participate in these fairs. ಸೊ ನಾವೆಲ್ಲ ಹೋಗ್ಬಿಟ್ಟು ನಾವು ಇಂಟರ್ನ್ಯಾಷನಲ್ ಟ್ರೆಂಡ್ಸ್ ನೋಡ್ಕೊಂಡ್ಬಿಟ್ಟು ನಾವು ಏನಾದರೂ ಆಗ್ತಾಯಿದೆ ಇದೆಲ್ಲ ಒಂದು ವರ್ಷ ಮುಂದೆ ನಾವು ನೋಡ್ತೀವಿ. ಇವಾಗ ನಮ್ಮ ಆಫೀಸ್ನಲ್ಲಿ 2025ಗೆ ಪ್ಲ್ಯಾನ್ ಆಗ್ತಾ ಇರೋದು. ಅದು ಏನು ಬರಬೇಕು, ಏನು ಬಟ್ಟೆ ನಾವು ತೊಗೊಬೇಕು, ಯಾವುದು, ಅದೆಲ್ಲ ಡಿಸಿಷನ್ ನಾವು ಮಾಡ್ತಾಯಿದ್ದೀವಿ. ಸೊ ದ್ಯಾಟ್ ಈಸ್ ವಿ ಆಲ್ವೇಸ್ ಹ್ಯಾವ್ ಟು ಬಿ ಅಹೆಡ್ ಆಫ್ ದ ಗೇಮ್. ಅದರ್ವೈಸ್ ದ ಕಾಂಪಿಟೇಷನ್ ಇಸ್ ಸೋ ಸಿವಿಯರ್ ನೌ ದಟ್ ವಿಲ್ ಬಿ ರನ್ ಓವರ್. ಸೊ ದಿಸ್ ಇಸ್ ದ ಸ್ಟ್ರಾಟಜಿ ಟು ಲುಕ್ ಔಟ್ ಅ ಇಯರ್ ಅಹೆಡ್ ಒಂದು. ಆ್ಯಂಡ್ ಒಂದಷ್ಟು ಫ್ಯಾಬ್ರಿಕ್ಸಲ್ಲಿರೋ ಚೇಂಜಸ್ ಎಲ್ಲ ನೋಡಿದೆ ಇವಾಗ. ದೋಸ್ ಫ್ಲೋರಲ್ ಪ್ರಿಂಟ್ಸ್
ದೋಸ್ ಜಾಕೆಟ್ ಆ್ಯಂಡ್ ಅದ್ರ ಜೊತೆಗೆ ಒಂದು ಬಂದ್ಗಲ ಎರಡೂ ಸೆಟ್ ಆಗಿ ಬರುತ್ತೆ. ಇವನ್ ಫಾರ್ ಮೆನ್ ಸ್ಲೋಲಿ ಐವ್ ಸೀನ್ ದ ಫ್ಲೋರಲ್ ಕಲರ್ಸ್, ಫ್ಲೋರಲ್ ಪ್ರಿಂಟ್ಸ್ ಆ್ಯಂಡ್ ದೆನ್ ಪೇಸ್ಟಲ್ ಕಲರ್ಸ್. ಹೌದು. ಸೊ ದ ಮ್ಯಾನ್ ಹಸ್ ಚೇಂಜ್ಡ್ ಆಲ್ಸೋ ನೌ. So the people, men have been more bolder, never been more bolder actually. They're willing to experiment. ಎಲ್ಲ ಆ ಥರ ನೋಡಿದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟೈಮ್ಸ್ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ದಿಸ್ ಪ್ರೋಸೆಸ್ ಆಫ್ ಹೌ ದ ಮ್ಯಾನ್ ಹಸ್ ಬಿನ್ ಚೇಂಜಿಂಗ್. ಚಿಕ್ಕ ಹಚ್ಕೊಂಡು ಫಾರ್ ಎಕ್ಸಾಂಪಲ್ ಅಂತ ಪಂಚೆ ಇದ್ದಂಗೆ ಇದೆ ಕೆಳಗಡೆ, ಮೇಲ್ಗಡೆ ಬಂದ್ಗಲ ಅದು ಇಲ್ಲಿವರೆಗೂ ಇದೆ. ಹೌದು. ಸೊ ಇದೆಲ್ಲ ಟೆಸ್ಟಿಂಗ್ ಏನಾದ್ರು ಮಾಡ್ತೀರಾ? ಲೈಕ್ ಉದಾಹರಣೆಗೆ ಈ ಟ್ರೆಂಡು ಬಿಫೋರ್ ಯು ಗೆಟ್ ಇನ್ ಟು ಮಾಸ್ ಪ್ರೊಡಕ್ಷನ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಹೌದು, ಸ್ಯಾಂಪಲ್ ಮಾಡಿಬಿಟ್ಟು ಫಸ್ಟ್ ನಾವು ಒಪಿನಿಯನ್ ತೊಗೊಳ್ತೀವಿ ಎಲ್ಲರೂ ನಮ್ಮ ಆಫೀಸ್ನಲ್ಲಿ. ಪ್ಲಸ್ ವಿ ಇನ್ವಾಲ್ವ್ ಸಮ್ ಔಟ್ಸೈಡರ್ಸ್ ಆಲ್ಸೋ, ಡಿಸೈನರ್ಸ್. ಆ್ಯಂಡ್ ನಮ್ಮದು ಡಿಸೈನ್ ಟೀಮ್ ಎಲ್ಲ ಇದು ನೋಡ್ಕೊಂಡ್ಬಿಟ್ಟು ಸ್ಯಾಂಪಲ್ ಮಾಡಿಬಿಟ್ಟು ನೋಡ್ತಾರೆ ಇದು ಏನು ಒನ್ ದೆನ್ ಯು ಹ್ಯಾವ್ ಟು ಟೇಕ್ ಅ ಪಂಟ್, ರಿಸ್ಕ್ ತೊಗೊಬೇಕು. ಅದು ನಮ್ಮದು ಕೆಲಸ. ಇದು ಹೋಗುತ್ತಾ ಇಲ್ವಾ, ಸೇಲ್ ಆಗುತ್ತೋ, ಎಷ್ಟು ಪೀಸ್ ಮಾಡಬೇಕು, 10 20 ಜಾಸ್ತಿ ಮಾಡು. ಸರ್ ತುಂಬ ಒಳ್ಳೆ ಡಿಸೈನ್ ಸರ್, ಇದು 40 ತೊಗೊಳೋಣ ಸರ್ ರಿಸ್ಕು. ಸೊ ಅದರಲ್ಲಿ ನಾವು ಆ ಪ್ರಕಾರ ನಾವು ಬಟ್ಟೆ ಆರ್ಡ್ರ್ ಮಾಡಬೇಕು. ಅದು ಬಟ್ಟೆ ಆರ್ಡ್ರ್ ಮಾಡೋಕ್ಕೆ ನಾವು 6 ತಿಂಗಳ ಮಿನಿಮಮ್ 6 ತಿಂಗಳ ಟೈಮ್ ಕೊಡಬೇಕು. ಆವಾಗ ಬಟ್ಟೆ ಬರುತ್ತೆ, ಆವಾಗ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಆವಾಗ ಅಂಗಡಿ ಬರುತ್ತೆ. ಇಷ್ಟಿದೆ, ಅಂಗಡಿಗೆ ಬರೋಕ್ಕೆ ಮುಂಚೆ ಇಷ್ಟೆಲ್ಲ ಪ್ರಾಸೆಸ್ ಇದೆ. Wake up to fresh ideas. Repose. ಫಸ್ಟ್ಲಿ ಡಿಸೈನ್ ಅಪ್ರೂವಲ್ ಎಲ್ಲ ಆದಮೇಲೆ ಐ ಆಮ್ ಕ್ಯೂರಿಯಸ್ ಅಬೌಟ್ ಹೌ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ರಾಟಜಿ ಡಿಸಿಷನ್ಸ್. ಸೊ ಲೈಕ್ ಪ್ರಸಾದ್ ಬಿದಪ್ಪ ವಾಸ್ ಆಲ್ಸೋ ಹಿಯರ್ ಆನ್ ದ ಶೋ. ಅಂದರೆ ಫ್ಯಾಷನ್ ಇಂಡಸ್ಟ್ರಿ ಟ್ರೆಂಡ್ಸು, everybody is trying to either plant something or grow something, like in terms of fashion anta. You work with certain designers idara, athwa who does all these designing, athwa these big names, does it have any impact? Athwa PN Rao itself is a big brand today that you don't need a designer to further add layers. ಖಂಡಿತ ನಾವು ಒಂದು ಕೆಲಸ ನಾವು ಮಾಡಲ್ಲ, ನಾವು ಕಾಪಿ ಮಾಡಲ್ಲ. ಇವಾಗ ದೊಡ್ಡ ದೊಡ್ಡ ಬ್ರ್ಯಾಂಡಲ್ಲಿ ಏನು ಮಾಡ್ತಾರೆ, ಒಬ್ಬೊಬ್ಬರು ChatGPT ಹೋಗ್ಬಿಡ್ತಾರೆ, ಇಲ್ಲಾದ AI ಟೂಲ್ಸ್ ಯೂಸ್ ಮಾಡ್ತಾರೆ. According to me, they'll never get original. So in all of this, originality is lost. I'm saying utilize ಮಾಡಿ, AI utilize ಮಾಡಿ, ChatGPT ಮಾಡಿ, for the right things. ಇವಾಗ ನಾನು ಹೋಗ್ಬಿಟ್ಟು ನಾನು ಇದು ಡಿಸೈನ್ ನೋಡು, I'll take an opinion from AI, I'll take an opinion. But the original feelings, the actual what will work for us, Karnataka. So all of those things we have to understand it. Now, I think we are probably the most original company. And we are not fast fashion. I'm not saying we're slow fashion, but we are not fast fashion. We are not saying I'll create something in 15 days and 45 days within mind to store within 45 days or 21 days the garment has to be there. We are not like that. We are very original. We create something which you will come to the table after a lot of thought. So now Angadinalli we have planned for 3-4 seasons in a year in our business. 3-4 seasons in a year ಮಾಡ್ಬಿಟ್ಟು sometimes we bring in even capsule collections. Explain firstly 3-4 seasons. Yeah. What are these seasons? So typically in India they go by the weather, but largely in India what happens is because wedding plays such a big role, so it revolves around that. So seasonal, that is the weather seasonal, plus the wedding season. So based on this, so sometimes there can be 3, sometimes there will be 4. But definitely we'll do 3. Like this year we will do 3 because the large, not much of wedding season is there but so what we will do is we'll do 3, but we'll do more capsule. So what is a capsule and what are these seasons timelines? So now typically in a normal year, April, May, June is one season, October, November, December is one season, and then in the middle we will have a small season in August, and January and February also is another season. So you will have the main collection will come for April, May, June and October, November, December. Okay. And then you will have a capsule collection coming in September, filler collection, and then you'll have a collection coming in January and February also. So capsule andre main collection ashton numbers iralla. Capsule is a limited edition. Limited edition collection. Oh, yes. Okay. So this is how is a skeleton of how you all think and operate, bringing in new collection. Okay, ಒಂದು. So ಎರಡನೇದು ಡಿಸೈನಿಂಗ್ ಅಂತ ಬಂದಾಗ ಲಾಡ್ ಆಫ್ ಇನೋವೇಷನ್ಸ್. ಇವಾಗ ಸೂಟ್ ಮಟೀರಿಯಲ್ ಇವಾಗ ಯು ಆರ್ ವೇರಿಂಗ್ ಲಿನನ್, ಐ ಆಮ್ ಅಸ್ಯೂಮಿಂಗ್. Yes, it's a linen. ಸೊ ಅದು ಒಂದು ಫ್ಯಾಬ್ರಿಕ್ ಐಡೆಂಟಿಫಿಕೇಶನ್. ಸೆಕೆಂಡ್, ಫ್ಯಾಬ್ರಿಕಲ್ಲೂ ಯು ಹ್ಯಾವ್ ಜಾಕಾರ್ಡ್ ಅಥವಾ ಏನೋ ಒಂದಷ್ಟು ಇನೋವೇಷನ್ಸ್ ಇದೆ, ಫ್ಲೋರಲ್ ಇದು. ಸೊ ಈ ಸೀಸನಾಲಿಟೀಸು ಯಾವ ಟೈಮಲ್ಲಿ ಏನು ಓಡುತ್ತೆ, ಈ ಸೆನ್ಸು, ಬಿಕಾಸ್ ಹೆಂಗಿರು ಒಂದು ವರ್ಷ ಮುಂಚೆ ಪ್ಲ್ಯಾನ್ ಮಾಡ್ತೀರಾ. ಸೊ ಹೌ ಡು ಯು ಗೆಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್, ಲೈಕ್ ಟೆಸ್ಟಿಂಗ್ ದ ವಾಟರ್ಸ್ ಅಂತಾರಲ್ಲ. ಸೊ ನಮ್ಮ ಹತ್ರ ಇವಾಗ ನಾವು
99% ಆಫ್ ದ ಟೈಮ್ ನಾವು ಏನು ಮಾಡ್ತೀವಿ ಅಂದರೆ, ಇವಾಗ ನಮ್ಮ ಸಪೋಸ್ 100 ಸೂಟ್ ಇದೆ ಅಂತ ತಿಳ್ಕೊಳ್ಳಿ. ನಾವು ನೋಡ್ತೀವಿ ಇವಾಗ ಇದರಲ್ಲಿ 20 ಸೂಟು ಫಾಸ್ಟ್ ಓಡ್ತಾ ಇದೆ, ಇನ್ನೊಂದು 60 ಸೂಟು ಸ್ವಲ್ಪ ಮೀಡಿಯಮ್ ಆಗಿ ಓಡ್ತಾ ಇದೆ, ಇನ್ನೊಂದು 20 ಸೂಟು ಸ್ಲೋ ಆಗಿ ಓಡ್ತಾ ಇದೆ. ಇವಾಗ ಈ 20 ಸೂಟ್ನಲ್ಲಿ ಇದು ಏನು ಸ್ಟೈಲ್ ಇದೆ, ಯಾಕೆ ಫಾಸ್ಟ್ ಹೊಡಿತಾ ಇದೆ, ಇನ್ನೊಂದು ಸೀಸನ್ಗೆ ನಾವು ಮಾಡ್ಬೋದಾ? ಆ 20 ಸೂಟ್ ಡಿಸೈನ್ ನಾವು ವೇರಿಯೇಷನ್ ಮಾಡ್ತೀವಿ, ನಾಟ್ ಸೇಮ್, ಸ್ಲೈಟ್ ವೇರಿಯೇಷನ್, ಸೊ ದಟ್ ದಿಸ್ ಬ್ರಿಂಗ್ಸ್ ಸಮ್ ಕೈಂಡ್ ಆಫ್ ಅ ನ್ಯೂನೆಸ್ to what was available in the older season. Then the 60% that was selling with us average, not slow, not fast, we will try to do a little bit better variation of that. ಈ ಮಾಡೆಲ್ಗೆ ನಾವು ಇನ್ನೊಂದು ಸ್ವಲ್ಪ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ನಾವು ನೋಡ್ತೀವಿ. ಇಲ್ದಿದ್ರೆ ಇಫ್ ಇಟ್ ಇಸ್ ನಾಟ್ ಗುಡ್ ದೆನ್ ವಿ ಟ್ರೈ ಟು ಚೇಂಜ್ ದ ಕಂಪ್ಲೀಟ್ ಎಸೆನ್ಸ್. ಅರ್ಥ ಆಯ್ತು. ಇವಾಗ ಅದು 20 ಸ್ಲೋ ಆಗಿದೆಯಲ್ವಾ, ಅದು ಔಟ್. Not in the game anymore. It's not in the game anymore. It will not come back. Yakandre, that could be a fallout of the previous season slowing down. So even in Bangalore, a lot of people don't mind buying a similar style what they bought last time, especially in men's. Ivaga jacket style simple agide. Avaru batte variants beku avರಿಗೆ. Style ade ಇರಬೇಕು, ಬಟ್ ಒಂದೊಂದ್ಸಲಿ ಉಳ್ ತೊಗೊಳ್ತಾರೆ, ಒಂದೊಂದ್ಸಲಿ ಡಿಸೈನ್ ತೊಗೊಳ್ತಾರೆ, ಒಂದೊಂದ್ಸಲಿ ಚೆಕ್ಸ್ ತೊಗೊಳ್ತಾರೆ, ಒಂದು ಸ್ಟೈಪ್ಸ್ ತೊಗೊಳ್ತಾರೆ, ಬಟ್ ಅವ್ರಿಗೆ ಸ್ಟೈಲ್ ಅದೇ ಬೇಕು. They are people who are very satisfied. They don't want to make any bold. So that 20% customers are there with us. They don't want to make any changes. They are very happy. ಇನ್ನೊಂದು 40-60 ಕಸ್ಟಮರ್ ನಮಗೆ ಅವರೆಲ್ಲ they want changes frequently. But they still want to be sustainable. They still want to have, be true to their personality. They don't want to keep mixing it. ಆ ಥರಗೆ we keep bringing in new varieties. And the other 20%, like you said, it's redundant. Why do I want to force somebody to buy that? Just a sub-question here. Brands like Louis Vuitton and these, ಈಗ ಓಡದೇ ಇರೋ ಸ್ಟಾಕನ್ನು just to maintain exclusivity, you've heard they burn it and then that's how you build a premium to your brand ಅಂತ. ನಿಮ್ಮ ಇಂಡಸ್ಟ್ರಿನಲ್ಲಿ ಏನಾಗುತ್ತೆ? ಸೂಟ್ಸ್ ಅಂತ ಫಾರ್ ಎಕ್ಸಾಂಪಲ್ ಆ ಸೀಸನಲ್ಲಿ ಒಂದಷ್ಟು ಉಳಿದಿರುತ್ತೆ, ಏನು ಮಾಡ್ತೀರಾ? ಇಲ್ಲ, ನಾವು ಬರ್ನ್ ಮಾಡಲ್ಲ. ವಿ ಗಿವ್ ಇಟ್ ಅವೇ ಸಮ್ಟೈಮ್ಸ್ ಫಾರ್ ಚಾರಿಟಿ if you have a bad season. For example, the sales are not good and for some reason some stock is left over, we definitely don't discount. Now discount ಮಾಡಲ್ಲ. ಯಾಕಂದರೆ we feel that there's no point in our customer coming and buying something for a cheaper price when they're supposed to. So you don't want to reduce your value. ಅಂದರೆ ಬ್ರ್ಯಾಂಡ್ ಒಂದು ವ್ಯಾಲ್ಯೂ ಒಂದು ಇಲ್ಲ, ನಮ್ಮ ಕಸ್ಟಮರ್ನು ಹಂಗೆ. They're not coming to us to buy anything discounted. They always want to buy with us a good product. ನಾವು ಡಿಸ್ಕೌಂಟ್ ಹಾಕೊಂಡ್ರೆ ಅವ್ರು ನೋಡಲ್ಲ ಅಲ್ಲಿ ನಮ್ಮ ಕಸ್ಟಮರು. ಯಾಕಪ್ಪ ನಂಗೆ ಈ ಐಟಮ್ ತೋರಿಸ್ತಾ ಇದ್ದೀರಾ? ಸೊ ದೇ ಡೋಂಟ್. ದಟ್ಸ್ ವೈ ವಿ ಸೆಡ್ ಬೆಟರ್ ನಾಟ್ ಟು ಹ್ಯಾವ್ ಎನಿ ಡಿಸ್ಕೌಂಟ್ ಆ್ಯಂಡ್ ಲೀವ್ ಇಟ್. ನಾವು ತೆಗಿಬಿಡ್ತೀವಿ. ಸೊ ವಿ ಗಿವ್ ಇಟ್ ಫಾರ್ ಚಾರಿಟಿ ಆರ್ ವಿ ಜಸ್ಟ್ ಗಿವ್ ಇಟ್ ಅವೇ ಟು ಪೀಪಲ್ ಅನ್ಲೇಬಲ್ಡ್ who can probably then use it for something else or things like that. But we don't burn it. See, because we are very, again, old cultural thing is we are a very sustainable family business. We don't like doing things like throwing things away, wasting things. There are so many things that in our factory that we do, like, all the bits, what we call as chindi, adella ತಗೊಂಡ್ಬಿಟ್ಟು ನಾವು ಒಬ್ರು ಬಂದ್ಬಿಟ್ಟು ತಗೊಳ್ತಾರೆ. ಅವ್ರು ಏನು ಬಿಸ್ನೆಸ್, ಅವರು ಬೆಡ್ ಆ್ಯಂಡ್ ಪಿಲ್ಲೋ ಬಿಸ್ನೆಸ್ಸಲ್ಲಿ ಇದ್ದಾರೆ, ಅವ್ರಿಗೆ ಸೇಲ್ ಮಾಡ್ತೀವಿ. ನೈಸ್. ಸೊ ವಿ ಡೋಂಟ್ ವೇಸ್ಟ್ ದಟ್ ಈವನ್ ದೋ ಸ್ಮಾಲ್ ಚಿಂದಿ ಬಿಟ್ಸ್. ಇದೊಂಥರ ಸೈಕಲ್, ಸಸ್ಟೈನಬಲ್. ನಿಮ್ಮನ್ನ ನಂಬಿ ಇದು. So sustainability is such a huge part of our business. See, our factory, even though it's not a large factory, but we've got solar. Hoskotenalli. Oh yeah, I read about it. I think you guys went solar. The whole ED factory, though, electricity is solar. Yes, 100% of our power utilization is on solar in our factory. So these are all things that, and see, it's a very expensive thing to do, and the payback is sometimes 4-5 years. ಅದಕ್ಕಿಂತ ನಾವು ಅದೆಲ್ಲ ನೋಡಲ್ಲ. ನಾವು ಓಕೆ, ಇದು ನಾವು ಮಾಡಬೇಕಂದ್ರೆ ನಾವು ಇದು ನಮ್ಮ ಬಿಸ್ನೆಸ್ಗೆ ವಿ ವಿಲ್ ಫೀಲ್ ಪ್ರೌಡ್ ಅಬೌಟ್ ಇಟ್, ನಾವು ಮಾಡಿಬಿಡ್ತೀವಿ. ವಿ ಡೋಂಟ್ ಲುಕ್ ಆ್ಯಟ್ ಇದು ಎಷ್ಟೊಂದು ಕಾಸ್ಟ್, ಅದೇ 40 ಲಕ್ಷ 50 ಲಕ್ಷ ಅದೆಲ್ಲ ನೋಡಲ್ಲ. ಐ ಮೀನ್ ಇಟ್ಸ್ ಇಂಪಾರ್ಟೆಂಟ್, ಬಟ್ ವಿ ಆಲ್ಸೋ ನೋ ದರ್ ಇಸ್ ಅ ಪೇ ಬ್ಯಾಕ್, ಇಟ್ ವಿಲ್ ಕಮ್ ಬ್ಯಾಕ್ ಟು ಅಸ್ ಅಂತ. ಸೊ ಇಟ್ಸ್ ಆಲ್ಸೋ ವ್ಯಾಲ್ಯೂ ಮೇ ಬಿ ದಟ್ ಯು ಆರ್ ಪುಟಿಂಗ್ ವಿತ್ ದ ಬ್ರ್ಯಾಂಡ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ಫ್ಯೂ ಥಿಂಗ್ಸ್ ವಿಚ್ ಇಸ್ ಇಂಡೈರೆಕ್ಟ್ಲಿ ಟೆಲ್ಲಿಂಗ್ ಹೂ ಯು ಗೈಸ್ ಆರ್. Exactly. So, most of the time you come to our factory, come to our stores, you will see 80% of our inventory is all natural fibers or blends of natural fibers. Ivaga, obviously, the price of linen has gone up so much because of the Ukraine war. Because good linen comes from Eastern Europe. Okay, the top, at least what we buy, we make sure that it's sourced from there.
ಸೊ ಆವಾಗ ನಾವು ಇವಾಗ ತೊಗೊಂಡವಾಗ ಇದು ಮೇಡ್ ಫ್ರಮ್ ಫ್ಲಾಕ್ಸ್ ಸೀಡ್. So like that now people post-COVID, people are going into bamboo. They're saying, why not we go into other fibers, which are easy to maintain and easy to, take care. But some of these fibers are very difficult to maintain. See, we have to strike a blend between everything. ಸಸ್ಟೈನಬಲ್ ಇರಬೇಕು, ಆಕ್ಸೆಸಬಲ್ ಇರಬೇಕು, ಕಾಸ್ಟ್ ಎಫೆಕ್ಟಿವ್ ಟು ಸಮ್ ಎಕ್ಸ್ಟೆಂಟ್, Yes. ಆ್ಯಂಡ್ ಮೇಂಟೆನೆನ್ಸ್. Yes. ಸೊ ಈ ಥರ ಇದೆಲ್ಲ ಮಾಡ್ತೀರಾ. ಸೊ ಫ್ಯಾಬ್ರಿಕ್ಸ್ ಅಂತ ಬಂದಾಗ ಇನ್ನೊಂದು ಯಾವುದೋ ಇದೆ, ಇಟ್ಸ್ ಆಲ್ ಅಬೌಟ್ ನಾಟ್ಸ್. ಬರೀ ನಾಟ್ ಹಾಕಿನೇ ಇಡೀ ಫ್ಯಾಬ್ರಿಕ್ ರೆಡಿ ಆಗುತ್ತೆ. ಬಟ್ ಎನಿವೇ, ಮೈ ಕ್ವೆಶನ್ ವಾಸ್ ಇನೋವೇಷನ್ಸ್ ಅಂತ ಬಂದಾಗ ಇನ್ ನಿಮ್ಮ ಸ್ಪೇಸ್, ಪಿ ಎನ್ ರಾವ್ ಅವರ ಸ್ಪೇಸ್, ವೇರ್ ಪೀಪಲ್ ಆರ್ ಲುಕಿಂಗ್ ಫಾರ್ ಲಕ್ಸುರಿ, ಇಟ್ಸ್ ಅ ಸ್ಟೈಲ್ ಸ್ಟೇಟ್ಮೆಂಟ್ ಅಂಡ್ ಇಟ್ಸ್ ಅ ಪವರ್, ಇದು ದಟ್ ಕ್ಯಾಟಗರಿ. ವಾಟ್ ಈಸ್ ದಿ ಆವ್ರೇಜ್ ಪ್ರೈಸ್ ಜನ ದೇ ಆರ್ ರೆಡಿ ಟು ಸ್ಪೆಂಡ್? ನಿಮ್ಮ ಆವ್ರೇಜ್ ಸೂಟ್ ಪ್ರೈಸ್? ಸಿ, ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಅದು ಹೋಗುತ್ತೆ. ಇವಾಗ ಮದುವೆ ಮಾಡುವಾಗ ನಮಗೆ ಸೂಟ್ ಬೇಕಂದರೆ ಅವ್ರು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಇರುತ್ತೆ. ದೇ ಆರ್ ಲುಕಿಂಗ್ ಫಾರ್ ಸಮಥಿಂಗ್ ಟಾಪ್ ಕ್ವಾಲಿಟಿ, ದೇ ಲುಕಿಂಗ್ ಫಾರ್ ಸಮಥಿಂಗ್, ದೇ ಲುಕಿಂಗ್ ಟು ಕ್ರಿಯೇಟ್ ಮೆಮೊರೀಸ್. Once in a lifetime. No value. I mean, in the sense they don't want to put a price to it. But at the same time, doesn't mean they'll come and spend lakhs. No. They have to be. So that way, we're very pragmatic, we're very value-based company also. We don't like to, overprice our products. ಅವ್ರು ಬಂದುವಾಗ ನಾವು ತಿಳ್ಕೊಳ್ತೀವಿ, ಏನು ಬರೀ ಒಂದೊಂದ್ಸಲಿ ಹಾಕ್ತಾರಾ, ಅವ್ರಿಗೆ ಇನ್ನೊಂದು ಸ್ವಲ್ಪ 3-4 ವೆಡ್ಡಿಂಗ್ ಇದೆಯಾ, ಅವ್ರ ಮದುವೆನಲ್ಲಿ, ಅವ್ರ ಮನೆಯಲ್ಲಿ ಅವ್ರ ಅಕ್ಕ ತಂಗಿ ಮದುವೆ ಇರ್ಬೋದಾ, ಆ ಥರ ನಾವು ನೋಡಿಬಿಟ್ಟು ಅವ್ರಿಗೆ ರೆಕಮೆಂಡ್ ಮಾಡ್ತೀವಿ. ಸೊ ದಟ್ ಒಂದು 5-6 ಅಕೇಶನ್ ಹಾಕೊಳ್ತಾರೆ ಮಿನಿಮಮ್. Try to, as much as possible, alwa. But nowadays, people, we are seeing that they want to wear a special occasion, thanks to Instagram, Facebook, YouTube. Now people want to put these pictures out there. So they want to make the entire look nice. So we also, in our store, we have stylists. Now bari suit sale madala. We are also selling a look nowadays. Oh. So we give you a pocket square, we give you accessories that will make you look better, that will enhance the suit. It will match with what the bride is wearing in wedding and everything, and make them. So we keep all of that in mind. ಆಂಬಿಯನ್ಸ್ಗೂ ಮ್ಯಾಚ್ ಆಗಬೇಕು. ಅದೆಲ್ಲ ಇಟ್ಕೊಂಡ್ಬಿಟ್ಟು ನಾವು ಒಂದ್ಸಲಿ ಅವ್ರ ಥೀಮು ಇರುತ್ತೆ, ಆ ಥೀಮ್ ಅವ್ರ ಪ್ರಕಾರ ನಾವು ಮಾಡ್ತೀವಿ, ಡಿಸೈನ್ ಮಾಡ್ತೀವಿ ಅವ್ರಿಗೆ ಮದುವೆಗೆ. ಸೊ ಜನರಲಿ ಪೀಪಲ್, when they come to spend for their weddings or some special occasion, they have a little bit more budget at hand. Can you give a number? Oh, so no. So average. ಸೊ ನಮ್ಮ ಹತ್ರ ಇರೋದು ಬಟ್ಟೆ ನಾವು ಇವಾಗ ನಾವು ಸೂಟ್ ಗ್ರ್ಯಾಜುಯೇಷನ್ಗೇನು ನಾವು ಸೇಲ್ ಮಾಡ್ತೀವಿ. ಅವ್ರ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾವು 12,999 ಅಂತ ಅವ್ರಿಗೆ ಒಂದು ವಾಟ್ ವಿ ಕಾಲ್ as a penetrative pricing. So we keep that product so that we build the clientele from when he is 18-19 years old. So that is the entry level price point that we have. And then you can go up to 5-6-7 lakh rupees also for a suit. Now that depends on the customer's mindset, what he is looking for. Now 7 lakhs ಸೂಟು ಕೇಳಲೇ ನಾನು ಅಲ್ಲಾಡೋಗ್ತಾ ಇದ್ದೀನಿ. ಬಟ್ ಅದರಲ್ಲಿ ಏನಿರುತ್ತೆ ಅಂದರೆ, ಕೆನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ more is more? Why? Andre, what goes behind our suit like that? We had introduced a Cabal collection which has gold in it, gold chips, diamond chips. So ಆ ಬಟ್ಟೆ ನಾವು ತೋರಿಸಿದ್ರೆ ಬಟ್ಟೆ ಮೇಲೆ ಕಾಣ್ತಾ ಇರುತ್ತಾ? ಹೌದು, ಕಾಣುತ್ತೆ. You can actually see the gold thread and you can see the diamond chips. So our collection ge you'll have to spend about 5-6 lakhs and it looks fabulous. It's like the Rolls Royce of batte. Oh. Yeah. How much is the suit you're wearing? Mine is this is about 3,000-4,000 rupees a meter linen fabric. See, today this is what is trending. Linen craft is what we are having in our collection in our stores right now. And also there is a certain amount of casualization that is going on. People don't want to wear a shirt and tie. So today I thought I must showcase that you're the casual model look of, just wear a nice t-shirt along with your suit. And I think it has a good appeal as well. So ಆ ಥರದ್ದು ಇವಾಗ ಈ ಕಾಲದಲ್ಲಿ ಕ್ಯಾಶುವಲೈಸೇಷನ್ ಆಗ್ತಾ ಇದೆ and we are ready for it. And we have been ready for it for quite some time. ಕೋವಿಡ್ ಆದಮೇಲೆ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಈ ಬದಲಾವ್ ಹಾಕಿದೆ ಅಂತ ನಮಗೆ ಗೊತ್ತಿದ್ದು. And we brought in those changes. So today in our store you can see Shahariyanas, which is like with off-take of a safari. So it's a very casual garment. Shahariyanas. It's like a safari, Sahariyana. Okay. Then you got bomber jackets. Yep. We are making trousers which are very casual. ಸೊ ಆ ಥರ ನಾವು ಇನೋವೇಷನ್ ಮಾಡ್ತಾ ಇದ್ದೀವಿ. ಮುಂದೆ ಯಾವ ಕ್ಯಾಶುವಲ್ ಪ್ರಾಡಕ್ಟ್ಸ್ are selling like crazy nowadays. We're selling cargo pants in wool fabric. Can you believe it? Oh. ಇವಾಗ
$5,000-6,000 ಪರ್ ಮೀಟರ್ ಬಟ್ಟೆನಲ್ಲಿ ನಾವು ಕಾರ್ಗೋ ಪ್ಯಾಂಟ್ ಮಾಡ್ತಾ ಇದ್ದೀವಿ. ಪ್ಯಾಂಟಿಗೆ ಇನ್ನೊಂದು 2.5 ಮೀಟರ್ ಬೇಕಾ? ಇಲ್ಲ, ಒಂದು ಕಾಲು 1.5 ಮೀಟರ್ ತಿಳ್ಕೊಳ್ಳಿ ಕಾರ್ಗೋಗೆ ಅದು ಪ್ಯಾಚ್ ಪಾಕೆಟ್ ಬರುತ್ತೆ, ಮೇ ಬಿ ಲಿಟಲ್ ಬಿಟ್ ಮೋರ್. ಬಟ್ ಪೀಪಲ್ ಆರ್ ಎಕ್ಸ್ಪೆರಿಮೆಂಟಿಂಗ್. ಸೊ ಅನದರ್ ಬೇಸಿಕ್ ಕ್ವೆಶ್ಚನ್, ಸೂಟ್ ಬಟ್ಟೆಗೆ ಯೂಶಲಿ ಎಷ್ಟು ಬೇಕು ಟೋಟಲ್ ಕಂಪ್ಲೀಟ್ ಸೂಟ್ ಮಾಡೋದಕ್ಕೆ? 3.5 meters roughly. So if you're saying this is some 3,500 per meter andre ಬಟ್ಟೆ ಕಾಸ್ಟ್ itself is some 15 to 18,000 12 to 15,000. Then ಹೊಲ್ಸಕ್ಕೆ ಇನ್ನೊಂದು 12,000. So about 20-25,000 you will get this top quality linen suit. And ಹೆಣ್ಮಕ್ಳಿಗೂ I saw that, you know, suits hot couture, basically you customer tailor made. Yeah. Yes. ಅದು ಟೈಮ್ ಟರ್ನ್ ಅರೌಂಡ್ ಟೈಮ್ ಹೆಂಗೆ? ಎಷ್ಟು ದಿವಸ? 2-3 weeks. Normally we need about 2-3 weeks, but if there's some customer has some urgent requirement, we look into it. Also with this ಈ ಟೈಮ್ ಇಸ್ ಓಡ್ತಾ ಇದೆ ಲಿಟ್ರಲಿ. Like your Amazons giving the same day delivery, your Blinkit literally telling you that before you blink it's there. Yeah. As a suit brand, slowly also trying to become a fusion brand that daily wearಗೂ ನೀವು ಇಳಿತಾ ಇದ್ದೀರಲ್ಲ, ಲೈಕ್ ಇದೆಲ್ಲ ನಿಜ. ಸೊ ಅದರಲ್ಲಿ ಟೈಮ್ ಅನ್ನೋದು ಎಷ್ಟು ಇವಾಗ ಏನಾದ್ರು ಇಸ್ ದರ್ ಎನಿ ಐ ಯು ಫೀಲಿಂಗ್ ದಟ್ ಹೀಟ್ ಸೇಯಿಂಗ್ ಏನೋ ಎಲ್ಲ ಟೈಮ್ಗೆ ಆನ್ಲೈನ್ ಹಂಗೆ ಹಿಂಗೆ ಅಂತಂದರೆ ನಮ್ಮ ಇಂಡಸ್ಟ್ರಿನಲ್ಲೂ ನಾವು ಯೂಶಲಿ ಒಂದು 3 weeks 4 weeks ಟರ್ನ್ ಅರೌಂಡ್ ಟೈಮ್ ಅಂದರೆ ಹೆಂಗಪ್ಪ ಅಂತ? ಇಲ್ಲ, 2 to 3 weeks ನಾರ್ಮಲ್ ಟರ್ನ್ ಟೈಮ್ ಕೇಳ್ತೀವಿ. ಇವಾಗ ಮದುವೆ ಎಂಬ್ರಾಯ್ಡ್ರಿ ಎಲ್ಲ ಇದ್ರೆ ವಿಲ್ ಲೈಕ್ ಟು ಟೇಕ್ ಸಮ್ ಮೋರ್ ಟೈಮ್ ಬಿಕಾಸ್ ವಿಲ್ ಹ್ಯಾವ್ ಟು ಗಿವ್ ಸಮ್ ಟ್ರಯಲ್, ವಿ ಹ್ಯಾವ್ ಟು ಗಿವ್ ಸಮ್ ಪ್ರಾಪರ್ ಅಟೆನ್ಷನ್ ಟು ದೋಸ್ ಗಾರ್ಮೆಂಟ್ಸ್. ಸಪೋಸ್ ಯು ವಾಂಟ್ ಅ ರೆಗ್ಯುಲರ್ ಟ್ರೌಸರ್ ಆ್ಯಂಡ್ ಶರ್ಟ್ ಆ್ಯಂಡ್ ಬೇಸಿಕ್ ಸೂಟ್, ಆವಾಗ ನಾವು ಫಾಸ್ಟ್ ಟರ್ನ್ ಅರೌಂಡ್ ಮಾಡ್ಬೋದು. ಸೊ ರೆಡಿಮೇಡ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ? ಬಿಕಾಸ್ ಸಿನ್ಸ್ ಕಸ್ಟಮ್ ಮೇಡು ಇದೆ ಆ್ಯಂಡ್ ನಿಮ್ಮ ಶೋರೂಮಿಗೆ ಬಂದರೆ ದೇರ್ ಇಸ್ ಆಲ್ರೆಡಿ ಸಮಥಿಂಗ್, ದೇರ್ ಇಸ್ ಎವ್ರಿಥಿಂಗ್ ದೇರ್, ಕ್ಯಾಟಲಾಗ್ ಥರ ಗಾರ್ಮೆಂಟ್ಸ್ ಅವೈಲಬಲ್. ಆ ಸ್ಪ್ಲಿಟ್ ವಾಟ್ ಪರ್ಸೆಂಟೇಜ್ ಆಫ್ ಯುವರ್ ರೆವಿನ್ಯೂ is driving through the ready-made garments, and what is basically driving the tailor-made? So in value perspective, 40% of our value comes from ready-to-wear, 60% of our value comes from fabric and tailoring. And Ashjana, they are ready to wait, they want to custom make it fitting to their body. In the last 5-7 years, custom made is seeing a very big demand. And I think it looks sharper. Yeah. ಆಮೇಲೆ ಅಷ್ಟು ದುಡ್ಡು ಹೆಂಗಿರೋ ಸೇಮೇ ದುಡ್ಡು. ರೆಡಿಮೇಡ್ ಚೀಪರಾ? ಚೀಪರ್. ರೆಡಿಮೇಡ್ ಇಸ್ ಚೀಪರ್. ಎಷ್ಟು ಪರ್ಸೆಂಟ್ ಡಿಫ್ರೆನ್ಸ್ ಇರುತ್ತೆ? 30-40%? 30-40% ಅಲ್ವಾ? ಸೇಮ್ ಫ್ಯಾಬ್ರಿಕ್ ಇಫ್ ಯು ಟೇಕ್ 20%, ಇಫ್ ಯು ಟೇಕ್ ದ ಸೇಮ್ ಫ್ಯಾಬ್ರಿಕ್ 20% ಇರುತ್ತೆ ಕಡಿಮೆ ಅಂದರೆ. ಸೊ ಹೀಗೆ ನಾವು ಗೆಟಿಂಗ್ ಇನ್ ಟು ಸಮ್ ಕ್ಯೂರಿಯಾಸಿಟೀಸ್ ಅರೌಂಡ್ ಹೌ ಸೂಟ್ ಬ್ರ್ಯಾಂಡ್ ಫಂಕ್ಷನ್ಸ್. ನಿಮ್ಮ ಟರ್ನ್ ಓವರ್ ಎಷ್ಟು? ಅಂದರೆ ಫಸ್ಟ್ಲಿ ನೀವು ವರ್ಷಕ್ಕೆ ಎಷ್ಟು ಸೂಟ್ ಮಾರ್ತೀರಾ ಅಲ್ಲಿಂದ ಶುರು ಮಾಡ್ಬೋದು ವಿತ್ 7 stores ಆ್ಯಂಡ್ ಆನ್ಲೈನು ಇದ್ದೀರಾ ಅಲ್ಲ? ಆನ್ಲೈನ್ ಸದ್ಯಕ್ಕಿಲ್ಲ. ಇವಾಗ ನಾವು ಒಂದು ಕಂಪನಿಗೆ ನಾವು ಮ್ಯಾಂಡೇಟ್ ಕೊಟ್ಟಿದ್ದೀವಿ. ಐ ಥಿಂಕ್ ವಿ ಶುಡ್ ಬಿ ಅವೈಲಬಲ್ ಆನ್ಲೈನ್ ವಿತ್ ಒನ್ ಆಫ್ ಅವರ್ ಬ್ರ್ಯಾಂಡ್ಸ್ ಕಾಲ್ ನ್ಯೂಮೆನ್ ಇನ್ ಅಬೌಟ್ 2 months time. ನ್ಯೂಮೆನ್, ಓಕೆ. ಸೊ ಇಟ್ಸ್ ಲೈಕ್ PN Raoದು ಮಗುನ ಅದು? ಹಾಂ, ಹೌದು. ಸೊ ಇಟ್ಸ್ ಅ ಸೆಪರೇಟ್ ಬ್ರ್ಯಾಂಡ್? ಹಾಂ, ನಮ್ದು ಇವಾಗ PN Rao 2 ಬ್ರ್ಯಾಂಡ್ ಇದೆ ರೆಡಿಮೇಡ್ನಲ್ಲಿ. PN Rao Signature Wear by PN Rao. That is, we coined that name because we developed an entire product design philosophy around my grandfather's signature. Okay. So ಆ ಪ್ರಕಾರ ನಾವು ಹೇಳಿದ್ವಿ ಇದು ಕ್ಲಾಸಿಕ್ ಇರುತ್ತೆ, ಸ್ಟ್ರೇಟ್ ಲೈನ್ಸ್, ನಥಿಂಗ್ ಟು ಕಾಂಪ್ಲಿಕೇಟೆಡ್ ಬಟ್ ಫ್ಯಾಷನಬಲ್. So this is our brand philosophy design philosophy for signature wear. Now when I want to create something which is more casual, more fashionable, ethnic, then ಅದಕ್ಕೋಸ್ಕರ ಅದೆಲ್ಲ ನಾವು ನ್ಯೂಮೆನ್ ಬ್ರ್ಯಾಂಡಿಂದ ಮಾಡ್ತೀವಿ. ಸೊ PN Rao ಅಲ್ಲಿಗೆ ಇನ್ನು ಮಾಡರ್ನ್ ಪರಿವಾರ್, ಲೆನನ್ ಕ್ರಾಫ್ಟ್ ಇವೆಲ್ಲ ಕಂಟಿನ್ಯೂ ಆಗುತ್ತೆ ಅಪಾರ್ಟ್ ಫ್ರಮ್ ದ ಸಿಗ್ನೇಚರ್ ಇದು, ಬಟ್ ದಿಸ್ ಇಸ್ ಅ ನ್ಯೂ ಬ್ರ್ಯಾಂಡ್ ಆಲ್ರೆಡಿ. ಮಾಡರ್ನ್ ಪರಿವಾರ್ ನಮಗೆ ಅದು ಬಟ್ಟೆನಲ್ಲೂ ಬರುತ್ತೆ, ಸಿಗ್ನೇಚರ್ ವೇರ್ನಲ್ಲೂ ಬರುತ್ತೆ, ನ್ಯೂಮೆನ್ನೂ ಬರುತ್ತೆ. ಬೇರೆ ಇದು 3 ಡಿಸೈನ್ ಫಿಲಾಸಫಿ ಇರುತ್ತೆ ಮಾಡರ್ನ್ ಪರಿವಾರ್ನಲ್ಲೇ. ಗೊತ್ತಾಯಿತು. ಸೊ ಈ ಮಧ್ಯ ಕಂಪ್ಯಾರಿಸನ್ ಅಂತ ಬಂದಾಗ ಹೌ ಇವತ್ತಿಂದು ಡಿಜಿಟಲ್ ಏರಾ ಎವ್ರಿಬಡಿ ಈಸ್ ಕಂಪೇರಿಂಗ್ ಪ್ರೈಸಸ್, ಬ್ರ್ಯಾಂಡ್ಸು. ಇಂಡಿಯಾ ವೇರ್ ವಿವ್ ಸೀನ್ ಕಂಪ್ಲೀಟ್ ಮ್ಯಾನರ್ ರೇಮಂಡಿಂದ ಹಿಡಿದು ಇವತ್ತಿನ ಮಾನ್ಯವರವರೆಗೂ ವಿವ್ ಸೀನ್ brands trying to position what a human is seen as, brands trying to tell you how you should be, Manyavar, Mohe. Idar madhya family run businesses who are having names like PN Rao,
ವಿಚ್ ಇಸ್ ಫ್ಯಾಮಿಲಿ ಲೆಗಸಿ ಬೀಂಗ್ ಕ್ಯಾರಿ ಮುಂದಕ್ಕೆ ತೊಗೊಂಡೋಗ್ತಾ ಇರೋದು. ಸೊ ದ ಕ್ವೆಶನ್ ಇಸ್ ಹೌ ಟೈಮ್ ಜೊತೆಗೆ ಕೆಲವು ಸತಿ ಮೊನಾಪಲಿ ಇದ್ದಿದ್ದು ನಿಮ್ಮ ಟೈಮು, ಇವತ್ತು ಎವ್ರಿಬಡಿ ಈಸ್ ಫೈಟಿಂಗ್ ಫಾರ್ ದೇರ್ ಪೀಸ್ ಆಫ್ ಕೇಕ್. ಹೌದು. ಹೆಂಗೆ ಹೌ ಆರ್ ಯು ಸ್ಟ್ಯಾಂಡಿಂಗ್ ದ ಟೆಸ್ಟ್ ಆಫ್ ಟೈಮ್? Actually, we are quite enjoying it. See, because though we are a smaller but yet growing brand, ನಮಗೆ ಕಂಟ್ರೋಲ್ ಇದೆ. ಅವ್ರಿಗೆ ನಮ್ಗೆ ಅನಿಸ್ತದೆ ಅಷ್ಟೊಂದು ಕಂಟ್ರೋಲ್ ಇಲ್ಲ. ಸೊ ವಿ ಆರ್ ಏಬಲ್ ಟು ಕಂಟ್ರೋಲ್ ಥಿಂಗ್ಸ್ ಬೆಟರ್. ಇನ್ಫ್ಯಾಕ್ಟ್ ನೀವು ಯು ಆರ್ ಟಾಕಿಂಗ್ ಅಬೌಟ್ ಕಂಪೇರಿಂಗ್ ಪ್ರೈಸಸ್ ಅಲ್ವಾ, ನೀವು ಕಂಪೇರ್ ಮಾಡೋಳಿ. ಅದೇ ಬಟ್ಟೆ ನಮ್ಮ ಅಂಗಡಿನಲ್ಲಿ ತೊಗೊಂಡ್ಬಿಟ್ಟು ನೀವು ಬೇರೆ ಅಂಗಡಿ ತೊಗೊಳ್ಳಿ, ವಿ ವಿಲ್ ಬಿ 20% ಚೀಪರ್ ಫಾರ್ ಶ್ಯೂರ್. ಬಿಕಾಸ್ ಯಾಕಂದರೆ ನಮ್ಮ ಸೋರ್ಸಿಂಗ್, ನಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ನಾವು ನಮ್ಮ ವೆಂಡರ್ಗೆ ನಾವು ಬಟ್ಟೆ ಸಪ್ಲೈ ಮಾಡ್ತಾರಲ್ಲ, ನಮಗೆ ಅವ್ರ ಪೇಮೆಂಟು ನಾವು ಮಿಸ್ಸೇ ಮಾಡಲ್ಲ, ಆನ್ ಟೈಮ್. ಹಾಗಾಗಿ ನಿಮಗೆ ಅವರು ಇವಾಗ ನಮಗೆ ಏನು ಹೇಳ್ತಾರೆ, ಫಸ್ಟು ಒಳ್ಳೆ ಡಿಸೈನು ಅವ್ರಿಗೆ PN Raoಗೆ ಕಳಿಸಿ ನೀವು ದಯವಿಟ್ಟು, ಯಾಕಂದರೆ ಅವ್ರ ಪೇಮೆಂಟ್ ಫಸ್ಟ್ ಬರುತ್ತೆ. ಸೊ ದೇ ಪ್ರಿಫರ್ ಟು ಸಪ್ಲೈ ಟು ಅಸ್. ವೆರಸ್ ನಾವು ಫಾರ್ ಅ ಲಾರ್ಜರ್ ಕಂಪನಿ ದೇ ಮೇ ನಾಟ್ ಬಿ ಏಬಲ್ ಟು ಡೂ ದಟ್. ಸೊ ಆಕ್ಸೆಸ್ ಟು ಬೆಟರ್ ಕ್ವಾಲಿಟಿ ಗುಡ್ಸ್ 100%. ಸೊ ಇಫ್ ಯು ಸಿ ನಮ್ಮದು ಅಂಗಡಿನಲ್ಲಿ ಬಟ್ಟೆ ನೀವು ಫಸ್ಟ್ ನೋಡ್ತೀರಾ, ಆ ಬಟ್ಟೆ ಆಮೇಲೆ ಬೇರೆ ಎಷ್ಟೋ ದೊಡ್ಡ ಕಂಪ್ನಿ ಇರಲಿ, ಇಟ್ ವಿಲ್ ನಾಟ್ ಗೋ ದೇರ್, ಇಟ್ ವಿಲ್ ಕಮ್ ಟು ಅಸ್ ಫಸ್ಟ್, ಬಿಕಾಸ್ ಆಫ್ ದ ರಿಲೇಷನ್ಶಿಪ್ ವಿ ಹ್ಯಾವ್ ವಿತ್ ಅವರ್ ವೆಂಡರ್ಸ್ ಆ್ಯಂಡ್ ಬಿಕಾಸ್ ಆಫ್ ಅವರ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ಇಂಟ್ರೆಸ್ಟಿಂಗ್. ಸಿನ್ಸ್ ಯು ಇದನ್ನು ಹೇಳಿದಾಗ ಒಂದು ಸಬ್ ಕ್ಯೂರಿಯಾಸಿಟಿ ಬಂದಿದ್ದು ಇಸ್ ವೇರ್ ಡು ಯು ಸೋರ್ಸ್ ನಿಮ್ಮ ಫ್ಯಾಬ್ರಿಕ್ಸ್ ಫ್ರಮ್? All over the world, madam. Also, we get great cotton fabrics, like shirting, lot of good fabrics from India is itself available. Then we get a lot of fabrics for shirts from Italy, and we get very small percentage from China, only the top quality ones. And for the suitings, it's only Italy and Europe. There is no other option because these guys control the wool itself. And we buy fabrics from people who have traceability, who have control over the raw material as well. Now, most of the mills that we deal with have control over the sheep in New Zealand and Australia. So we know, for example, 60,000 sheep is owned by this company. 100,000 sheep is owned by that company. So right from the farming stage to when where it is woven, and then where the yarns are made, and then where converted into textile, and then comes to us, we are aware of that entire process. So we know that especially for these companies that they are top, ಇವರೆಲ್ಲ ತುಂಬ ಒಳ್ಳೆ ಕ್ವಾಲಿಟಿ ನೋಡ್ಕೊಂಡ್ಬಿಟ್ಟು ಟ್ರೇಸಬಿಲಿಟಿ ಇರುತ್ತೆ, ಅವ್ರ ಹತ್ರ ನಾವು ತೊಗೊಳ್ತೀವಿ ಬಟ್ಟೆ. ಇವರೆಲ್ಲ ದೊಡ್ಡ ದೊಡ್ಡ ಮಿಲ್ಸು, ಸಣ್ಣ ಸಣ್ಣ ಮಿಲ್ಸು. ಒಬ್ಬೊಬ್ಬರು ಸಣ್ಣ ಕ್ವಾಂಟಿಟಿ ಮಾಡ್ತಾರೆ, ಬಟ್ ವೆರಿ ಡಿಫ್ರೆಂಟ್ ಐಟಮ್ಸ್. ಲಾರ್ಜ್ ಕ್ವಾಂಟಿಟಿ ಮಾಡ್ತಾರೆ, ಬಟ್ ಡಿಫ್ರೆಂಟ್ ಡಿಸೈನ್ಸ್. ಸೊ ದೀಸ್ ಆರ್ ಆಲ್ ನಾವೆಲ್ಲ ನೋಡ್ಕೊಂಡ್ಬಿಟ್ಟು ಇವಾಗ ನಮ್ಮ ಕಸ್ಟಮರ್ಗೆ ಒನ್ ಥಿಂಗ್ ಗುಡ್ ಅಬೌಟ್ ಅಸ್ ಇಸ್ ವಿ ನೋ ಅವರ್ ಕಸ್ಟಮರ್ಸ್ ವೆಲ್, ಬಿಕಾಸ್ ವಿ ಆರ್ ಸ್ಟಿಲ್ ಅ ಸ್ಮಾಲರ್ ಕಂಪನಿ. ದ ಬಿಗರ್ ಕಂಪನೀಸ್ ಕೆನಾಟ್ ಸಿ ದಟ್. ಎಷ್ಟು ಕಸ್ಟಮರ್ಸ್ ಇದ್ದಾರೆ ಟೋಟಲ್ ಈಗ ಡೇಟಾಬೇಸ್ನಲ್ಲಿ 2 ಲಕ್ಷ ಮೇಲೆ ಇದೆ. ಓವರ್ 100 ಇಯರ್ಸ್ 101 ಇಯರ್ಸ್ ಆ ಥರ. 2 ಲಕ್ಷ ಅಂದರೆ 2 ಲಕ್ಷ ಕಸ್ಟಮರ್ ಡೇಟಾಬೇಸ್ ನಮ್ಮ ಹತ್ರ ಆಲ್ಮೋಸ್ಟ್ ರಿಪೀಟ್ ಬಿಸ್ನೆಸ್ ಥರ ಇದೆ, ಬಟ್ ನಾಟ್ ರೆಗ್ಯುಲರ್ಲಿ. ಬಟ್ ಡೇಟಾಬೇಸ್ ಇವಾಗ 100 ವರ್ಷ ಅಂತ ಇಲ್ಲ ಒಂದು 10-15 ವರ್ಷ ಅಂತ ಇರ್ಬೋದು. ಯಾಕಂದರೆ ಆವಾಗ ಕಂಪ್ಯೂಟರ್ ಏನು ಇರಲಿಲ್ಲ. ಇವಾಗ ಒಂದು 10-15 ವರ್ಷದಿಂದ ನಾವು ಡೇಟಾಬೇಸ್ ಇವಾಗ 2 ಲಕ್ಷ ಸ್ವಲ್ಪ 2 ಲಕ್ಷ ಅಂತ ಸ್ವಲ್ಪ ಜಾಸ್ತಿನೇ ಇರ್ಬೋದು ರಫ್ಲಿ. ಸೊ ವಾಟ್ ಈಸ್ ದಿ ಆವ್ರೇಜ್? ಇದು ಹೇಳಿದ್ರಿ ಟೈಮ್, ಈಗ ರನ್ ರೇಟ್ ಅಂತಾರಲ್ಲ, ಈ ಸೂಟ್ಸ್ ತಗೊಳ್ಳೋ ಇದು ಹೌ ಆಫನ್ ಡೂ ಪೀಪಲ್ ಬೈ ಸೂಟ್ಸ್? ಲೈಕ್ ಒನ್ಸ್ ಅ ಇಯರ್, ಟ್ವೈಸ್ ಅ ಇಯರ್, ಹಂಗಿದ್ದಿದ್ದು ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ. ಬಟ್ ಆವ್ರೇಜ್ ಇವಾಗ ನಮ್ಮ ಬಿಸ್ನೆಸ್ ವೇರ್ ಕಸ್ಟಮರ್ಸ್ ಅವರು 4-6 ಸೂಟು ವರ್ಷದಲ್ಲಿ ತೊಗೊಬೋದು. ಇವಾಗ ನೀವು ಮದುವೆಗೆ ಬರ್ತೀರಾ, ನೀವು ಒಂದ್ಸಲಿ ತೊಗೊಂಡ್ಬಿಟ್ಟು ತಿರ್ಗಾ ನಾವು ನಿಮಗೆ ನೋಡಲ್ಲ, ಆ ಥರನೂ ಇದ್ದಾರೆ. ಇವಾಗ ನೀವು ಮದುವೆ ತೊಗೊಂಡ್ಬಿಟ್ಟು ಸೂಟ್ ಅವರೇ ಇಲ್ಲೋ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಇದೆಯಪ್ಪ, ಇವಾಗ ನಮ್ಮ ತಂಗಿ ಮದುವೆ, ನಮ್ಮ ಫ್ರೆಂಡ್ ಮದುವೆ, ಆವಾಗ ನೀವು ಬರ್ಬೋದು ತೊಗೊಳ್ಳೋಕ್ಕೆ. ಸೊ ನೀವು ಇವಾಗ ಪ್ರಾಬ್ಲಿ ಒನ್ಸ್ ಇನ್ ಅ ಇಯರ್, ಒನ್ಸ್ ಇನ್ 2 ಇಯರ್ಸ್ ಬರ್ತೀರಾ, ಈ ಥರ ಕಸ್ಟಮರು.
ಇನ್ನೊಬ್ಬರು ಇದ್ದಾರೆ ಬರೀ ಶರ್ಟ್ ಪ್ಯಾಂಟು ಬರ್ತಾರೆ, ಯಾವಾಗ ಜಾಕೆಟು ಟ್ರಾವೆಲಿಂಗ್ ಇದ್ದರೆ ಅದಕ್ಕೋಸ್ಕರ ಬರ್ತಾರೆ. ಅವರು ನಮ್ಮ ಮೋಸ್ಟ್ ರೆಗ್ಯುಲರ್ ಕಸ್ಟಮರ್ಸ್. ಶರ್ಟು ಪ್ಯಾಂಟು ಬಂಡಿ ವೇಸ್ಟ್ ಕೋಟ್ ಸೂಟ್ ಜಾಕೆಟ್ ಎಲ್ಲ ಮಾಡೋಕ್ಕೆ ನಮ್ಮ ಹತ್ರ ಬರ್ತಾರೆ. ಇವರು ನಮ್ಮ ಬೆಸ್ಟ್ ಕಸ್ಟಮರ್ ಅಂತ ನಾವು ಅಂದ್ಕೊಳ್ತೀವಿ. ಇನ್ನೊಬ್ಬರು ಕಸ್ಟಮರ್ ಬರ್ತಾರೆ, ಅವರು ನಮಗೆ ಸ್ಪೆಷಲ್ ಒಕೇಶನ್ ಇರುತ್ತೆ, 50th ಬರ್ಡೇ 25th ಬರ್ಡೇ 25th ವೆಡ್ಡಿಂಗ್ ಆ್ಯನಿವರ್ಸರಿ ಆ ಥರ ಫಂಕ್ಷನ್ಗೆ ನಾವು ಬಂದುಬಿಟ್ಟು ಮೈಲ್ ಸ್ಟೋನ್ಸ್ ದೇ ವಿಲ್ ಕಮ್ ಆ್ಯಂಡ್ ವಾಂಟ್ ಟು ಸೆಲೆಬ್ರೇಟ್ ಬೈ ಮೇಕಿಂಗ್ ದೇರ್ ಕ್ಲೋಸ್ ಟು ಅಸ್. Then another very interesting kind of customers we got is gifting. So a lot of the customers come and say, okay, ನಿಮ್ಮ ಮದುವೆ ಇದೆಯಪ್ಪ, ನಿಮ್ಮ ಫಂಕ್ಷನ್ ಇದೆಯಪ್ಪ, ನಿಮ್ಮ ಆ್ಯನಿವರ್ಸರಿ ಇದೆಯಾ, ನಿಮಗೆ ಒಂದು ಗಿಫ್ಟ್ ಕೊಡ್ತೀವಿ. ಅವ್ರು ಗಿಫ್ಟ್ ಕಾರ್ಡ್ ತೊಗೊಂಡ್ಬಿಟ್ಟು ಅವ್ರು ಕೊಡ್ತಾರೆ, ಅವ್ರು ಬಂದುಬಿಟ್ಟು ಮಾಡ್ಕೊಳ್ತಾರೆ. ಆ್ಯಂಡ್ ದೆನ್ ವಿ ಗಾಟ್ ಅ ವೆರಿ ಲಾಯಲ್ ಇಂಟರ್ನ್ಯಾಷನಲ್ ಕಸ್ಟಮರ್ ಬೇಸ್. ಅವರು ಬರ್ತಾರೆ, ಅವರು ಜುಲೈ ಆಗಸ್ಟ್ ಜಾನ್ವರಿ ಆ ಟೈಮ್ನಲ್ಲಿ ಅವ್ರಿಗೆ ಹಾಲಿಡೇ ಸಿಕ್ಕತ್ತೆ, USA ದುಬೈ ಯುರೋಪ್ನಲ್ಲಿ. ಅವ್ರು ಬಂದುಬಿಟ್ಟು ನಮ್ಮ ಹತ್ರ ಸೂಟ್ ಬಟ್ಟೆ ಎಲ್ಲ ಹೊಲಿಸ್ತಾರೆ. ಯು ಆಲ್ಸೋ ಮೇಕ್ ಇಟ್ ಫಾರ್ ಪೀಪಲ್ ಔಟ್ಸೈಡ್? ಓ ಅಬ್ಸಲ್ಯೂಟ್ಲಿ. we've got a PN Rao by appointment business where ಒಂದು ಟೀಮ್ ಇದೆ, ನಮ್ಮ 3 ಜನ ಟೀಮ್ ಇದ್ದಾರೆ. ಅವ್ರು ನಿಮ್ಮ ಮನೆಗೆ ಬರ್ತಾರೆ, ಅವ್ರು ಆರ್ಡರ್ ತೊಗೊಳ್ತಾರೆ, ಇಂಟರ್ನ್ಯಾಷನಲ್ ಆರ್ಡರ್ ತೊಗೊಳ್ತಾರೆ, ವಾಟ್ಸಪ್ ಕಾಲ್ ಮೇಲೆ ಆರ್ಡರ್ ತೊಗೊಳ್ತಾರೆ. ಮೆಜರ್ಮೆಂಟು ನಾವು ವಾಟ್ಸಪ್ನಲ್ಲಿ ತೊಗೊಳ್ತೀವಿ ವಿತ್ ದ ಹೆಲ್ಪ್ ಆಫ್ ಅ ಫ್ರೆಂಡ್. ಆ್ಯಂಡ್ ವಿ ಡೆಲಿವರ್ ದ ಸೂಟ್ಸ್. A lot of the suits are for wedding or important occasions that we make and send it. ಸೊ ಈಗ 7 ಸ್ಟೋರ್ ಇದೆಯಲ್ಲ, ಟೋಟಲ್ ವರ್ಕ್ ಫೋರ್ಸ್ ಎಷ್ಟಿದೆ ನಿಮ್ಗೆ? ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಇವಾಗ? 379 ಎಕ್ಸಾಕ್ಟ್ ನಂಬರ್. ಸೊ ಈಚ್ ಸ್ಟೋರ್ ಮಾಡೆಲ್ ಏನು? ಫಾರ್ ಎಕ್ಸಾಂಪಲ್ ನಿಮ್ಮ ಫಸ್ಟ್ ಸ್ಟೋರ್ ವಾಸ್ MG ರೋಡ್ ಅಲ್ಲ? ಹೌದು. ಅಲ್ಲಿಂದ ಇವಾಗ 5 ಸ್ಟೋರ್ ಅಂದರೆ ಸಿನ್ಸ್ ಇಟ್ಸ್ ನಾಟ್ ಒಂದು ದರ್ಶಿನಿ ರೋಡ್ಗೂ ಒಂದಿರೋ ಅವಶ್ಯಕತೆ ಇಲ್ಲ. ಹೌದು. ಅಕೇಷನ್ಗೆ ತಕ್ಕಂತೆ ಜನ ಬರ್ತಾರೆ. ಈಚ್ ಸ್ಟೋರ್ ಎಲ್ಲಾನು ಒಂದೇ ಸೈಜಾ ಅಥವಾ ದೇರ್ ಆರ್ ಡಿಫ್ರೆಂಟ್ ಮಾಡೆಲ್ಸ್ ಫಾರ್ ಈಚ್ ಸ್ಟೋರ್ಸ್? ಒಂದೇ ಸೈಜ್ ಸಿಗೋದೇ ಕಷ್ಟ. ಇವಾಗ ನಮ್ಮ MG ರೋಡ್ ಒಂದು 5,000-5,500 ಸ್ಕ್ವೇರ್ ಫೀಟ್ ಇರ್ಬೋದು. ಜಾಸ್ತಿ ಕಲೆಕ್ಷನ್ಸ್? ಜಾಸ್ತಿ ಕಲೆಕ್ಷನ್ ಅಂತ ಏನಿಲ್ಲ, ಅಲ್ಲಿ ನಮ್ಮ ಇನ್ವೆಂಟ್ರಿ ಜಾಸ್ತಿ ಇಡ್ತೀವಿ. ಬಿಗರ್ ಸೈಜ್ ಕಲೆಕ್ಷನ್ ವಿಲ್ ಬಿ ದ ಸೇಮ್, ಮೋರ್ ಸ್ಟಾಕ್ ಅಷ್ಟೇ. ಮೋರ್ ಸ್ಟಾಕ್, ಮೋರ್ ಇನ್ವೆಂಟ್ರಿ, ಯಾಕಂದ್ರೆ ಸೇಲ್ ಫಾಸ್ಟ್ ಆಗುತ್ತೆ ಅಲ್ಲಿ. ಇವಾಗ ಜಯನಗರ ತಗೊಂಡ್ರೆ ಅದನ್ನು ಹೈ ಇನ್ವೆಂಟ್ರಿ, ಒನ್ ಆಫ್ ದ ಫಾಸ್ಟೆಸ್ಟ್ ಸೆಲ್ಲಿಂಗ್ ಸ್ಟೋರ್ಸ್. ಆ್ಯಂಡ್ ಚೆನ್ನೈನಲ್ಲಿ ಆಲ್ವಾರ್ಪೇಟ್ನಲ್ಲಿ ಒಂದು ಸ್ಟೋರ್ ಇದೆ, ಅದು ಫಾಸ್ಟೆಸ್ಟ್ ಸೆಲ್ಲಿಂಗ್ ಸ್ಟೋರ್. ಈ 3 ಅಂಗಡಿನಲ್ಲಿ ಎಲ್ಲ 5,000 ಸ್ಕ್ವೇರ್ ಫೀಟ್ ಇದೆ. ಅದು ನಮ್ಮ ಮೇನ್ 3 ಪಿಲ್ಲರ್ ಸ್ಟೋರ್ಸ್ ಅಂತ ಅನ್ಸ್ಕೊಳ್ತೀವಿ. ಇಂದಿರಾನಗರ, ಮಲ್ಲೇಶ್ವರಂ, ಇದು ಸ್ಟೋರು ಬೇರೆ ಲೆವೆಲಲ್ಲಿ ಬರುತ್ತೆ. ನಾಟ್ ಆ್ಯಸ್ ಗುಡ್ ಆ್ಯಸ್ MG ರೋಡ್, ಬಟ್ ಗಾಟ್ ವೆರಿ ಗುಡ್ ಕ್ಲೈಂಟೆಲ್. ಅಲ್ಲಿನೂ ಇನ್ವೆಂಟ್ರಿ ಚಾಯ್ಸ್ ಸೇಮ್ ಇರುತ್ತೆ, ಸ್ಟಾಕ್ ಕಮ್ಮಿ ಇರುತ್ತೆ, ಸ್ಟಾಕ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಒಂದು ರೇಂಜು ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಒಂದು 10% ವ್ಯತ್ಯಾಸ. ಯಾಕಂದರೆ ಒಂದು ಮಲ್ಲೇಶ್ವರಂನಲ್ಲಿ ಕಸ್ಟಮರ್ ಟೇಸ್ಟ್ ಒಂದು ಸ್ವಲ್ಪ 10% ವೇರಿಯನ್ಸ್ ಇರ್ಬೋದು, ಚೆನ್ನೈನಲ್ಲಿ ಕಸ್ಟಮರ್ ಒಂದು 10% ವೇರಿಯನ್ಸ್ ಇರ್ಬೋದು. ಆ ಥರ ನಾವು ಇವಾಗ ಚೆನ್ನೈನಲ್ಲಿ ನೋಡಿದ್ರೆ ಅವ್ರಿಗೆ ವೈಟ್ ತುಂಬ ಇಷ್ಟ. ಅದು ವೈಟ್ ಪ್ಯಾಂಟು, ವೈಟ್ ಶರ್ಟು, ಎಷ್ಟೊಂದು ನಮ್ಮ ವೆರೈಟಿ ಇಟ್ಕೊಬೇಕು. ಇವಾಗ ನಾವು ಹೈದ್ರಾಬಾದ್ನಲ್ಲಿ ಓಪನ್ ಮಾಡ್ತಾಯಿದ್ದೀವಿ ಜುಲೈನಲ್ಲಿ, ಅಲ್ಲಿನೂ ನಾವು ವೈಟ್ ಇಟ್ಕೊಬೇಕು. ಅದು ವೈಟು, ಲಿನೆನ್, ವೈಟ್ ಶರ್ಟ್ ತುಂಬ ಅವ್ರಿಗೆ ಪ್ರೀತಿ ವೈಟ್ ಅಂದರೆ. ನಮ್ಮವರು ವೆರಿ ವೈಟ್ ಇಸ್ ಪಾಪ್ಯುಲರ್, ಬಟ್ ದೇ ಮೇಕ್ ಆಲ್ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಇಲ್ಲಿ. ಸೊ ಕಾಸ್ಮೋಪಾಲಿಟನ್ ಟ್ರೂಲಿ. ಎಸ್, ಯು ಕ್ಯಾನ್ ಸೇ ದಟ್. ಸೊ ದಟ್ ಸ್ವಲ್ಪ ವ್ಯತ್ಯಾಸ ಇರಲೇಬೇಕು ಆ ಪ್ರಕಾರ ಟೇಸ್ಟ್ಗೆ. ಇವಾಗ ನಾವು ಇದು ಬಿಗ್ ಬಜಾರ್ ನಾನು ಹೋಗಿದೆ ಒಂದು ಸತಿ, ಇಲ್ಲಿ ಹೊಸ ಓಪನ್ ಮಾಡುವಾಗ ಅಲ್ಲಿ ನಾವು ಹೇಳಿದೆ ಇಡ್ಲಿ ಮಾವು ಸೇಲ್ ಮಾಡ್ತಾಯಿದ್ರು. ನಾನು ಏನಪ್ಪ ಬೇರೆ ಬಿಗ್ ಬಜಾರ್ನಲ್ಲಿ ಇದು ನೋಡಿಲ್ಲ ಅಂದರೆ, ಯಾಕೆ ನೀವು ಓಪನ್ ಮಾಡಿರ ಇಲ್ಲಿ ಇಡ್ಲಿ ಮಾವು? ಇಲ್ಲಪ್ಪ, ಇವಾಗ ಜಯನಗರಲ್ಲಿ ಇಡ್ಲಿ ಮಾವು ತುಂಬ ಡಿಮಾಂಡ್ ಇದೆ, ಈ ಏರಿಯಾಗೆ ನಾವು ವಿ ಡಿಸೈಡೆಡ್ ಟು ಓನ್ಲಿ ಇನ್ ದಿಸ್ ಸ್ಟೋರ್ ಟು ಕೀಪ್ ಇಡ್ಲಿ ಹಿಟ್ಟು. ಇವಾಗ ವಿ ಲರ್ನ್ ಸಮಥಿಂಗ್ ಫ್ರಮ್ ದ್ಯಾಟ್ ಕೇಸ್. We are also seeing that sometimes there's some special demand for some particular item ನಮ್ಮ ಮಲ್ಲೇಶ್ವರಂ ಅಂಗಡಿಯಿಂದ ಇಲ್ಲ ಜಯನಗರ ಅಂಗಡಿಯಿಂದ ನಾವು ಅಲ್ಲಿ ಕೊಡಬೇಕು. ಬಿಕಾಸ್ ದ ಟೇಸ್ಟ್ ಆಫ್ ದ ಪೀಪಲ್ changes. The cultural beliefs also changes. ಸೊ ಏನು ಇನ್ನೋವೇಷನ್ಸ್ ಇಲ್ಲ? ಎಲ್ಲರೂ ಪಂಚೆ ಗಿಂಚೆ, ಈಗ ರೇಷ್ಮೆ ಪಂಚೆ. ನಾನು ಬಸವನಗುಡಿ ಹುಡುಗಿ, ನಂಗೆ ಗೊತ್ತು, ಮೊನ್ನೆ ಶೂಟಿಂಗ್ ಬಂದಿದ್ದಲ್ಲ. ಸೊ ಐ ವಾಸ್ ವೇರಿಂಗ್ ಒನ್ ಬ್ಲೇಸರ್ ಬಿಕಾಸ್ ಐ ಆಮ್ ವೇಟಿಂಗ್ ಫಾರ್ ಅ ಗೆಸ್ಟ್. ಏನೋ ರೋಡಲ್ಲಿ ನಿಂತ್ಕೊಂಡು ರೀಲ್ ಮಾಡ್ತಾ ಇದ್ದೀನಿ, ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ದೇರ್ ಇಸ್ ಒನ್ ಲೇಡಿ ಪಾಸಿಂಗ್ ಬೈ ಮೀ, ಶಿ ಈಸ್ ವೇರಿಂಗ್ ಒನ್ ನಾರ್ಮಲ್ ಸಾರಿ, ಹಿಂಗೇನೋ ಎತ್ಕಟ್ಕೊಂಡು ಹಿಂಗೆಲ್ಲ ಸೊಂಟ ಕಟ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ. ಸೊ 2 women in the same street of ಬೆಂಗಳೂರು, ಜಯನಗರ. ಒನ್ ಲೇಡಿ ಈಸ್ ವೇರಿಂಗ್ ಹೂವು ಮುಡ್ಕೊಂಡಿದ್ದಾರೆ, ಆ್ಯಂಡ್ ದಿಸ್ ಇಸ್ ಮೀ.
ಸೊ ಅದೇ ಥರ ಇನ್ ಜಯನಗರ್ the ambience is different, the way people think, the way they dress. ಅದೇ ಯು ಗೋ ಟು MG ರೋಡ್, ದಿಸ್ ವಾಸ್ ವೆರಿ ಎವಿಡೆಂಟ್ ಸ್ವಲ್ಪ ಒಂದು 20 ವರ್ಷದ ಮುಂಚೆ. ಬಟ್ ಸ್ಲೋಲಿ ಈಗೆಲ್ಲ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ ಅಂತ ಅಂದ್ರೂ ದೇರ್ ಆರ್ ಸ್ಟಿಲ್ ದೀಸ್ ಮೈನ್ಯೂಟ್ ಡಿಫ್ರೆನ್ಸಸ್ ಐ ಫೀಲ್. ಆ್ಯಂಡ್ ಇಟ್ ಶುಡ್ ಬಿ ದ ದಟ್ ಈಸ್ ದ ರಿಯಲ್ ಇಂಡಿಯಾ. ಹೌದಲ್ವಾ? ಇವಾಗ ನಾವು ವಿ ಕಾಂಟ್ ಚೇಂಜ್ ದಟ್. Shouldn't also. Why should we? Unity in diversity. So there are so many times, when we go for weddings, we're seeing people are wearing dhoti, panjabi, people are wearing suits. So much of trend changing. So our emotions are like that. And that's the beauty about India. Now hange irbeku. We should not change. ಸೊ ಈ ಥರ ಇದ್ದಾಗ ಸ್ಟೋರ್ಗಳಲ್ಲಿ ದೀಸ್ ಆರ್ ಆಲ್ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಏನೇನು ವೇರಿಯೇಷನ್ ತರಬೇಕಂತ. ಹೌದು. ಸೊ ಲೆಟ್ಸ್ ಸೇ ಯೋರ್ ಜಯನಗರ್ ಸ್ಟೋರ್ ಮಲ್ಲೇಶ್ವರಂ ಅದೊಂಥರ ಬಿಹೇವ್ ಮಾಡತ್ತಾ? ಸಿಮಿಲರ್. ಸೊ ನೀವು ಏನೋ ಐವ್ ಸೀನ್ ಬ್ರ್ಯಾಂಡ್ಸ್ಗಳು ಇವೆಂಚುಲಿ ಆ್ಯಡಿಂಗ್ ಅ ಲಾಟ್ ಆಫ್ ಪ್ರಾಡಕ್ಟ್ ಲೈನ್. ಈಗ ಉದಾಹರಣೆ ಇರೋ ಪಂಚೆ ಬ್ರ್ಯಾಂಡು ಅವ್ರಿಗೆ ಟಕ್ಕರ್ ಕೊಡಬೇಕಂದ್ರೆ ಟುಮಾರೋ ಕ್ಯಾನ್ ವಿ ಸಿ ಅ PN Rao ಆಲ್ಸೋ ಹ್ಯಾವಿಂಗ್ ಒನ್ ಪಂಚೆ ಲೈನ್? We already have it now. Like see, we're talking about Achkan, na? That's ready-made. ಅದು Achkan ready-made ನಾವು ಬಟ್ಟೆನ ಹೊಲಿಸ್ತೀವಿ. ನಾವು Achkan ಹೊಲ್ಸಕ್ಕೆ we've been traditionally one of the best Achkan and Jodhpuri makers in the country, not just in the south. ಯಾಕಂದರೆ ನಮ್ಮ ಹತ್ರ ಡಿಮಾಂಡ್ ಇದೆ. ಎಲ್ಲ ಫಂಕ್ಷನ್ಸ್ಗೆ ಪೊಲಿಟಿಷಿಯನ್ಸ್ ನಾರ್ತ್ ಇಂಡಿಯಾ ನಮ್ಮ ಕಸ್ಟಮರ್ ಇದ್ದಾರೆ, ಬಂದ್ಬಿಟ್ಟು ಅವ್ರು ಹೊಲಿಸ್ತಾರೆ ಜೋಧ್ಪುರಿ ಅಚ್ಕನ್ ಎಲ್ಲ. ಯಾಕಂದರೆ ನಾವು ಅದು ಹೆಂಗೆ ಮಾಡಬೇಕಂತ ನಾವು ಹಂಗೆ ಮಾಡ್ತೀವಿ, ಶಾರ್ಟ್ಕಟ್ ನಾವು ತೊಗೊಳಲ್ಲ. ಇವತ್ತು ಜೋಧ್ಪುರಿ ಮಾಡೋಕ್ಕೆ ಒಂದು ನೀತಿ ಇದೆ, ಒಂದು ರೀತಿ ಇದೆ, ಅದೇ ಪ್ರಕಾರ ನಾವು ಉಪಯೋಗಿಸ್ಬಿಟ್ಟು ಮಾಡಬೇಕು. ಅದು ನಾವು ಕಾಂಪ್ರಮೈಸ್ ಮಾಡಲ್ಲ. ಅದಕ್ಕೋಸ್ಕರ ಅವ್ರು ಬರ್ತಾರೆ ಇಲ್ಲಿಗೆ. ಸೊ ಲೈಕ್ ಹೌ ಫೇಮಸ್ ರೆಸ್ಟೋರೆಂಟ್ ಒಂದು ರೆಸಿಪಿ ಬುಕ್ ಅಂತ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಇರುತ್ತಲ್ಲ. ಸೊ ನೀವು ಇಷ್ಟು 100 ಇಯರ್ಸಿಂದ ಕಾಪಾಡ್ಕೊಂಡು ಬಂದಿದ್ದೀರಲ್ಲ, ಮಾಸ್ಟ್ರಿ ಏನಂತಾರೆ ದಟ್ ಸ್ಕಿಲ್ ವಾಟ್ ಹ್ಯಾಪನ್ಸ್ ಹಿಂಗೆ ಅದಕ್ಕೆಲ್ಲ ಡು ಯು ಹ್ಯಾವ್ ಅ ಸಿಸ್ಟಮ್ ದಟ್ ಯು ಮೇಂಟೈನ್? ದರ್ ಇಸ್ ಅ ಡೈರಿ, ದರ್ ಇಸ್ ಅ ಡಾಕ್ಯುಮೆಂಟ್. ಸೊ ಮಾಸ್ಟರ್ಸ್ ಆರ್ ಟ್ರೈನ್ಡ್, ಇಸ್ ಇಟ್? ಮಾಸ್ಟರ್ಸ್ ಆರ್ ಟ್ರೈನ್ಡ್. So is there any cases ನಿಮ್ಮ ಜೊತೆಗಿರೋದು it's like this master has been with us for many years now? Oh yeah, one of our most senior masters 55 ವರ್ಷ ನಮ್ಮ ಹತ್ರ ಇದ್ದಾರೆ. 55 years he's with us. His son also works with us. ಫ್ಯಾಮಿಲಿ ಬಿಸ್ನೆಸ್ ನಿಮಗೆ ಹೆಂಗೋ ನಿಮ್ಮ ಸುತ್ತ ಕೆಲಸ ಮಾಡೋರು ಅದು ನಿಮ್ಮ ಜೊತೆ ಕೆಲಸ ಮಾಡೋದೇ ಅವ್ರ ಫ್ಯಾಮಿಲಿ. ಹೌದು, ಹಾಗಾಗಿದೆ. ಓಕೆ, ಇಂಟ್ರೆಸ್ಟಿಂಗ್. ಸೊ ನನಗೆ ನಿಮ್ಮ ಫ್ಯಾಕ್ಟ್ರೀದೆಲ್ಲ ಒಂದಷ್ಟು ಫೋಟೋಸ್ ನೋಡ್ತಾ ಇದ್ದೆ. ವೆರಿ ಕ್ಯೂರಿಯಸ್ ಟು ನೋ ಒಂದು ಸೂಟ್ ಬಿಸ್ನೆಸ್ಸಲ್ಲಿರೋದು PN Rao ಫ್ಯಾಕ್ಟ್ರೀಸಲ್ಲೆಲ್ಲ ಹೆಂಗಿರುತ್ತೆ ಅಂತ. ನೀವೇನು ಔಟ್ಸೋರ್ಸ್ ಮಾಡಲ್ಲ, ನಿಮ್ಮದೇ ಅಲ್ಲ ಎಲ್ಲ ರನ್? ಎಷ್ಟು ಮಷಿನರಿ ಇರುತ್ತೆ, ಎಷ್ಟು ಜನ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ? ಹೌ ಮೆನಿ ಸೂಟ್ಸ್ ಯು ಗೈಸ್ ಮೇಕ್ ಅ ಡೇ? ಸೊ ಇವಾಗ ನಾವು ನಮ್ಮ ಫ್ಯಾಕ್ಟ್ರಿನಲ್ಲಿ ಒಂದು ರೆಡಿಮೇಡ್ ಲೈನ್ ಇದೆ, ಒಂದು ಟೇಲರ್ ಬೀಸ್ಪೋಕ್ ಲೈನ್ ಇದೆ. ಇವಾಗ ಆ ಬೀಸ್ಪೋಕ್ ಲೈನಲ್ಲಿ ನಮ್ಮದು ಕೆಪಾಸಿಟಿ ಪರ್ ಡೇ 25 ಸೂಟ್ ಇದೆ. ಮತ್ತು ಅಲ್ಲೇ ಟ್ರೌಸರ್ನಲ್ಲಿ ಒಂದು 60 ಟ್ರೌಸರ್ ಮಾಡ್ಬೋದು ಪರ್ ಡೇ. ಶರ್ಟ್ನಲ್ಲಿ ಒಂದು 60ಇಂದ 100 ತನಕ ನಾವು ಮಾಡ್ಬೋದು ಪರ್ ಡೇ ಬೀಸ್ಪೋಕ್ ಲೈನಲ್ಲಿ. ರೆಡಿ ಟು ವೇರ್ ಲೈನ್ನಲ್ಲಿ ನಮ್ಮದು ಕೆಪಾಸಿಟಿ ಒಂದು ತಿಂಗಳಿನಲ್ಲಿ ನಾವು 2000 ಶರ್ಟ್ ಮಾಡ್ಬೋದು, 1000 ಸೂಟ್ ಮಾಡ್ಬೋದು, ಮತ್ತು 1300 1200 ಟ್ರೌಸರ್ ಮಾಡ್ಬೋದು ನಾವು. ಆ ಥರ ನಮ್ಮದು ಕೆಪಾಸಿಟಿ ಪ್ರಕಾರ ಇದ್ದಾರೆ. ಇವಾಗ ನಮ್ಮದು ಬೀಸ್ಪೋಕ್ ಲೈನ್ಗೆ ನಮ್ಮ ಹತ್ರ ಪೂರ್ತಿ ಸ್ಕಿಲ್ಡ್ ಲೇಬರ್ ಇರಬೇಕು. ರೆಡಿ ಟು ವೇರ್ ಲೈನ್ನಲ್ಲಿ ಸೆಮಿ ಸ್ಕಿಲ್ಡು. ರೆಡಿ ಟು ವೇರ್ ಲೈನ್ನಲ್ಲಿ ನಮ್ಮ ಎಲ್ಲರೂ ಲೇಡೀಸ್ ಇದ್ದಾರೆ. ಆ ಅಕ್ಕಪಕ್ಕ ಹೊಸಕೋಟೆ ತೊಗೊಂಡ್ಬಿಟ್ಟು ಚಿಂತಾಮಣಿಯಿಂದ ಬರ್ತಾರೆ. ಅವ್ರಿಗೆ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರು ಬಸ್ ಇಟ್ಕೊಂಡ್ಬಿಟ್ಟು ಅವ್ರು ಬರ್ತಾರೆ ಚಿಂತಾಮಣಿಯಿಂದ. ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ಇಡ್ತೀವಿ, ಅವ್ರು ರೆಡಿಮೇಡ್ ಮಾಡ್ಬೋದು. ಸ್ಕಿಲ್ಡ್ಗೆ ನಾವು ಎಕ್ಸ್ಟ್ರಾ ಟ್ರೈನಿಂಗ್ ಕೊಡಬೇಕು. ಅವ್ರು ಎಷ್ಟೊಂದು ಸಪೋಸ್ ನಮ್ಮ ಹತ್ರ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಟೇಲರ್ ನಮ್ಮ ಬಂದಿದ್ದ ಅಂತ ತಿಳ್ಕೊಳ್ಳಿ ಆಚೆಯಿಂದ, ಅವನಿಗೂ ಒಂದು 2 ತಿಂಗಳ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಆವಾಗಲೇ ನಾವು ನಮ್ಮ ಪ್ರಕಾರ ಅವ್ರು ಮಾಡ್ಬೋದು. ಬಟ್ಟೆ ಕೊಡಬೇಕು ಆಮೇಲೆ. ಇಲ್ಲದೆ ಅಷ್ಟವರೆಗೂ ಕೊಡೋಂಗಾಗಲ್ಲ. ಸೊ ಅವರ ಅಪ್ರೆಂಟಿಸ್ ಥರ ನಾವು ಇಟ್ಕೊಳ್ತೀವಿ, ಈವನ್ ಇಫ್ ಇಸ್ 20 years ಎಕ್ಸ್ಪೀರಿಯನ್ಸ್. ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಪಾಲಿಸೀಸು, ಸ್ಟೈಲ್ಸು, ಕಂಡೀಷನಿಂಗ್. ಹೌದು. ದೆನ್ ದೇ ಫಸ್ಟ್ ನೀಡ್ ಟು ಫರ್ಗೆಟ್ ವಾಟ್ ದೇ ಲರ್ನ್ಡ್ ದೇರ್. ದಟ್ ಈಸ್ ಮೈ ಮೇನ್ ಫಿಲಾಸಫಿ. ಆ್ಯಂಡ್ ಓನ್ಲಿ ದೇ ಕ್ಯಾನ್ ಕಮ್. ಸೊ ಅವ್ರದ್ದೆಲ್ಲ ಗೊತ್ತು ಇವಾಗ ಟೇಲರ್ಸ್ನಲ್ಲಿ. PN Rao ಹೋಗ್ಬೇಕಂದ್ರೆ ಇದೇ ರೀತಿ, ಇದೇ ಸಿಸ್ಟಮ್, ಇದೇ ಪ್ರೋಸೆಸ್ ಅಂತ ಅವ್ರು ಬಂದುಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ 90%. ಪ್ಲಸ್ ನಾವು ಒಂದು ಸತಿ ಒಂದು ವೀಡಿಯೋನೂ ತೋರಿಸ್ತೀವಿ ಅವ್ರಿಗೆ.
ಅವರು ನಮಗೆ ಸೆಲೆಕ್ಷನ್ ಮಾಡುವಾಗ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಮಗೆ ವೀಡಿಯೋ ತೋರಿಸ್ಬೇಕು. ಯಾಕೆಂದರೆ ಅವ್ರು ಇವಾಗ ಎಲ್ಲ ಬಿಹಾರಿಂದ ಬರ್ತಾರೆ, ಯು ಪಿಯಿಂದ ಬರ್ತಾರೆ. ನಾವು ಹೆಂಗೆ ಗೊತ್ತಿರಬೇಕು ನಮಗೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ಕೆಲಸ. ಅವ್ರದ್ದು ಒಂದು ವೀಡಿಯೋ ತೋರಿಸ್ಬೇಕು ನಾವು ಹೆಂಗೆ ಹೋಲಿಸ್ತಾರಂತ. ಆವಾಗ ನಾವು ಬೇಸಿಕ್ ಸೆಲೆಕ್ಷನ್ ಅವ್ರು ಇಲ್ಲಿ ಬರ್ತಾರೆ. ಇಲ್ಲಿ ಬಂದುಬಿಟ್ಟು ನಾವು ಅವ್ರಿಗೆ ಚೆಕ್ ಮಾಡ್ತೀವಿ ಒಂದು ಸತಿ ಹೆಂಗೆ ಮಾಡ್ತಾರಂತ. ಟ್ರೈನಬಲ್ ಇದ್ದರೆ ನಾವು ತೊಗೊಳ್ತೀವಿ, ಇಲ್ಲದಿದ್ದರೆ ಕಳಿಸ್ಬಿಡ್ತೀವಿ ವಾಪಸ್. That brings ನನ್ನ ನೆಕ್ಸ್ಟ್ ಕ್ವೆಶನ್ಗೆ, ಹೌ ಆಫನ್ ಡು ಯು ಟೇಕ್ ಇಂಟರ್ವ್ಯೂಸು, ಹೌ ಮೆನಿ ಪೀಪಲ್ ಡು ಯು ಹೈಯರ್ ಇನ್ ಅ ಮಂತ್? ಈ ಫೀಲ್ಡಲ್ಲಿ ಟೇಲರ್ಸ್ಗಳು, ಮಾಸ್ಟರ್ಸ್ಗಳು, ಆಟ್ರಿಷನ್ ಎಲ್ಲ ಹೆಂಗಿದೆ? ಇಲ್ಲ, ಖಂಡಿತ ಬಿಗ್ ಪ್ರಾಬ್ಲಮ್. ಯಾಕಂದರೆ ಸ್ಕಿಲ್ ಲೇಬರ್ಗೆ ನಾವು ಇಟ್ಕೊಂಡ್ಬಿಟ್ಟು ನಾವು ನಮ್ಮ ಹತ್ರ ನಾವು ಎಲ್ಲೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಅವ್ರಿಗೆ. ನಮ್ಮ ಇಟ್ಕೊಬೇಕಂದ್ರೆ ಇವಾಗ ಮನೆ ಕೊಡ್ತೀವಿ ಅವ್ರಿಗೆ ಇರೋಕ್ಕೆ, ಫ್ಯಾಕ್ಟ್ರಿ ಹತ್ರನೇ ಮನೆ. ಅದು ಮನೆಯದು ರೆಂಟು ನಾವೇ ಕಟ್ತೀವಿ, ಅವ್ನಿಗೇನು ಕೊಡೋಂಗಿಲ್ಲ. ನಮ್ಮದು ಕೋವಿಡ್ ಮುಂಚೆನೇ ನಮ್ಮ ಹತ್ರ ಡಾಕ್ಟರ್ ಫೆಸಿಲಿಟಿ ಇದು. ಎವ್ರಿ ಒನ್ಸ್ ಎ ಮಂತು ಅವ್ರು ಬಂದುಬಿಟ್ಟು ಡಾಕ್ಟರ್ ಬರ್ತಾರೆ ಫ್ಯಾಕ್ಟ್ರಿಗೆ, ಚೆಕಪ್ ಮಾಡ್ತಾರೆ ಎಲ್ಲರಿಗೂ. 160 ಎಂಪ್ಲಾಯೀಸ್ ಇದ್ದಾರೆ ಫ್ಯಾಕ್ಟ್ರಿನಲ್ಲಿ. ಡಾಕ್ಟರ್ ಗೋ ಆಲ್ ಓವರ್ ನಮ್ಮ ಎಲ್ಲ ಶೋರೂಮ್ಗೂ ಹೋಗ್ತಾರೆ. ಒಂದು ಬೇಸಿಕ್ ಚೆಕಪ್, ಇಟ್ಸ್ ಎ ಪ್ರಿವೆನ್ಷನ್ ಮೆಕ್ಯಾನಿಸಮ್. ಹೆಲ್ತ್ ಇನ್ಶೂರೆನ್ಸ್ ಕೊಡ್ತೀವಿ ಎಲ್ಲರಿಗೂ, ಅಪ್ ಟು 2 lakhs to 3 lakhs ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಫಾರ್ ಹಿಸ್ ವೈಫ್ ಆ್ಯಂಡ್ ಹಿಸ್ ಫ್ಯಾಮಿಲಿ, ಆರ್ ಹರ್ ಹಸ್ಬೆಂಡ್ ಆ್ಯಂಡ್ 2 children. ಸೊ ಆ ಪ್ರಕಾರ ನಾವು ಎಲ್ಲರಿಗೂ ಒಂದು ಸೇಫ್ಟಿ ಇರ್ತೀವಿ. ಅವರೆಲ್ಲ ಇಷ್ಟ ಬಿಟ್ಬಿಟ್ಟು ಹೋಗಲ್ಲ ಅವರು. ರೇರ್ ಕೇಸ್. So our attrition rate is about 1.5%, which comparatively is pretty low compared to other industries and other shows like ours. ಸೊ ಹೈರಿಂಗ್ ಎಷ್ಟು ದಿವಸಕ್ಕೆ ಒಂದ್ಸತಿ ಯು ಹೈಯರ್, ಇಂಟರ್ವ್ಯೂಸ್? ಇಲ್ಲ, ಇವಾಗ ಹೈರಿಂಗ್ ಹೊಡ್ತಾ ಇದೆ. ಹೈದ್ರಾಬಾದ್ ಸ್ಟೋರ್ಗೆ ಹೈರಿಂಗ್ ಆಗ್ತಾಯಿದೆ. ಇವಾಗ ನಮ್ಮ ಹೈದ್ರಾಬಾದ್ ಸ್ಟೋರ್ ನಾವು 1 ವರ್ಷ ಮುಂದೆನೇ ಪ್ಲ್ಯಾನ್ ಮಾಡಿದ್ದೀವಿ. 6 months ಬ್ಯಾಕೆ ನಮ್ಮದು ಮಾಸ್ಟರ್ ಫೈನಲೈಸ್ ಆಗಿದ್ದಾರೆ, ಆಲ್ರೆಡಿ ಜಾಯಿಂಡ್. ಆ್ಯಂಡ್ ಇವಾಗ 1 ವರ್ಷದಿಂದ ಒಬ್ಬನು ಮಾಡ್ತಾ ಇದ್ದಾನೆ, ಇನ್ನೊಂದು 6 ತಿಂಗಳಿಂದ ಇನ್ನೊಬ್ಬರು ಮಾಡ್ತಾ ಇದ್ದಾನೆ ಕೆಲಸ. ಸೊ ಅವರು ಆಲ್ರೆಡಿ ಇನ್ ದ ಸಿಸ್ಟಮ್ ಇದ್ದಾರೆ. ಇವಾಗ ನಮ್ಮದು ಸ್ಟೋರ್ ಇನ್ಚಾರ್ಜು ನಮ್ಮ ಸಿಸ್ಟಮಲ್ಲೇ ನಾವು ಪ್ರಮೋಟ್ ಮಾಡ್ತೀವಿ. ನಾವು ಸೆಲೆಕ್ಟ್ ಮಾಡಿಬಿಟ್ಟು ಆಚೆಯಿಂದ ತೊಗೊಂಡಿಲ್ಲ ಅವ್ರಿಗೆ. ಸೊ ಮಾಸ್ಟರ್ ಸ್ಟೋರ್ ಇನ್ಚಾರ್ಜ್ ಹ್ಯಾಸ್ ಟು ಕಮ್ ಫ್ರಮ್ ಅವರ್ ರ್ಯಾಂಕ್ಸ್, ನಾಟ್ ಬಾಟ್ ಫ್ರಮ್ ಔಟ್ಸೈಡ್. ಈ ಥರ ನಾವು ಒಂದು ಸಿಸ್ಟಮ್ ಇದೆ. ನಾವು ಇವಾಗ ಬೇರೆ ಕನ್ಸಲ್ಟೆಂಟು, ಅಡ್ವೈಸರು, ಸ್ಟೈಲಿಸ್ಟು ನಾವು ಹೈಯರ್ ಮಾಡ್ಬೋದು ಆಚೆಯಿಂದ. ಸೊ ವಾಟ್ ಇಸ್ ದ ಸ್ಯಾಲ್ರಿ ಆಫ್ ಮಾಸ್ಟರ್? ವಾಟ್ ಇಸ್ ದ ಸ್ಯಾಲ್ರಿ ಆಫ್ ಅ ಟೇಲರ್? ಸೊ tailor earns a lot nowadays. So for the master, it's between around about 50,000 to 1 lakh is what they earn, a suit master, depending on the season and what they get incentives also. And the tailors can earn anywhere between 25,000 to 75,000 in a good month, because they also get incentives. Suit, power, dressing and all of that. The next question would be people who are in need of this. Could be celebrities, politicians or anybody. Yeah. So ಈ ಥರದೆಲ್ಲ ಪ್ರೊಫೈಲ್ಸನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ದೇ ಓನ್ಲಿ ಕಮ್ ಟು ದ ಸ್ಟೋರ್, ಅಥವಾ ನೀವೇ ಅವ್ರ ಕೆಲವು ಸತಿ ಮನೆಗೆ ಹೋಗಿ ಗೆಟ್ ಇಟ್? ಒಬ್ಬೊಬ್ಬರು ಸ್ಟೋರಿಗೆ ಬರ್ತಾರೆ, ಅವರು ಹೋಮ್ ಸರ್ವಿಸ್ ಇಷ್ಟ ಆಗಲಿಲ್ಲ, ಸುಮಾರು ನಾವು ಮನೆಗೆ ಹೋಗಿಬಿಡ್ತೀವಿ. ಮೋಸ್ಟ್ ಆಫ್ ದೆಮ್ ಸೆಲೆಬ್ರಿಟಿ, ಯಾಕಂದರೆ ರೆಕಗ್ನೈಸಬಲ್ ಸೆಲೆಬ್ರಿಟೀಸ್ ಅವ್ರ ಮನೆಗೆ ಹೋಗ್ಬೇಕು, ಕಳಿಸ್ಬೇಕು. ಅವ್ರ ಅಂಗಡಿ ಬಂದುಬಿಟ್ಟು ಅವ್ರಿಗೆ ಪ್ರೈವಸಿ ಸಿಕ್ಕಲ್ಲ. I think freedom of choosing something they're not able to get properly when they come to the store. Sometimes we have to ಬೆಳಗ್ಗೆ 7 ಗಂಟೆ 8 ಗಂಟೆ ನಾವು ಓಪನ್ ಮಾಡ್ತೀವಿ ಅವ್ರಿಗೆ ಶೋರೂಮ್. ಯಾಕಂದರೆ ಅವ್ರಿಗೆ ಫ್ರೀಡಮ್, ದೇ ವಾಂಟ್ ಟು ಸಿ ಮೋರ್ ಚಾಯ್ಸ್ ಅಂತ ಶೋರೂಮೇ ಬರಬೇಕು. ಅದು ಕಲ್ಚರ್ ನಾವು ಇವಾಗ ಮನೆಗೆ ಹೋಗ್ಬಿಟ್ಟು ತೋರ್ಸೋಕ್ಕೆ ಈಸಿಯರ್ ಅವ್ರಿಗೆ. ಅವರು ಬ್ಯುಸಿಯೂ ಇರ್ತಾರೆ, ಅವ್ರ ಟೈಮಿಂಗ್ ಹೇಳೋಕ್ಕಾಗಲ್ಲ, ಅಪಾಯಿಂಟ್ಮೆಂಟ್ಸ್ ಪೋಸ್ಟ್ಪೋಂಡ್ ಆಗುತ್ತೆ. ಆ ಪ್ರಕಾರ ನಾವು ಮನೆಗೆ ಹೋಗಿದ್ರೆ ಒಳ್ಳೆಯದು. Interesting. So one store revenue, can you help us understand what happens so that we know PN Rao not just through suits, but like A to Z of how you all operate? Well, the revenue is thanks to, very grateful that we are having one of the strongest revenues based on the square foot area ratio and things like that. So we do about 70-75 rupees per square foot per day sales. ನಾನು ಮ್ಯಾಥ್ ಮಾಡಬೇಕೀಗ. 5,000 into 75 per day. Yeah, so that's how it's per day. That's how it is. So see, some of the stores, bigger stores, do more than 1 crore a month. Some of the smaller stores do about 50-60 lakhs a month.
ಸೊ ಆ ಪ್ರಕಾರ ಡಿಪೆಂಡಿಂಗ್ ಆನ್ ಸೀಸನ್, ಡಿಪೆಂಡಿಂಗ್ ಆನ್ ಮಂತ್, ಡಿಪೆಂಡಿಂಗ್ ಆನ್ ಆಫ್ಟರ್ ಕೋವಿಡ್ 2 years ಆಫ್ಟರ್ ಕೋವಿಡ್ ವಿ ಹ್ಯಾಡ್ ಒನ್ ಆಫ್ ದ ಬೆಸ್ಟ್ ಇಯರ್ಸ್. ಆವಾಗ ಎಲ್ಲ ಸೇಲ್ ಸೂಪರ್ ಆಯಿತು. ಬಟ್ ದ ಇಯರ್ ಗಾನ್ ಬೈ ವಾಸ್ ನಾಟ್ ಆ್ಯಸ್ ಇಟ್ ವಾಸ್ ವಿ ಡಿಂಟ್ ಡೂ ಮಚ್ ಗ್ರೋತ್ ಓವರ್ ದ ಪ್ರೀವಿಯಸ್ ಇಯರ್. ಯಾಕಂದರೆ ಆ ವರ್ಷದಲ್ಲಿ ಎಲ್ಲರೂ ಪೆಂಟಪ್ ಡಿಮಾಂಡ್ ಇತ್ತು, ಎಲ್ಲರೂ ಶಾಪಿಂಗ್ ಮಾಡ್ತಾಯಿದ್ರು. ಹೌದು. ಬಟ್ ಕೋವಿಡ್ ಟೈಮಲ್ಲಿ ನಿಮ್ಗೆ ಹೆಂಗೆ ಎಫೆಕ್ಟ್ ಆಯಿತು? ಎಲ್ಲಂದರೆ ಮದುವೆ, ಎಲ್ಲಿ ಸ್ಟೋರ್ಸು, ಫ್ಯಾಮಿಲಿ ರನ್ ಬಿಸ್ನೆಸಸ್ ಲೈಕ್ ಯುವರ್ಸ್, ಲೆಗಸಿ ಇರೋದು ಅವೆಲ್ಲ ಓಕೆ, ದುಡ್ಡೆಲ್ಲ ಇರುತ್ತೆ ಅನ್ನೋದೊಂದು ಅಸಂಪ್ಷನ್ನು. ಬಟ್ ನಿಮ್ಗಳಿಗೂ ಕಷ್ಟ ಆಯಿತಾ? ಅಯ್ಯೋ ಸಖತ್ ಕಷ್ಟ ಆಯಿತಾ. ವಿ ಹ್ಯಾಡ್ ಅ ವೆರಿ ಬಿಗ್ ಪ್ರಾಬ್ಲಮ್. ಇನ್ಫ್ಯಾಕ್ಟ್ ನಾವು ಹೈದ್ರಾಬಾದ್ ಸ್ಟೋರ್ ವಿ ಹ್ಯಾಡ್ ಓಪನ್ಡ್ ಇಟ್ ಓನ್ಲಿ 8 months ಬಿಫೋರ್ ವಿ ಹ್ಯಾಡ್ ಟು ಕ್ಲೋಸ್ ಇಟ್ ಬಿಕಾಸ್ ಆಫ್ ಲಾಟ್ ಆಫ್ ಇಶ್ಯೂಸ್ ವಿತ್ ದ ಲ್ಯಾಂಡ್ ಲಾರ್ಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ದಟ್ ವಿ ಹ್ಯಾಡ್ ದಟ್. ಅದು ಬರೀ ಒಂದು ಅಂಗಡಿ ಪ್ರಾಬ್ಲಮ್ ಆಯಿತು. ಅದು ಬಿಟ್ಟು ವಿ ಪೇಡ್ ಎವ್ರಿಬಡೀಸ್ ಸ್ಯಾಲರಿ 100%. ವಿ ನೆವರ್ ನಾಟ್ ಈವನ್ ಇನಿಷಿಯಲಿ ವಿ ಪೇಡ್ ಲೆಸ್. ಆದಮೇಲೆ ನಾವು ಅದು ಏನು ಕಟ್ ಮಾಡಿದ್ದು ನಾವು ಕೊಟ್ಬಿಟ್ಟಿದ್ವಿ ದುಡ್ಡು ಅವ್ರಿಗೆ. ಆವಾಗ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಇತ್ತಲ್ವ. ಎಲ್ಲರೂ ಹೇಳಿದ್ರಿ, ನಾನೇ ಫೋನ್ ಮಾಡಿಬಿಟ್ಟು ಇಷ್ಟೊಂದು ಜನಕ್ಕೆ ನಾನು ಹೇಳಿದೆ, ನೋಡಪ್ಪ ಇವಾಗ ಕಷ್ಟ ಇದೆ, ಇವಾಗ ನೀವು 50%, ನಿಮ್ಗೆ 60% ಎಷ್ಟು ದುಡ್ಡು ಬೇಕು ನಿಮಗೆ ಖರ್ಚು ಮಾಡೋಕ್ಕೆ ನಾನು ಕೊಟ್ಬಿಡ್ತೀನಿ ಇವಾಗ, ಯಾಕಂದರೆ ನಿಮ್ಮ ಮನೆ ಓಡಿಸ್ಬೇಕು. ಆ ಥರ ನಾವು ಕೊಟ್ಬಿಟ್ರಿ. ಇವಾಗ 3 ತಿಂಗಳು ಆದಮೇಲೆ ಬಿಸ್ನೆಸ್ ಶುರು ಆಯ್ತಲ್ವಾ, 6 ತಿಂಗಳು ಆದಮೇಲೆ ಒಳ್ಳೇದಾಯಿತು. 1 ವರ್ಷ ಆದಮೇಲೆ ನಾವು ಎಲ್ಲರೂ ಎಷ್ಟು ಕಟ್ ಮಾಡಿದ್ರೆ ವಾಪಸ್ ಕೊಟ್ಟಿದ್ದೀವಿ ನಾವು ದುಡ್ಡು. ಸೊ ವಿ ಪೇಡ್ ಆಲ್ ಆಫ್ ಅವರ್ ಎಂಪ್ಲಾಯೀಸ್ 100% ಈವನ್ ಡ್ಯೂಯಿಂಗ್ ಕೋವಿಡ್. The company suffered a lot. We took a beating, but we took care of our people. ಸೊ ಫ್ಯಾಮಿಲಿ ರನ್ ಬಿಸ್ನೆಸಸ್ ಲೈಕ್ ಯೋರ್ಸ್, ನವೀನ್ ಅವರೇ, ಆಚೆಯಿಂದ ನೋಡೋಕೆ ನಮ್ಗೆ ಅನ್ಸ್ಬೋದು, ಏನಪ್ಪ ಎಲ್ಲ ಓಲ್ಡ್ ಮನಿ 2-3 ಜನ್ರೇಷನಿಂದ ಇದ್ದಾರೆ. ನಿಮ್ಮ ಥರ ಲೈಕ್ ಯು ಆರ್ ದ 3rd generation, ರೈಟ್? ನಿಮಗಿರೋ ಕಷ್ಟಗಳೇನು? ವಾಟ್ ಕಮ್ಸ್ ಈಸಿ ಟು ಯು? ವಾಟ್ ಡಸಂಟ್ ಕಮ್ ಈಸಿಲಿ ಟು ಯು? No, what comes... So we have one set of core values that we have... ಯಾಕಂದರೆ ನಮ್ಮದು ಕೋರ್ ವ್ಯಾಲ್ಯೂಸ್ ಇದೆ, 6 ಕೋರ್ ವ್ಯಾಲ್ಯೂಸ್. ಅದರಲ್ಲಿ ಫಸ್ಟು ಕಸ್ಟಮರ್ಸ್ ಫಸ್ಟ್, ಆಮೇಲೆ ಫೇರ್ ಪ್ರಾಫಿಟ್, ಡಿಸೈನ್ ಡಿಫ್ರೆನ್ಸಿಯೇಷನ್, ಅಡ್ವೈಸರಿ ರೋಲ್. ಆ ಥರ ನಮ್ಮದು ಒಂದು 6 ಕೋರ್ ಫಿಲಾಸಫೀಸ್ ಇದೆ. ಇದು ನಾವು ಬಿಸ್ನೆಸ್ ಎಲ್ಲ ನಾವು ಏನಾದರೂ ಮಾಡಬೇಕೋ ಫಸ್ಟು ಅದು ಕೋರ್ ವ್ಯಾಲ್ಯೂ ನಾವು ನೋಡ್ಕೊಬೇಕು. ಈಸ್ ಇಟ್ ಫಿಟ್ಟಿಂಗ್ ಇನ್ ಟು ದಿಸ್? ಇಫ್ ಇಟ್ ನಾಟ್ ಫಿಟ್ಟಿಂಗ್, ಡೋಂಟ್ ಡೂ ಇಟ್. ಆ ಥರ ಒಂದು ಸಿಸ್ಟಮ್ ಇದೆ ಎಲ್ಲರಿಗೂ. ಎಲ್ಲರೂ ಎಂಪ್ಲಾಯೀಸ್, ನಾನು, ಪಾರ್ಟ್ನರ್, ಯಾರಾದರೂ ಇರಲಿ, ಅದನ್ನ ಫಸ್ಟ್ ನಾವು ನೋಡ್ಕೊಬೇಕು. ಆರ್ ಯು ಏಬಲ್ ಟು ಸ್ಯಾಟಿಸ್ಫೈ ದಿಸ್ ಆರ್ ನಾಟ್? ಯು ಆರ್ ಗೋಯಿಂಗ್ ಟು ಟೇಕ್ ದಿಸ್ ಸ್ಟೆಪ್. ಈಸ್ ಇಟ್ ಗೋಯಿಂಗ್ ಟು ಕನ್ಫರ್ಮ್ ಟು ದೀಸ್ 6 ಕೋರ್ ವ್ಯಾಲ್ಯೂಸ್? ಇಫ್ ಯು ನಾಟ್ ಕನ್ಫರ್ಮಿಂಗ್, ಡೋಂಟ್ ಡೂ ಇಟ್. ಸೊ ಒನ್ ಸಿಂಪಲ್. ಸೊ ಇವಾಗ ಒಂದೊಂದ್ಸಲಿ ಇವಾಗ ಲಿನಿನ್ ನಾವು ಮಾಡುವಾಗ ಒಂದು ಪ್ರಶ್ನೆ ಬಂತು, ಪ್ರೈಸಸ್ ಆಫ್ ಡಬಲ್ಡ್. ಸೊ ಇವಾಗ ಏನು ಮಾಡಬೇಕು? ಕಸ್ಟಮರ್ಗೆ ನಾವು ಎಷ್ಟು ಪೇನ್ ಕೊಡಬೇಕು? ಲಿನಿನ್ ಸೂಪರ್ ಡಿಮಾಂಡ್ ಇದೆ. ನಾವು ಈ ವರ್ಷ ಏನು ಮಾಡಿದ್ವಿ? ಓಕೆ, ಈ ವರ್ಷ ರೆಡ್ಯೂಸ್ ದ ಮಾರ್ಜಿನ್ ಸ್ಲೈಟ್ಲಿ ಫಾರ್ ಲಿನಿನ್ ಸೊ ದಟ್ ವಿ ಡೋಂಟ್ ಪುಟ್ ದ ಕಸ್ಟಮರ್ ಇನ್ ಪೇನ್. ಇವಾಗ ಈ ವಾರ್ ಸಿಚುವೇಶನ್ ಇದೆ, ಏನು ಮಾಡಬೇಕು? ಪ್ರೈಸಸ್ ಆಫ್ ಗಾನ್ ಅಪ್. So you need to have the sensibilities for sensitivities of the market. Yeah, ಆ ಥರ. See, these are all core values ಅಲ್ವಾ. When we have a situation like fair profit, core values, advisory role. And advisory role ಅಂದರೆ ಏನು? I don't want to sell you something for the sake for selling. I have to advise you correctly. I'm like your doctor. ಏನು ನೀಡ್ ಇದೆಯೋ ಕರೆಕ್ಟಾಗಿ ಅದನ್ನು ಅಡ್ರೆಸ್ ಅದೇ ಮಾಡಬೇಕು. ಕೊಡಿ, ಇಲ್ಲ ಅಂತ ಹೇಳಿರಿ ಪರವಾಗಿಲ್ಲ, ಬೇರೆ ಅಂಗಡಿ ಹೋಗಲಿ. Don't sell him, forcefully sell him something which he does not require. Just because he's come to your store, he has to buy something. Not at all. ಸೊ ಮುಂದೆ ಹಂಗಿದ್ರೆ PN Rao ನ್ಯೂ ಮೆನ್ ಕಲೆಕ್ಷನ್ ಬಗ್ಗೆ ಹೇಳಿದ್ರಿ, ಫ್ಯೂಚರ್ ಬಗ್ಗೆ ಒಂದಷ್ಟು ಐಡಿಯಾಸ್ಗಳು ಕೊಟ್ಟಿದ್ದೀರಾ. ವಾಟ್ ಆರ್ ಯು ಲುಕಿಂಗ್ ಫಾರ್ವರ್ಡ್ ಟು ಪರ್ಸ್ನಲಿ ಫ್ರಮ್ ಲೈಫ್ ಥ್ರೂ ಬೀಯಿಂಗ್ ಅನ್ ಆಂಟ್ರಪ್ರನರ್ ಅದರ್ ಪಾರ್ಟ್ನರ್? ಮುಂದೆ ಏನು ಫ್ರಾಂಚೈಸಿ ಕೊಡಬೇಕಂತ ಇದ್ದೀರಾ? ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ಸ್ ಏನು? ಇವಾಗ ಫಸ್ಟ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ ಇವಾಗ ಹೈದ್ರಾಬಾದ್ನಲ್ಲಿ ನಾವು ಓಪನ್ ಮಾಡ್ತಾ ಇದ್ದೀವಿ ಶೋರೂಮ್. ಇವಾಗ ಜೂಬ್ಲಿ ಹಿಲ್ಸ್ನಲ್ಲಿ ಫಸ್ಟ್ ಅಲ್ಲ, ಹೈದರಾಬಾದ್ ಅಲ್ಲ, ಅದು ಹಳೇದೊಂದು ಕ್ಲೋಸ್ ಆಗಿತ್ತು. ಅದು ಕ್ಲೋಸ್ ಆಯಿತು. ಇವಾಗ ತಿರ್ಗಾ ನಾವು ಬೇರೆ ಲೊಕೇಶನಲ್ಲಿ ಹೋಗ್ಬಿಟ್ಟು ಮಾಡ್ತಾ ಇದ್ದೀವಿ, ಜೂಬ್ಲಿ ಹಿಲ್ಸ್ನಲ್ಲಿ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು ಫ್ರಾಂಚೈಸಿನೂ ಮಾಡ್ತಾ ಇದ್ದೀವಿ. ಇವಾಗ ಒಂದು ಹೊಸ ಫ್ರಾಂಚೈಸ್ ಇಂಡಿಯಾಗೆ ನಾವು ಮ್ಯಾಂಡೇಟ್ ಕೊಟ್ಟಿದ್ದೀವಿ ಫ್ರಾಂಚೈಸ್ ಮಾಡೋಕ್ಕೆ. ಅದು ಪ್ರಕಾರ ನಾವು ಇವಾಗ Tier 2 ಸಿಟೀಸ್, ಕರ್ನಾಟಕನಲ್ಲಿ ಕೊಯಂಬತ್ತೂರು, ತಮಿಳ್ನಾಡುನಲ್ಲಿ, ಆಂಧ್ರನಲ್ಲಿ, ವಿಜಯವಾಡ, ವೈಜಾಗ್, ಆ ಥರ ಸಿಟೀಸ್ಲಿ ನಾವು ಫ್ರಾಂಚೈಸ್ ನೋಡ್ತಾ ಇದ್ದೀವಿ. ಸೊ ಎಷ್ಟು ಅಂದರೆ ಏನು ನೋಡ್ತೀರಾ? ಫಸ್ಟು ಯಾರಿಗೆ ಕೊಡಬೇಕು? ಬಿಕಾಸ್ ಈಗ ಟಾಟಾ ಅವ್ರದ್ದು, ಮಿಯಾ, ಈಗ ಇವೆಲ್ಲ ಅವ್ರು ಯಾರಂದ್ರೆ ಯಾರು ಕೊಡೋದೇ ಇಲ್ಲ.
ದೇ ಡೂ ಕಾಂಪ್ಲೇನ್ಸು ಏನೇನೋ ಮಾಡಿಬಿಟ್ಟು ದೆನ್ ಸೊ ವಾಟ್ ಇಸ್ ಯುವರ್ ಎಕ್ಸ್ಪೆಕ್ಟೇಷನ್ ಲೆವೆಲ್ ಏನೇನಿದೆ? ಸೊ ಫಸ್ಟು ನಾವು ಹೇಳ್ತೀವಿ ಅವರು ಬಿಸ್ನೆಸ್ ನೋಡ್ಕೊಬೇಕು ಪರ್ಸ್ನಲ್ ಆಗಿ. ಅವ್ರು ಬರೀ ದುಡ್ಡು ಹಾಕ್ಕೊಂಡ್ಬಿಟ್ಟು ನಾನು ಬೇರೆ ಕಡೆ ಬೇರೆ ನೋಡ್ತೀನಿ ಅಂತ ಅದಾಗಲ್ಲ. ಪರ್ಸ್ನಲ್ ಇಂಟ್ರೆಸ್ಟ್ ಅಟ್ಲೀಸ್ಟ್ ಹಾಫ್ ಅ ಡೇ ಅವ್ರ ಶೋರೂಮ್ನಲ್ಲಿ ಇರಬೇಕು. ಅದು ಫಸ್ಟ್ ನೋಡ್ತೀವಿ. ಫೈನಾನ್ಷಿಯಲ್ ಸ್ಟ್ರೆಂತ್ ನೋಡ್ತೀವಿ. ಯಾಕಂದರೆ ಅವರು ಸ್ಯಾಲರೀಸ್ ಕಟ್ಟಬೇಕು, ರೆಂಟ್ ಕಟ್ಟಬೇಕು ತಿಂಗಳ. ಅವ್ರು ಫೈನಾನ್ಷಿಯಲಿ ಸ್ಟೇಬಲ್ ಇರಬೇಕು, ತಡೆಯೋ ಶಕ್ತಿ ಇರಬೇಕು. ತಡೆಯೋ ಶಕ್ತಿ ಇರಬೇಕು ಅವ್ರಿಗೆ. ಯಾಕಂದರೆ ಎಲ್ಲ ಬಿಸ್ನೆಸ್, ಹೊಸ ಬಿಸ್ನೆಸ್ಸು ಫಸ್ಟ್ ಇಯರು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಇರುತ್ತೆ ರಿಕ್ವೈರ್ಮೆಂಟ್ ದುಡ್ಡಿಗೆ. ಅದಾದಮೇಲೆ ರಿಟರ್ನ್ಸ್ ಇಸ್ ಫ್ಯಾಬ್ಯುಲಸ್. ಸ್ಟಾರ್ಟಿಂಗ್ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಇಫ್ ಐ ಹ್ಯಾವ್ ಟು ಕಮ್ ಆ್ಯಂಡ್ ಆಸ್ಕ್ ಫ್ರಾಂಚೈಸಿ ನಿಮ್ಮಿಂದ? 1.2 crores to 2 crores ಬೇಕಾಗುತ್ತೆ ಡಿಪೆಂಡಿಂಗ್ ಆನ್ ಸೈಜ್ ಆಫ್ ಸ್ಟೋರ್. ಇಂಟ್ರೆಸ್ಟಿಂಗ್. ಸೊ ಇದು ಫ್ರಾಂಚೈಸಿ ಮಾಡಲ್ಲು. ಎಕ್ಸ್ಪೆಕ್ಟೇಷನ್ ರಿಟರ್ನ್ಸ್ 2 to 3 yearsನಲ್ಲಿ ನಿಮ್ಮ ಕಾಸ್ಟ್ ಬರುತ್ತೆ ನಿಮಗೆ ವಾಪಸ್. ಹೌದಾ? ಸೊ 7 years ಅಗ್ರಿಮೆಂಟ್ ಇರುತ್ತೆ. 2 to 3 years ನಿಮಗೆ ದುಡ್ಡು ಬರುತ್ತೆ. ಆದಮೇಲೆ ಎಲ್ಲ ನಿಮ್ಮದೇ ದುಡ್ಡು. ಓ ಹಂಗೆ. ಇಂಟ್ರೆಸ್ಟಿಂಗ್. ಸೊ ಫ್ರಾಂಚೈಸಿ ಮಾಡಲ್ ಹೀಗಾಯಿತು. ನಿಮ್ಮ ಪರ್ಸ್ನಲ್ ಲೈಫ್ ಆಸ್ಪಿರೇಷನ್ಸ್ ಏನು? ಇಲ್ಲ, ನಾವು ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ಗ್ರೋತ್ ಆಗಬೇಕಂತ ನಮ್ಗೆ ಆಸೆ ಇದೆ. ನಮ್ಮ ಮಕ್ಕಳು ನಮ್ಮ ಬಿಸ್ನೆಸ್ ಬಂದುಬಿಟ್ಟು ಜಾಯ್ನ್ ಮಾಡಬೇಕಂತ ನಮ್ಮ ಆಸೆ ಇದೆ. ನಾವಾಗೆಲ್ಲ ಅವ್ರು ಟ್ರೈನಿಂಗ್ ಕೊಡಬೇಕು. ನಾವು ಈ ಥರದ್ದು ಇವಾಗ ಬರೀ ಇಲ್ಲಲ್ಲ, ನಮಗೆ ಬಿಸ್ನೆಸ್ ಎಲ್ಲ ಪೂರ್ತಿ ಇಂಡಿಯಾನಲ್ಲಿ ಹೋಗಬೇಕು ಅಂತ ನಮ್ಮದೊಂದು ಆಸೆ ಇದೆ. ಯಾಕಂದರೆ ಬೆಂಗಳೂರು ಗ್ರೋನ್ ಬ್ರ್ಯಾಂಡ್ ಹುಟ್ಟಿರೋದು ಕ್ಲಾಸಿಕ್ ಟೇಲರಿಂಗ್ ಬಿಸ್ನೆಸ್ ಜಾಸ್ತಿ ಆಚೆ ಹೋಗಿಲ್ಲ. ಬರೀ ನಮ್ಮದು ಬಿಸ್ನೆಸ್ ನಾವು ನೋಡ್ತಾ ಇದ್ವಿ ಟೇಲರಿಂಗ್ನಲ್ಲಿ. ಬೆಂಗಳೂರಿನಲ್ಲಿ ನಾವು ಜಾಯ್ನ್ ಮಾಡುವಾಗ ಬಿಸ್ನೆಸ್ಸು 200-300 ಟೇಲರ್ಸ್ ಇತ್ತು ಆವಾಗ. ಇವಾಗ ಎಷ್ಟೊಂದು ಜನ ಇಲ್ಲಿ ಬರೀ 20-30 ಜನ ಇದ್ದಾರೆ ನೋಡಿ, ಕೈನಲ್ಲಿ ಕೌಂಟ್ ಮಾಡ್ಬೋದು. ಆ ಥರ ನಾವು ಚೆನ್ನೈಗೆ ಹೋಗ್ಬಿಟ್ಟು ನಾವು ಹೈದ್ರಾಬಾದ್ ನೋಡಿಬಿಟ್ಟು ನಾವು ಬಂದರೆ ಒಂದು ಹೆಮ್ಮೆ ಇದೆ ನಮಗೆ. ವಿ ವೆರಿ ಪ್ರೌಡ್ ಆ್ಯಂಡ್ ವಿ ವೆರಿ ಗ್ರೇಟ್ಫುಲ್ ಆಲ್ಸೋ that people have blessed us. So our intention is that we grow the business organically, not really super fast way or things like that. Organic grow ಮಾಡ್ಬಿಟ್ಟು with the help of franchise. We are a very people's brand. We believe in relationship. That's why franchisee ನಾವು ತುಂಬ ಯೋಚನೆ ಮಾಡಿಬಿಟ್ಟು ನಾವು ಮಾಡಿದ್ದೀವಿ. ಇದು ಹೆಂಗಿರಬೇಕು, ಯಾವ ಥರ ಇರಬೇಕು, ಫ್ಯಾಮಿಲಿ ಅವ್ರು ಇರಬೇಕಾ, ಇಂಡಿಪೆಂಡೆಂಟ್ ಅವ್ರು ಇರಬೇಕಾ, ಅದೆಲ್ಲ ನಮ್ಮ ಪ್ರೋಸೆಸ್. ನಮ್ಮ ಫ್ರಾಂಚೈಸಿ ತೊಗೊಳ್ಳೋಕ್ಕೆ ಇಟ್ಸ್ ನಾಟ್ ಗೋನ್ ಟು ಬಿ ಮೀನ್ಸ್ ಟು ಡೂ ದ ಬಿಸ್ನೆಸ್ ಇಸ್ ಗೋನ್ ಟು ಬಿ ಸಿಂಪಲ್, ಬಟ್ ಫಾರ್ ಅಸ್ ಟು pick the right person is going to be a tough decision. Wow. So ಹಾಗಾಗಿ we've gotten some good insights about ಏನೇನು ಮಾಡ್ತೀರಾ ಹೇಗೆ ಅಂತ. ಇಕಿಗಾಯ್ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಈ ಆಂಟ್ರಪ್ರಿನರ್ಸ್ಗಳನ್ನ ಜರ್ನಿ ಹೇಳ್ತಾರೆ. ಐ ಥಿಂಕ್ ಸಮ್ ಹೋಟೆಲಿಯರ್ ಸುಶಿ ಮಾಡ್ತಾರೆ, ಅಪ್ಪ ಮಗ. ಸಿನ್ಸ್ ಯೋರ್ಸ್ ಇಸ್ ಅ ಫ್ಯಾಮಿಲಿ ಬಿಸ್ನೆಸ್, ಐ ಜಸ್ಟ್ ಥಾಟ್ ಆಫ್ ದಿಸ್. ಅಲ್ಲೆಲ್ಲ ಹೇಗಂದರೆ 80 years ಇಂಟು ದ ಬಿಸ್ನೆಸ್ ಟಿಲ್ ಡೇಟ್ ಆ ರೆಸ್ಟೋರೆಂಟ್ ಓನರು ಅಪ್ಪ ಮಗ ಇಬ್ಬರು ದೇ ಗೋ ಟು ದ ಫಿಶ್ ಮಾರ್ಕೆಟ್, ಚೂಸ್ ದ ರೈಟ್ ಸ್ಯಾಲ್ಮನ್ನೋ ಏನೋ, ದೇ ಕಮ್. ಫಾರ್ ದೆಮ್ ದೇ ಸೇ ಎಂಡ್ ರಿಸಲ್ಟ್ ಡಸಂಟ್ ಮ್ಯಾಟರ್, ಇಟ್ ಈಸ್ ಬೇಸಿಕ್ಲಿ ದ ಐ ಟು ಡೀಟೇಲಿಂಗ್ ಆ್ಯಂಡ್ ಡೂ ಥಿಂಗ್ಸ್ ಆ್ಯಂಡ್ ಅಷ್ಟಕ್ಕೆ ಬಿಡ್ತಾರೆ. ಪೀಪಲ್ ವೇಟ್ ಟು ಡೈನ್ ಇನ್ ದೇರ್ ಆ್ಯಂಡ್ ದೇ ಡೋಂಟ್ ವಾಂಟ್ ಟು ಗೋ ದ ಎಕ್ಸ್ಟ್ರಾ ವೇ ಆಫ್ ಜಾಸ್ತಿ ಬ್ರಾಂಚಸ್ಗಳು ಓಪನ್ ಮಾಡಬೇಕು. ಸೊ ಈ ಥರದ್ದೆಲ್ಲ ಎಲ್ಲ ಥರ ಥಾಟ್ಸ್ಗಳಿರೋರು ಇದೇ ಪ್ರಪಂಚದಲ್ಲಿ ಇದ್ದಾರಲ್ಲ. ಸೊ ಈ ಥರ ಸ್ಟೋರೀಸ್ ಎಲ್ಲ ನೀವು ಕೇಳಿದಾಗ ಆ್ಯಸ್ ಅನ್ ಆಂಟ್ರಪ್ರಿನರ್ ಲಿವಿಂಗ್ ಇನ್ 2024 ಆ್ಯಂಡ್ ಲುಕಿಂಗ್ ಅಟ್ ದಿ AI era ahead, what kind of questions does spring in your mind? I think nothing wrong in either. ಇವಾಗ ನೀವು ಇಕಿಗಾಯ್ ಫಿಲಾಸಫಿ ನೋಡಿಬಿಟ್ಟು ನಾನು ಒಂದೇ ಅಂಗಡಿ ಇರಬೇಕಂತ ಅದು ಒಂದು ಫಿಲಾಸಫಿ ಇದೆ. What works for them works for them. ಇವಾಗ ನಮ್ಮ ಫ್ಯಾಮಿಲಿ ಬಿಸ್ನೆಸ್, ಫ್ಯಾಮಿಲಿ ಈಸ್ ಆಲ್ವೇಸ್ ಗ್ರೋಯಿಂಗ್. ಸೊ ಆ ಗ್ರೋಯಿಂಗ್ ಅದು ಹೆಂಗೆ ಅಕಾಮಿಡೇಟ್ ಮಾಡಬೇಕು ನೀವು? ಇವಾಗ ಬರೀ ಒಂದು ತಂದೆ ಮತ್ತು ಮಗ ಇದ್ದರೆ ಪರವಾಗಿಲ್ಲ. ಇವಾಗ ನಮ್ಮ ಫ್ಯಾಮ್ಲಿನಲ್ಲಿ ನಾವು ಇವಾಗ 4 ಜನ ಇದ್ದೀವಿ, ಇನ್ನೂ 3 ಜನ ಆಫ್ ಸ್ಪ್ರಿಂಗ್ ಇದ್ದಾರೆ ಬರೋಕ್ಕೆ. ಅಲ್ಲಿಗೆಲ್ಲ ನಾವು ಆಪರ್ಚುನಿಟಿ ಕೊಡಬೇಕಲ್ವಾ? ಆ ಆಪರ್ಚುನಿಟಿ ಕೊಡಬೇಕಂದ್ರೆ business has to grow. Otherwise, business will fall off. One is personal ambition. Yeah. The second one is, we've seen people, it's nothing to do with money. They're very peaceful with what they have. Now, why I'm asking this is, ಎಲ್ಲದರದ್ದು ಜಾಗ ಅದಕ್ಕಿದೆ. Nobody will judge, nobody will. But I'm just trying to understand how entrepreneurs think. ಅಂದರೆ
ಯಾವ್ಯಾವ ಥರ ಬೀಜ ನಿಮ್ಮ ತಲೆ ಒಳಗೆ ಅದು ಒಳಗೆ ಹೋಗಿ ಅದು ಹೆಂಗೆ ಅದು ಅರಳ್ತಾ ಹೋಗುತ್ತೆ ಅಂತ ಐ ಜಸ್ಟ್ ವಾಂಟೆಡ್ ಟು ಸಿ ಹೌ ಯು ಆಲ್ ಥಿಂಕ್, ವಾಟ್ ಇನ್ಸ್ಪೈರ್ಸ್ ಯು, ವಾಟ್ drives you to take certain decisions, what are these forces anta? See, the inspiration is that we'd like to see the brand on at least a pan-India level at some point of time. And immediately we would like to see a South India presence. So that is our inspiration. Our inspiration is my grandfather, who also was always looking to, do things, do sometimes not just be remain in one place, try to do different things. That's another inspiration. Sometimes our own employees are our inspiration, because we see them working so hard and so true to what the brand belongs, and we feel that we must do something for them. So if they have to grow, then we also have to grow. ಇಲ್ಲದಿದ್ರೆ ಅವಳು ಅಲ್ಲೇ ಸೇಲ್ಸ್ಮ್ಯಾನ್ ಇರ್ತಾರೆ, ಅವ್ನಿಗೆ ಆಪರ್ಚುನಿಟಿ ಸಿಕ್ಕಲ್ಲ ಮುಂದೆ ಬರೋಕ್ಕೆ. ಇಲ್ಲದ ಬರೀ ಟೇಲರ್ ಇರ್ತಾನೆ, ಅವ್ನು ಮಾಸ್ಟರ್ ಸಿಕ್ಕೋಕ್ಕೆ ಆಪರ್ಚುನಿಟಿ ಸಿಕ್ಕಲ್ಲ. ಇನ್ನೊಂದು ಅಂದರೆ ಇವಾಗ ಆಪರ್ಚುನಿಟಿ ಇದೆ, ನಮ್ಮ ದೇಶಕ್ಕೆ ಎಷ್ಟೊಂದು ಗ್ರೋತ್ ಇದೆ. ಇವಾಗ ನಾವೊಂದು 5 ವರ್ಷನಲ್ಲಿ ನಾವು ಟಾಪ್ 3 ಕಂಟ್ರೀಸ್ ಆಗ್ತೀವಿ. ಸೊ ಆಪರ್ಚುನಿಟಿ ಇದೆ. ಪೀಪಲ್ ನೀಡ್ ಕ್ಲೋತ್ಸ್, ಆ್ಯಂಡ್ ಇಫ್ ವಿ ಕಾಂಟ್ ಡೂ ಇಟ್, ದೆನ್ ಹೂ ಎಲ್ಸ್ ಇಸ್ ಗೋನ್ ಟು ಡೂ ಇಟ್? I'd rather serve the consumers of India than why should let somebody else serve it. And I believe in Make in India and Mother Earth of India, that we should allow Indian brands grown from India to flourish. Absolutely. Otherwise, what will happen is, if you go anywhere abroad, there's only these large brands that are running a... How are you guys? ಅದೇ ಒಂದು ಕೇಳಿಲ್ಲ ನಾನು. ಎಲ್ಲ ನಿಮ್ಮ ಲಾಯಲ್ಟಿ ಇರೋರು, ನಿಮ್ಮ ಕಸ್ಟಮರ್ಸ್ ಬೇಸ್ ಇರೋರು, ಅವೆಲ್ಲ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಡೆಡಿಕೇಶನ್ನು ಎಲ್ಲ ಇಲ್ಲಿರೋ ಕರ್ಕೊಂಬಂದಿದೆ. ಬಟ್ ಸ್ಟಿಲ್ ಅಟ್ ಟೈಮ್ ಸಡನ್ಲಿ ಯು ಪುಟ್ ಅಪ್ ಅಗೇನ್ಸ್ಟ್ ಜಾಯಿಂಟ್ಸ್ ಲೈಕ್ ಕಾರ್ಪೊರೇಟ್ಸ್ who have deep pockets wherein they can disrupt the market. ಏನು ಬೇಕಾದ್ರೂ ಮಾಡ್ತಾರೆ. Like your Amazons ಆಗಿರಲಿ, anybody. I'm just giving random names. Yeah, true. So how does family run businesses ಸಡನ್ ಆಗಿ ಅವ್ರಿಗೆ ಹೆಂಗೆ ಟಕ್ಕರ್ ಕೊಡೋದು? ಟಕ್ಕರ್ ಅಂದರೆ ಯು ಹ್ಯಾವ್ ಟು ಸ್ಟ್ಯಾಂಡ್ ಇನ್ ದ ಸೇಮ್ ಮಾರ್ಕೆಟ್. ಹೌದು, ನಿಜ. ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಟು ಡೂ, ಬಟ್ ಐ ಥಿಂಕ್ ಆಂಟ್ರಪ್ರನರ್ ಇದ್ದರೆ ಅದು ನೀವು ಅದಕ್ಕೆ ಪ್ರಾಬ್ಲಮ್ ಅಂತ ನೀವು ನೋಡಲ್ಲ, ನೀವು ಚಾಲೆಂಜ್ ಅಂತ ನೋಡಿಬಿಟ್ಟು ಯು ವಿಲ್ ಟೇಕ್ ದಟ್ ಚಾಲೆಂಜ್ ಹೆಡ್ ಆನ್. ಆ ಥರ ನಾವು ಹಂಗೆ ನಾವು ಹೇಳ್ತಾರೆ, ಓಕೆ ಇವಾಗ ಇವರೆಲ್ಲ ಇಷ್ಟೊಂದು ಫಾಸ್ಟ್ ಫ್ಯಾಷನ್ನಲ್ಲಿ ಸ್ಪೇಸ್ ತೊಗೊಂಡ್ಬಿಟ್ಟಿದ್ದಾರೆ, ಆ ರೀತಿಯಲ್ಲಿ ನಮ್ಗೆ ಕಂಪೀಟ್ ಮಾಡೋಕ್ಕಾಗಲ್ಲ. ಅದು ನಾವು ಫ್ಯಾಷನಬಲ್ ಐಟಮ್ಸ್, ಸಸ್ಟೈನಬಲ್ ಪ್ರಾಡಕ್ಟ್ಸ್ ನಾವು ಮಾಡಿಬಿಟ್ಟು ನಮಗೆ ಸೆಲ್ಲಿಂಗ್ ಮಾಡೋಕ್ಕೆ ಅದು ನಮ್ಮ ಸ್ಟ್ರೆಂತು. ಇವಾಗ ಅವ್ರ ಸ್ಟ್ರೆಂತ್ ಬಗ್ಗೆ ನಾನು ನೋಡ್ತಾ ಇದ್ದರೆ ಅದು ಆಗಲ್ಲ. ಚೆನ್ನಾಗಿ ಹೇಳಿ. ನಮ್ಮ ಸ್ಟ್ರೆಂತ್ ನಾವು ನೋಡಿಬಿಟ್ಟು ಅದನ್ನಲ್ಲಿ ನಾವು ಕಾಂಪಿಟೇಟಿವ್ ಆಗಬೇಕು. ನಮ್ಮ ತನ ಉಳಿಸ್ಕೋಬೇಕು, ನಮ್ಮ ಸ್ಟ್ರೆಂತ್ ಮೇಲೆ ಆಟ ಆಡಬೇಕು. ಪ್ಲಸ್ ಗ್ಯಾಪ್ಸ್ ಇನ್ ದ ಮಾರ್ಕೆಟನ್ನು ನೋಡಿ ಹುಷಾರಾಗಿ ಅದನ್ನೆಲ್ಲೂ ಬಿಟ್ಕೊಳ್ಳಿರೋ ಹಾಗೆ ನೋಡಬೇಕು ಅಂತ. ಅಮೇಝಿಂಗ್ ನವೀನ್ ಅವರೇ. ಜಸ್ಟ್ ಇಟ್ಸ್ ಲೈಕ್ 100 ವರ್ಷದ ಜರ್ನಿನ 1 ಅವರಲ್ಲಿ ಕೂತ್ಕೊಂಡೆಲ್ಲ ಡೈಜೆಸ್ಟ್ ಮಾಡ್ಕೊಂಡಂಗೆ ಆಯಿತು. ಇಟ್ ವಾಸ್ ವೆರಿ ನೈಸ್ ಹ್ಯಾವಿಂಗ್ ಯು ಹಿಯರ್. ಸೊ ಮ್ಯಾನ್ ಹೂ ಸೀನ್ ಫ್ಯಾಮಿಲಿ ರನ್ ಬಿಸ್ನೆಸ್, ಯು ಸೀನ್ ದ ವರ್ಲ್ಡ್, you've seen money, you've seen ಹ್ಯೂಮಿಲಿಟಿನ ಮೇಂಟೈನ್ ಮಾಡಿದ್ದೀರಾ, ದೇವರು ದಿಂಡ್ರು ಎಲ್ಲ ನಂಬ್ತೀರಾ? ಹೌದು, ನಂಬ್ತೀನಿ. ದಿನ ಪೂಜೆ ಮಾಡ್ತೀನಿ. ಓಕೆ. ನಿಮ್ಮಲ್ಲಿರೋ ನಾಲೆಜನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಯಾವ ಥರ ಬುಕ್ಸ್ ಓದ್ತೀರಾ? ಅವು ಒಂದು ಕಾಲದಲ್ಲಿ ಸೆಲ್ಫ್ ಹೆಲ್ಪ್ ಬುಕ್ಸ್ ನಾನು ಓದ್ತಾ ಇದ್ದೆ. ಇದು ಬಯೋಗ್ರಫಿ ಓದ್ತೀನಿ. ನನಗೆ ಹ್ಯೂಮನ್ ಅನಾಟಮಿಗೆ ನಾನು ತುಂಬ ಇಷ್ಟ. ಅದು ಬುಕ್ಸ್ನಲ್ಲಿ ನಾನು ಓದ್ತೀನಿ. ಟೇಲರಿಂಗ್ ಬುಕ್ಸ್ ನಾನು ಓದ್ತೀನಿ. ಪ್ಯಾಟರ್ನ್ ಮೇಕಿಂಗ್ ಕೋರ್ಸಸ್ ತಗೊಳ್ತೀನಿ. ಯಾವಾಗ ಅದು ನಮಗೆ ತುಂಬ ಇಷ್ಟ, ಪ್ಯಾಷನ್ ನಮ್ಮದು. ಆ ಪ್ಯಾಷನ್ಗೆ ನಾವು ಫ್ಯೂನ್ ಮಾಡೋಕ್ಕೆ ನಾನು ಏನಾದರೂ ಮಾಡ್ತೀನಿ. ಇವಾಗ ನಾನು ಇವಾಗ ಆಲ್ ಇಂಡಿಯಾ ಟೇಲರ್ಸ್ ಅಸೋಸಿಯೇಷನ್ಗೆ ನಾನು ಸೆಕ್ರೆಟ್ರಿ. ನಾವು ಎಲ್ಲ ಕಡೆ ಹೋಗ್ಬಿಟ್ಟು ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ನಮಗೆ ತುಂಬ ಇಷ್ಟ. ಅದು ಒಂದು ಪ್ಯಾಷನ್. ಇವಾಗ ನಾವು ಎಲ್ಲರೂ ಒನ್ಸ್ ಅ ಇಯರ್ ನಾವು ಟ್ರಾವೆಲ್ ಮಾಡ್ತೀವಿ ಏಷ್ಯನ್ ಕಾಂಗ್ರೆಸ್ಗೆ, ಮತ್ತು ಇದು ವರ್ಲ್ಡ್ ಫೆಡರೇಷನ್ ಕಾಂಗ್ರೆಸ್ ಆಫ್ ಟೇಲರ್ಸ್. ಕೂಡ you've been recognized ಅಲ್ಲ? Yes. World Federation of Master Tailors, right? Yes. We've been recognized for one of the very few tailors that has survived 100 years. Oh, wow. Yeah. So truly a legacy and too many feathers in the cap. So hangagi continue. May the journey take you to all the good places that you want to be best suited. Yeah, thank you so much, Rashmi. It was really a pleasure to be on the show.
I just want to add one more thing. The tailoring is such a big passion for us in our business that someday I would like to see India as a destination country for bespoke tailored garments. ಅಮೇಝಿಂಗ್. Yeah. ತುಂಬ ನಾವು ತಮಾಷಾಗಿ ಕಲೋಕೆಲ್ಲಗೆ ಈ ಫಿಟ್ಟಿಂಗ್ ಸರಿಯಾಗಿಡ್ತೀಯಾ ಅಂತ ಏನು ಮಾತಾಡ್ತೀವಿ. ಹಾಟ್ ಕಟೋರ್ ಇಸ್ ನಥಿಂಗ್ ಬಟ್ ಫಿಟ್ಟಿಂಗ್ ಓನ್ಲಿ, ಫಿಟ್ಟಿಂಗ್ ಯುವರ್ ಬಾಡಿ ಆ್ಯಂಡ್ ದೆನ್ ಯು ಆರ್ ಲೈಕ್ ಟೇಲರ್ಡ್, bespoken ರೈಟ್? Yes, bespoke. ಸೊ ವಿ ವಿಲ್, ಐ ಥಿಂಕ್ ನಾಲ್ಗೆನಲ್ಲಿ ಫಿಟ್ಟಿಂಗ್ ಜಾಸ್ತಿ ಏನು ಇಡ್ತಾ ಇದೆ ಇವಾಗ ದೇಶ, ಆ ಥರನೂ ವಿ ವಿಲ್ ಬಿ ನೋನ್ ಇನ್ ದ ಡೇಸ್ ಟು ಕಮ್, ಐ ಆಮ್ ಶೋರ್. I think we have got the talent and we have got the workforce. We should get there. ಅಮೇಝಿಂಗ್. ಸೊ ಪ್ರತಿಯೊಬ್ಬರು ಗೆಸ್ಟ್ಗೂ ನೀವು ಹೇಗೆ ನಿಮ್ಮ ಇಡೀ ಜರ್ನಿ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಒಂದಷ್ಟು ವರ್ಡ್ಸ್ ಆಫ್ ವಿಸ್ಡಮನ್ನು ನಿಮಗೆ ಗೊತ್ತಿಲ್ಲದವ್ರಂಗೆ ನಮಗೆ ಕೊಟ್ಟಿದ್ದೀರಾ. ಸೊ ವಾಟ್ ಡು ವಿ ಗಿವ್ ಬ್ಯಾಕ್ ಟು ಯು? ಅಫ್ಕೋರ್ಸ್ ಅ ಗಿಫ್ಟ್ ಆಫ್ ಒನ್ ಬುಕ್. ಐ ಡೋಂಟ್ ನೋ, ಈ 3 ಬುಕ್ಕಲ್ಲಿ ವಾಟ್ ಹ್ಯಾವ್ ಯು ನಾಟ್ ರೆಡ್, ಯಾವುದು ಇಂಟ್ರೆಸ್ಟ್ಸ್ ಯು? ಒನ್ ಇಸ್ ಅ ಕಾಂಪೌಂಡ್ ಎಫೆಕ್ಟ್, ಡ್ಯಾರನ್ ಹಾರ್ಡಿ, ಇಟ್ಸ್ ಅ ಸೆಲ್ಫ್ ಹೆಲ್ಪ್ ಬುಕ್. ಇದು ಸೈಕಾಲಜಿ ಆಫ್ ಮನಿ. ತುಂಬ ಜಾಸ್ತಿ ಇದೆ ಅಂದರೆ ಬೇಕಾದ್ರೆ ಕೆಳಗೆ ಇಟ್ಕೋತೀವಿ. ಆ್ಯಂಡ್ ನೆಕ್ಸ್ಟು ಗೋಲ್ಸ್ ಅಂತ, ಹೌ ಟು ಗೆಟ್ ಎವ್ರಿಥಿಂಗ್ ಯು ವಾಂಟ್ ಫಾಸ್ಟರ್ ದೆನ್ ಯು ಎವರ್ ಥಾಟ್ ಪಾಸಿಬಲ್. I think I'll take that one. Yeah. Oh yeah? All right. So while I sign this for you, ನೀವು ಯಾವ 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡ್ತೀರಾ ಈ ಸೀಟಿಗೆ ಕೂರೋಕ್ಕೆ, ಸೊ ದಟ್ ದೇ ಶೇರ್ ದೇರ್ ಎಕ್ಸ್ಪೀರಿಯನ್ಸ್, ಜರ್ನಿ Okay. ಇಲ್ಲಿ ಕರ್ಸೋಕನ. Yes. Okay. So I think ಈ ಗುರುದಾಸ್ ಶಿನಾಯ್ದ್ ನೀವು ಇಂಟರ್ವ್ಯೂ ಮಾಡಿದ್ದೀರಾ? ಅದು ಆರ್ಟಿಸ್ಟ್, ಪೇಂಟರ್. I think you should call him. Very interesting. Really, again, very humble, very talented artist in the country, I feel. And I know him fairly well, and I think that he's somebody that you should look at talking to. And he brings so much of art and very Bangalore oriented thought process. Sure. Of course, Prasad Bitaba, you said he's already been on the show in terms of his creativity and talent in fashion. Another guy that I can think of is Anand Malligawad. I don't know if you have... ಅವ್ರು ಯಾರು? He's a water conservationist. Okay. So I worked with him in the Alsur Lake when we wanted to kind of get that entire cleaned up. ಯಾಕಂದರೆ ತುಂಬ ವಾಸನೆ ಬರ್ತಾಯಿದ್ದು ಆ ಕಾಲದಲ್ಲಿ. ಅವ್ರು ಬಂದುಬಿಟ್ಟು ನನಗೆ ಅವ್ರ ಪ್ಲ್ಯಾನ್ ಕೊಟ್ಟರು. ಅವರು ಗೌರ್ಮೆಂಟ್ ಒಪ್ಪಿಲ್ಲ, ಬಟ್ ಅವ್ರ ಪ್ಲ್ಯಾನ್ ಕೊಟ್ಟಿರೋದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಪ್ಲ್ಯಾನ್ನಲ್ಲಿ ಅವ್ರು ಬೇರೆ 2-3 ಲೇಕ್ ಅವರು ಕ್ಲಿಯರ್ ಮಾಡಿದ್ದಾರೆ. ಅವರು ಕರ್ಕೊಂಡ್ಬಿಟ್ಟು ಮಾತಾಡ್ಬಿಟ್ರೆ ಈಸ್ ಅ ವಂಡರ್ ಆ್ಯಂಡ್ ದ ರೈಟ್ ಟೈಮಿಂಗ್ ಆಲ್ಸೋ, ಬಿಕಾಸ್ ಟುಡೇ ವಿ ನೀಡ್ ಟು ಥಿಂಕ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಯಾಕಂದರೆ ಇದು ವಾಟರ್ ಕನ್ಸರ್ವೇಷನ್ನು ನಾವು ಹೆಂಗೆ ಉಪಯೋಗಿಸ್ತಾ ಇದ್ದೀವಿ, ನಾವು ಹೆಂಗೆ ವಾಟರ್ ಸೇವ್ ಮಾಡ್ತಾಯಿದ್ದೀವಿ, ನಾವು ಹೆಂಗೆ ನಮ್ಮ ಲೇಕ್ಸ್ ಪ್ರೊಟೆಕ್ಟ್ ಮಾಡಬೇಕು. He's a wonderful, knowledgeable guy in that field. So I think he is one other person that you should interview. Surely. Something which is way out of this. One generic tip I think you should give. ಅಂದರೆ ಪೀಪಲ್ ಬಾಯಿಂಗ್ ಫಾರ್ ನಾನ್-ಬ್ರ್ಯಾಂಡೆಡ್, ಯಾರೆಲ್ಲ ನಾನ್-ಬ್ರ್ಯಾಂಡೆಡ್ ಸೂಟ್ಸ್ಗಳನ್ನ ತೊಗೊತಾರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ, ವಾಟ್ ಮಿಸ್ಟೇಕ್ಸ್ ಆರ್ ದೇ ಮೇಕಿಂಗ್ ಬೈ ಡೂಯಿಂಗ್ ದಿಸ್, ಅಥವಾ ವಾಟ್ ಟು ಅವಾಯ್ಡ್? See, what is I think very important that's even internationally that's becoming a trend is the thing of quiet luxury. So today if you see a lot of at least the last few years we're seeing that the brands are creating big bold logos, ಸಿಕ್ಕಾಪಟ್ಟೆ ದೊಡ್ಡ ಸೈಜು ಮತ್ತು ಬೋಲ್ಡ್ ಆಗಿ ಎಲ್ಲ ನೋಡ್ಕೊಂಡ್ಬಿಟ್ಟು ಎಲ್ಲ ಪ್ರೈಡ್ ಹೆಮ್ಮೆ ತೊಗೊಂಡ್ಬಿಟ್ಟು ನೋಡ್ತಾರೆ, ನೋಡಪ್ಪ ನಮ್ಮ ಈ ಬ್ರ್ಯಾಂಡ್ ಟಿ ಶರ್ಟ್ ಇದೆ ಅಂತ. ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ ಆ್ಯಸ್ ಯು ಮೆಚ್ಯೂರ್ you start becoming propagandizing quite luxury. Okay. Which is exactly what we stand for. You will never see our logo screaming anywhere. It is subtle inside. You got your name embroidered, our logo somewhere small inside. So this is what will develop in the next 3 to 4 years, that we are going to see a sea change. So, and it's the right thing to do. ಯಾಕಂದರೆ ನಾವು ಯಾರಾದರೂ ಬಟ್ಟೆ ಆಗಲಿ ಅದು ನಮಗೋಸ್ಕರ ನಾವು ತೊಗೊಳ್ತಾ ಇರೋದು, ಅವ್ರಿಗೋಸ್ಕರ ಅಲ್ಲ. ಐ ಮೇ ಬೈ ಅ ಲೂಯಿ ವಿಟಾನ್, ಬಟ್ ಐ ಆಮ್ ಬೈಯಿಂಗ್ ಇಟ್ ಫಾರ್ ಮೀ. ಸೊ ದ್ಯಾಟ್ ಇಸ್ ಸೊ ಐ ಥಿಂಕ್ ಯು ವಿಲ್ ಸಿ ದಟ್ ಆಲ್ ದೀಸ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಆಲ್ಸೋ ದೇ ಆರ್ ನೌ ಫೇಸಿಂಗ್ ಔಟ್ ದೀಸ್ ಬೋಲ್ಡ್ ಇನ್ಸಿಗ್ನಿಯಾಸ್, ಬೋಲ್ಡ್ ಲೋಗೋಸ್. ದೇ ಆರ್ ಕಟಿಂಗ್ ಡೌನ್ ಆನ್ ಇಟ್.
and I'm really happy that they're doing it. So my advice to people who are buying a cheaper suit, practically also it doesn't work. Because when you buy a cheaper suit and give it for dry cleaning, in probably 2 dry cleaning, it's gone. So you're spending 6,000 rupees, let us say, on buying a cheap suit, and you probably wear it twice. That means your per wear cost is 2 or 3,000 rupees. Whereas you come to PN Rao, and even if you spend 40,000 rupees, you can wear it at least 40 times. So your per wear cost is down to $1,000. Mileage is more. Yeah, absolutely. So you have to be sensible about this thing. Just because you're going to spend 6,000 rupees now and buy it, ಎರಡು ಡ್ರೈ ಕ್ಲೀನಲ್ಲಿ ಶೈನಿಂಗ್ ಆಗಿಬಿಡ್ತದೆ ಅದು ಬಟ್ಟೆ, ನೀವು ಹಾಕಲ್ಲ, ಅದು ಹೋಯ್ತದು. ಅದು ಎಷ್ಟಾಯ್ತು ಪರ್ ವೇರ್ ಕಾಸ್ಟ್? 2,000. ಇಟ್ ಕುಡ್ ಬಿ ಈವನ್ 3,000 ಇಫ್ ಇಟ್ ಗೋಸ್ ಅವೇ ಇನ್ 2 ಡ್ರೈ ಕ್ಲೀನ್ಸ್. ನಮ್ಮ ಬಟ್ಟೆ ಹಂಗಲ್ಲ. ನಾನು ಹೇಳಿದಲ್ವಾ, 65 ವರ್ಷ ಸೂಟು ಈಸ್ ಲುಕಿಂಗ್ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. Amazing. So if you buy a product, a good quality product, you're spending a little bit more, but your per wear cost is coming down. All right, this book is for you. It's been Hey, signed. thank you. Thank you so much. This is for you, Naveen Aure. Thank you so much. That's the Repose memory foam music pillow idu. You can connect your phone Nice. and dance to your own tunes. I am too enriched with experiences from the fabric world today. Thank you. Yeah. So I guess with this one, ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾ ಇದ್ದೀನಿ. ಹೇಗೆ ಅನಿಸ್ತು ಆ ಇಂಡಸ್ಟ್ರಿ ಇನ್ಸೈಟ್ಸು, ಹೌ ದೇ ರನ್ ಅ ಫ್ಯಾಮಿಲಿ ರನ್ ಬಿಸ್ನೆಸ್ 100+ years and still the journey is still long. ಆಸ್ಪಿರೇಷನ್ಸು ಮತ್ತು ಮೋಟಿವೇಶನಲ್ ವಿಚಾರಗಳು, ಸ್ಟ್ರಾಟಜಿಕ್ ಡಿಸಿಷನ್ಸ್ಗಳು ಎಲ್ಲನೂ ಮುಂದೆ ಇಟ್ಟಿದ್ದೀವಿ. ಇದು ನೋಡಿ ನಿಮ್ಮ ಲೈಫಿಗೆ ಹೇಗೆ ಉಪಯೋಗ ಬರುತ್ತೆ, ಹೌ ಕ್ಯಾನ್ ಯು ರಿಫ್ಲೆಕ್ಟ್ ಅಪಾನ್ ದೀಸ್ ಥಿಂಗ್ಸ್ ಆ್ಯಂಡ್ ದೆನ್ ಟೇಕ್ ದೀಸ್ ಥಿಂಗ್ಸ್ ಇನ್ ಟು ಯುವರ್ ಲೈಫ್ ಅಂತ. ನಮ್ಮ ಈ ಕಾನ್ವರ್ಸೇಷನ್ನ ಯಾವ ಭಾಗ ನಿಮಗೆ ತುಂಬ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಸೋ ನೆಕ್ಸ್ಟ್ ಗೆಸ್ಟ್ ಯಾರನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಅಂಟಿಲ್ ನೆಕ್ಸ್ಟ್ ಟೈಮ್, ಎವ್ರಿ ಟೈಮ್ ಅ ಗೆಸ್ಟ್ ಕಮ್ಸ್ ಹಿಯರ್, ಅವ್ರು ಯಾವುದೇ ಕ್ಷೇತ್ರದಿಂದ ಬರಲಿ, ದೇ ಆರ್ ಆಲ್ವೇಸ್ ಟ್ರೈಂಗ್ ಟು ಇಂಡೈರೆಕ್ಟ್ಲಿ ಟೆಲ್ ಅಸ್ ವಾಟ್ ವರ್ಕ್ ಫಾರ್ ದೆಮ್ ಆ್ಯಂಡ್ ಹೌ ಯು ಕ್ಯಾನ್ ಟೇಕ್ ಇಟ್ ಆ್ಯಂಡ್ ಆಲ್ಸೋ ಫರ್ದರ್ ಇಂಪ್ರೊವೈಸ್ ಇಟ್ ಆ್ಯಂಡ್ ಮೇಕ್ ಇಟ್ ಯುವರ್ ಓನ್ ಆ್ಯಂಡ್ ಅಪ್ಲೈ ಟು ಯುವರ್ ಲೈಫ್. ಸೊ ವಿತ್ ದಿಸ್ ಒನ್, ನಿಮ್ಮ Rapid Rashmi, I am signing out of today's episode. Until next time, continue to stay curious in life. See you.